महाराज की जय। सद्गुरु श्री साधु विश्वदास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿ. ಇದುವರೆಗೆ ಸುಂದರವಾಗಿ ವಸ್ತು ನಿರ್ದೇಶನ ಹೋಮಗಳನ್ನು ನಡೆಸಿಕೊಟ್ಟ ಶುದ್ಧ ಬ್ರಹ್ಮಣಿ ಗೌರಮ್ಮ ತಾಯಿಯವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮೇಶ್ವರ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ವೇದಾಂತ ಸಮ್ಮತವಾದ ಒಂದು ಮೋಕ್ಷ ವಿಚಾರವನ್ನು ನಮಗೆಲ್ಲ ತಿಳಿಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ 188ನೇ ವಿಷಯಾಂಕ 116ನೇ ದೋಹ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಮುಂದಿನ ವಿಷಯಾಂಕ 189ನೇ ವಿಷಯಾಂಕಕ್ಕೆ ಹೋಗೋದಕ್ಕಿಂತ ಮುಂಚೆ 188ನೇ ವಿಷಯಾಂಕದಲ್ಲಿ ಹೇಳಿದ ವಿಚಾರವನ್ನು ಪುನರವಲೋಕನ ಮಾಡ್ತಾ ಇದ್ದೀವಿ. ಅದರೊಳಗೆ ಒಂದು ವಿಚಾರ ಏನು, ಈ ಒಂದು ಆಭಾಸ ಮತ್ತು ಕೂಟಸ್ಥ ಇವರಿಬ್ಬರು ನಮಗೇನು ಭಾನವಾಗ್ತಾರಲ್ಲ, ಆ ಭಾನವಾಗುವುದರಲ್ಲಿ ಏನಾದರೂ ಕ್ರಮ ಇದೆಯೇ? ಇಬ್ಬರು ಕ್ರಮ ಅಂತಂದ್ರೆ ಮೊದಲ ಆಭಾಸ ಆಮೇಲೆ ಕೂಟಸ್ಥ, ಅಥವಾ ಮೊದಲು ಕೂಟಸ್ಥ ಆಮೇಲೆ ಆಭಾಸ, ಈ ರೀತಿಯಾದ ಕ್ರಮ ಇದೆಯೇ? ಮತ್ತು ಕ್ರಮ ಇಲ್ಲ ಅಂತಂದ್ರೆ ಇಬ್ರು ಏಕಕಾಲಕ್ಕೆ ಪ್ರತೀತಿ ಆಗ್ತಾರೋ ಅಂತ ಒಂದು ಪ್ರಶ್ನೆ, ಶಿಷ್ಯನ ಪ್ರಶ್ನೆ. ಅದಕ್ಕೆ ಇದರೊಳಗೆ ಒಂದನೇ ವಿಚಾರ, ಈ ರೀತಿಯಾದಂಥ ಮಾತಿನಲ್ಲಿ ಒಂದನೇ ವಿಚಾರ ಏನದಂತಂದ್ರೆ, ಒಂದು ಕನ್ನಡಿಯ ಮುಂದೆ ಹೋಗಿ ನಿಂತಾಗ ಮೊದಲು ಬಿಂಬ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಪ್ರತಿಬಿಂಬ ಪ್ರತೀತಿ ಆಗ್ತದೋ, ಏನು ಮೊದಲು ಪ್ರತಿಬಿಂಬ ಬಂದು ಆಮೇಲೆ ಬಿಂಬ ಪ್ರತೀತಿ ಆಗ್ತದೋ, ಏನು ಎರಡು ಏಕಕಾಲಕ್ಕೆ ಪ್ರತೀತಿ ಆಗ್ತವೋ ಅಂತ ಶಿಷ್ಯನಿಗೆ ಪ್ರಶ್ನೆ ಕೇಳಕತ್ತಾರೆ ಗುರುಗಳು. ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ನೀವು. ಎರಡು ಏಕಕಾಲದಲ್ಲಿ ಆಗ್ತವೆ, ಬಿಂಬ ಪ್ರತಿಬಿಂಬ. ಕುತ್ತಿಗೆಯ ಮೇಲಿನ ಮುಖ ಮತ್ತು ಕನ್ನಡಿ ಒಳಗಿರುವ ಮುಖ ಪ್ರತಿಬಿಂಬ ಎರಡು ಏಕಕಾಲದಲ್ಲಿ ಪ್ರತೀತಿ ಆಗುತ್ತವೆ. ಅದೇ ರೀತಿ ಕೂಟಸ್ಥ ಮತ್ತು ಆಭಾಸ ಇವರಿಬ್ರು ಬಿಂಬ ಪ್ರತಿಬಿಂಬ ಇದ್ದ ಹಾಗೆ ಇದ್ದಾರೆ. ಇಲ್ಲಿ ಅವಿದ್ಯೆ ಅನ್ನೋದೇ ಕನ್ನಡಿ. ಅವಿದ್ಯೆ ಎನ್ನುವ ಕನ್ನಡಿಯಲ್ಲಿ ಕೂಟಸ್ಥ ಎಂಬ ಬಿಂಬದ ಆಭಾಸ ಎಂಬ ಪ್ರತಿಬಿಂಬವು ಏಕಕಾಲಕ್ಕೆ ಉಂಟಾಗುತ್ತದೆ. ಇದು ನಿಶ್ಚಯ ಮಾಡ್ಕೋಬೇಕು. ಎಲ್ಲೇ ಯಾರೇ ಏನೇ ಕೇಳಿದ್ರಂತಂದ್ರೆ ಸಹಿತ, ಏನೇ ಪ್ರಶ್ನೆ ಬಂದಾಗ ಸಹಿತ ನಾವೇನ್ ಮಾಡ್ಬೇಕು, ಅದು ಏಕಕಾಲಕ್ಕೆ ಪ್ರತೀತಿ ಆಗುತ್ತದೆ ಅನ್ನೋದೇ ನಿಮ್ಮದು ನಿಶ್ಚಯ ಇರಬೇಕು. ಬೇರೆ ಎಲ್ಲೋ ಮೊದಲು ಬಿಂಬ ಆಮೇಲೆ ಪ್ರತಿಬಿಂಬ, ಮೊದಲು ಪ್ರತಿಬಿಂಬ ಆಮೇಲೆ ಬಿಂಬ ಅಂತೇಳಿ ಪಂಡಿತರು ನಾನಾ ರೀತಿ ವಿಚಾರಗಳು ಮಾಡ್ತಿರ್ತಾರ. ಆದ್ರೆ ನಿಮ್ಮದು ಯಾವುದಿದು? ವೇದಾಂತ ಸಿದ್ಧಾಂತ. ಯಾವ ಮಾರ್ಗ ಇದು? ವೇದಾಂತ ಸಿದ್ಧಾಂತ. ಸಿದ್ಧಾಂತ ಅಂತಂದ್ರೆ ಸಿದ್ಧ ಆಗಿಬಿಟ್ಟದ. ಈಗ ಅಲ್ಲೇನು ಚರ್ಚೆ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ, ಅಂತ ಆಗಿಬಿಟ್ಟದು. ಸಿದ್ಧ ಪ್ಲಸ್ ಅಂತ, ಅಲ್ಲೇನು ಚರ್ಚೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ, ಸುಮ್ಮನೆ ಒಪ್ಕೋಬೇಕಷ್ಟೇ. ಆ ರೀತಿ ಅದ ಇದು. ಅದಕ್ಕೆ ನಮ್ಮದು ವೇದಾಂತ ಸಿದ್ಧಾಂತ ಮಾರ್ಗದಲ್ಲಿ ಇದೇನದು ಅಂತಂದ್ರೆ ಏನು ಚರ್ಚೆ ಮಾಡಕ್ ಚಾನ್ಸ್ ಇಲ್ಲ. ಎರಡು ಅಟ್ ಎ ಟೈಮ್, ಒಂದೇ ಕಾಲಕ್ಕೆ ಆಭಾಸ ಮತ್ತು ಕೂಟಸ್ಥ ಏಕಕಾಲಕ್ಕೆ ಪ್ರತೀತಿ ಆಗ್ತಾರ. ಕೂಟಸ್ಥ ಬಿಂಬ ಇದ್ದಂಗದನ, ಆ ಒಂದು ಅಂತಃಕರಣ ಅನ್ನೋದೇನದ ಕನ್ನಡಿ ಇದ್ದಂಗದ. ಮತ್ತೆ ಆ ಕನ್ನಡಿ ಒಳಗ ಆಭಾಸ ಹೆಂಗದ ಅಂದ್ರೆ ಪ್ರತಿಬಿಂಬ ಇದ್ದಂಗದನ. ಬಿಂಬ ಪ್ರತಿಬಿಂಬ ಎರಡು ಏಕಕಾಲಕ್ಕೆ ಪ್ರತೀತಿ ಆಗ್ತಾವ ಅನ್ನೋದು ಇದು ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಇನ್ನ ಎರಡನೇ ವಿಚಾರ ಏನದು ಅಂತಂದ್ರೆ ಅಂತಃಕರಣ ಸಹಿತವಾದ ಆಭಾಸ.
ಆಭಾಸ ಜೀವ ಏನದನ ಅಂತಃಕರಣ ಸಮೇತವಾಗಿ ಅದನಲ್ಲ, ಅವನಿಗೆ ಯಾರು ಅರಿವಿಗೆ ಬರ್ತಾನ? ಅವನು ಯಾರಿಗೆ ವಿಷಯ ಆಗ್ತಾನ? ಅವನಿಗೆ ಯಾರು ಅರಿತಾರ? ಆಭಾಸಗ ಕೂಟಸ್ಥ ಅರಿಯುತ್ತಾನೆ. ಅಂತಃಕರಣ ಸಹಿತವಾದ ಆಭಾಸನು ಸಾಕ್ಷಿಗೆ ವಿಷಯವಾಗುತ್ತಾನೆ. ಆದರೆ ಆಭಾಸನಿಗೆ ಸಾಕ್ಷಿಯು ವಿಷಯವಾಗುವುದಿಲ್ಲ. ಕೂಟಸ್ಥ ಅಂದ್ರೆ ಆತ್ಮ, ಆಭಾಸ ಅಂದ್ರೆ ಅನಾತ್ಮ. ಕಾರಣ ಸಾಕ್ಷಿಯು ಸ್ವಯಂ ಪ್ರಕಾಶವಾಗಿದೆ. ಸಾಕ್ಷಿ ಏನಾಗ್ಯದ? ಸ್ವಯಂ ಪ್ರಕಾಶ ಅದ. ಅದು ಏನ್ ಮಾಡ್ತದ? ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡ್ತದ. ಸರ್ವವನ್ನು ಅನ್ನೋದ್ರಾಗ ಆಭಾಸನು ಬರ್ತಾನ, ಇಡೀ ಜಗತ್ತು ಬರ್ತದ, ಎಲ್ಲಾನು ಬರ್ತದ ಅದ್ರೊಳಗ. ಆಭಾಸ ಎಲ್ಲನ? ಒಳಗದನ, ಪಿಂಡಾಂಡದೊಳಗ. ಜಗತ್ತೆಲ್ಲದ? ಹೊರಗದ. ಅವೆಲ್ಲ ಏನದವ? ಕೂಟಸ್ಥ ಒಂದನ್ನು ಬಿಟ್ರ ಉಳಿದು ಎಲ್ಲ ಆಭಾಸ, ಜಗತ್ತು ಎಲ್ಲ ಕಲ್ಪಿತ. ಕೂಟಸ್ಥ ಒಬ್ಬನೇ ಸತ್ಯ, ಉಳಿದದ್ದೆಲ್ಲ ಕಲ್ಪಿತ. ಅದಕ್ಕೆ ಕೂಟಸ್ಥ ಒಬ್ಬ ಅಕಲ್ಪಿತ ಅಂತಾರ ಅವನಿಗೆ. ಅದಕ್ಕೆ ಕನ್ನಡಿ ಒಳಗಿನ ಪ್ರತಿಬಿಂಬವು ನಿಮ್ಮ ಪ್ರತಿಬಿಂಬವನ್ನು ನೋಡುತ್ತಿದೆಯೋ ಅಥವಾ ನಿಮ್ಮ ಬಿಂಬ ರೂಪವಾದ ಮುಖವು ಕನ್ನಡಿ ಒಳಗಿನ ಪ್ರತಿಬಿಂಬವನ್ನು ನೋಡುತ್ತಿದೆಯೋ? ನೀವು ಕನ್ನಡಿ ಒಳಗಿನ ಪ್ರತಿಬಿಂಬ ನೋಡ್ಲಕತ್ತಿರೋ ಅಥವಾ ಕನ್ನಡಿ ಒಳಗಿನ ಪ್ರತಿಬಿಂಬ ನಿಮ್ಮನ್ನು ನೋಡ್ಲಕತ್ತದೋ? ಎಷ್ಟು ಮಾರ್ಮಿಕವಾದ ಪ್ರಶ್ನೆ ಕೇಳಕತ್ತಾರೆ. ಈಗ ಆತ್ಮ ಎಲ್ಲದ? ಪ್ರತಿಬಿಂಬದಾಗದ ಏನು ಬಿಂಬದಾಗದ? ಬಿಂಬದೊಳಗದ. ಅದಕ್ಕೆ ಕುತ್ತಿಗೆಯ ಮೇಲಿನ ಮುಖದಲ್ಲಿ ಆತ್ಮ ಇರುವ ಕಾರಣ ಅದು ಕನ್ನಡಿ ಒಳಗಿನ ಅನಾತ್ಮವಾದ ಪ್ರತಿಬಿಂಬವನ್ನು ನೋಡ್ಲಿಕ್ಕತ್ತದ. ಆದರೆ ಕನ್ನಡಿ ಒಳಗಿನ ಪ್ರತಿಬಿಂಬ ಅನಾತ್ಮವಾಗಿರುವ ಕಾರಣ ಅದು ಏನ್ ಮಾಡ್ತದ? ನಮ್ಮ ಕುತ್ತಿಗೆಯ ಮೇಲಿನ ಮುಖವನ್ನು ಅದಕ್ಕೆ ನೋಡ್ಲಿಕ್ಕಾಗಲ್ಲ. ಅದು ಅನಾತ್ಮ ಅದ. ಅಂದ್ರೆ ಪ್ರತಿಬಿಂಬವು ಬಿಂಬಕ್ಕೆ ವಿಷಯವಾಗಿದೆಯೋ ಅಥವಾ ಬಿಂಬವು ಪ್ರತಿಬಿಂಬಕ್ಕೆ ವಿಷಯವಾಗಿದೆಯೋ? ಏನ್ ಹೇಳ್ತೀರಿ ಇದಕ್ಕ? ಪ್ರತಿಬಿಂಬ ಬಿಂಬಕ್ಕೆ ವಿಷಯ ಆಗ್ಯದೋ ಮತ್ತು ಬಿಂಬ ಪ್ರತಿಬಿಂಬಕ್ಕೆ ವಿಷಯ ಆಗ್ಯದ? ಪ್ರತಿಬಿಂಬ ಬಿಂಬಕ್ಕೆ ವಿಷಯವಾಗಿದೆ. ಪ್ರತಿಬಿಂಬ ಅರಿಸಿಕೊಳ್ಳುವ ವಸ್ತು, ಬಿಂಬ ಕೂಟಸ್ಥ ಅರಿಯುವ ವಸ್ತು. ಪ್ರತಿಬಿಂಬವನ್ನ ಪ್ರಕಾಶ ಮಾಡುವುದು ಬಿಂಬಮುಖ. ಬಿಂಬವೇ ಪ್ರತಿಬಿಂಬವನ್ನು ಪ್ರಕಾಶ ಮಾಡುತ್ತದೆ. ಬಿಂಬವೇ ಆ ಪ್ರತಿಬಿಂಬವನ್ನು ಅರಿಯುತ್ತದೆ ಅಂತ ಇದರ ಅರ್ಥ. ಹಾಗೆಯೇ ಸಾಕ್ಷಿಯು ಆಭಾಸನನ್ನು ಪ್ರಕಾಶ ಮಾಡುತ್ತದೆ. ಆದರೆ ಆಭಾಸನು ಸಾಕ್ಷಿಯನ್ನು ಪ್ರಕಾಶ ಮಾಡುವುದಿಲ್ಲ. ಕಾರಣ ಸಾಕ್ಷಿಯು ಸ್ವಯಂ ಪ್ರಕಾಶವಾಗಿದೆ. ಸಾಕ್ಷಿ ಸ್ವಯಂ ಪ್ರಕಾಶ ಆಗಿರುವ ಕಾರಣ ಅದಕ್ಕೆ ಈ ರೀತಿಯಾದಂಥ ಒಂದು ಸಾಮರ್ಥ್ಯ ಅದ. ನಮ್ಮಲ್ಲಿ ಅನುಭವವೂ ಇದೆ. ನಮ್ಮಲ್ಲಿ ಏನದ? ಅನುಭವ. ಚಿದಾಭಾಸನು ಜಾಗ್ರದಲ್ಲಿ ಮತ್ತು ಸ್ವಪ್ನದಲ್ಲಿ ಇರುತ್ತಾನೆ. ಆದರೆ ಸುಷುಪ್ತಿಯಲ್ಲಿ ಇರುವುದಿಲ್ಲ. ಕಾರಣ ಸುಷುಪ್ತಿಯಲ್ಲಿ ಅಂತಃಕರಣವೇ ಇರಲ್ಲ, ಅವಿದ್ಯೆ ಒಳಗೆ ಲಯವಾಗಿರುತ್ತದೆ. ಚಿದಾಭಾಸ ಜಾಗ್ರದಾಗಿರ್ತಾನ, ಸ್ವಪ್ನದಲ್ಲಿರ್ತಾನೆ. ಆದರೆ ಆಭಾಸ ಎಲ್ಲಿರಲ್ಲ? ಅವನು ಸುಷುಪ್ತಿಯಲ್ಲಿ ಇರಲ್ಲ. ಸುಷುಪ್ತಿಯಲ್ಲಿ ಅಂತಃಕರಣವೇ ಇರಲ್ಲ, ಅವಿದ್ಯೆ ಒಳಗೆ ಲಯವಾಗಿರುತ್ತದೆ. ಕೇವಲ ಕೂಟಸ್ಥ ಇರ್ತಾನ. ಮತ್ತೇನಿರ್ತದ? ಸುಷುಪ್ತಿ ಒಳಗೆ ಏನಿರ್ತದೆ? ಕೂಟಸ್ಥ ಮತ್ತು ಅವಿದ್ಯೆ. ಕೂಟಸ್ಥ ಮತ್ತು ಅವಿದ್ಯೆ. ಅವಿದ್ಯೆ ಏನದ? ಅಲ್ಲಿ ಏನದ ಯಾವುದು ಗೊತ್ತಾಗ್ಲಾರ್ದಂಗ ಮುಚ್ಚಾಕಿ ಅಂತ ಒಂದು ಅವಿದ್ಯೆ ಇರ್ತದೆ, ಕೂಟಸ್ಥ ಇರ್ತಾನೆ. ಹಿಂಗಾಗಿ ಕೂಟಸ್ಥ ಇದ್ದದ್ದಕ್ಕ ನೀವು ಅದಿರಿ. ಮತ್ತೆ ನಿದ್ದೆ ಎತ್ತಿದಾಗ ಏನು ಆ ಕಡೆ ಇರ್ತಿರಲ್ಲ, ಜೀವಂತ ಇರ್ತೀರಿ. ಎಲ್ಲ ಒಳಗೆ ಚೈತನ್ಯ ಅದ, ಎಲ್ಲನೂ ಅದ. ಮತ್ತೇನದ? ಅವಿದ್ಯೆ ಒಳಗ ನಿಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಏನಾಗ್ಬಿಟ್ಟದ? ಅವಿದ್ಯೆಯಿಂದ ಕವರ್ ಆಗಿಬಿಟ್ಟದ. ಹಿಂಗಾಗಿ ಅವು ಅದವೋ ಇಲ್ಲೋ ಅನ್ನಂಗ ಒಳಗೆ ಹೊತ್ಕೊಂಡ್ಬಿಟ್ಟಾವ ಅಷ್ಟೇ. ಅಂತಃಕರಣವೇ ಇಲ್ಲವೆಂದ ಬಳಿಕ ಆಭಾಸನೂ ಇರಲಿಕ್ಕೆ ಶಕ್ಯವಿಲ್ಲ. ಅವೆರಡು ಜೋಡಾಗಿರ್ತಾವ. ಅಂತಃಕರಣ ಇಲ್ಲ ಅಂದ್ರೆ ಆಭಾಸನೂ ಇರಲ್ಲ. ಅಂದ್ರೆ ಜಾಗ್ರ ಸ್ವಪ್ನಗಳಲ್ಲಿ ಚಿದಾಭಾಸನ ಭಾವ, ಸುಷುಪ್ತಿಯಲ್ಲಿ ಚಿದಾಭಾಸನ ಅಭಾವ.
ಭಾವ ಅಂದ್ರೆ ಇರೋದು, ಅಭಾವ ಅಂದ್ರೆ ಇಲ್ಲದ್ದು. ಅದಕ್ಕೆ ಜಾಗ್ರ ಸ್ವಪ್ನದಲ್ಲಿ ಚಿದಾಭಾಸನ ಭಾವ ಮತ್ತು ಸುಷುಪ್ತಿಯಲ್ಲಿ ಚಿದಾಭಾಸನ ಅಭಾವ ಉಂಟಾಗುತ್ತದೆ. ಈ ಭಾವ ಮತ್ತು ಅಭಾವ ಎರಡನ್ನೂ ಚಿದಾಭಾಸ ಇದ್ದುದು, ಚಿದಾಭಾಸ ಇಲ್ಲದ್ದು, ಇವುಗಳನ್ನು ಪ್ರಕಾಶ ಮಾಡೋನು ಯಾರು? ಕೂಟಸ್ಥ. ನಿಮ್ ಚಿದಾಭಾಸ ಇದ್ದದ್ದು ಜೀವ ಏನ್ ಮಾಡ್ಲಿಕ್ಕತ್ತದ? ನಿಮ್ಮ ಮನಸ್ಸು ಏನ್ ಮಾಡ್ಲಿಕ್ಕತ್ತದ? ಬುದ್ಧಿ ಏನ್ ಮಾಡ್ಲಿಕ್ಕತ್ತದ? ಚಿತ್ತ ಏನ್ ಮಾಡ್ಲಿಕ್ಕತ್ತದ? ಅಹಂಕಾರ ಏನ್ ಮಾಡ್ಲಿಕ್ಕತ್ತದ? ಇದನ್ನ ನೋಡಂತ ಕೌಶಲ್ಯ ಕಲ್ತಿರ ಇಲ್ಲ? ನಿಮ್ಮ ಮನಸ್ಸು ಏನ್ ಮಾಡ್ಲಿಕ್ಕತ್ತದ? ಅಲ್ಲಿಗೋಲ್ಯೋ ಇಲ್ಲಿಗೋಲ್ಯೋ, ಅದು ಮಾಡ್ಲೋ ಇದು ಬಿಡ್ಲೋ, ಅದು ತಿನ್ಲೋ ಇದು ತಿನ್ಲೋ ಅಂತೇಳಿ ಮನಸ್ಸೇನ್ ಮಾಡ್ತದ? ಸಂಕಲ್ಪ ವಿಕಲ್ಪಗಳಲ್ಲಿ ಮುಳುಗಿರ್ತದ, ಆಲೋಚನೆಯಲ್ಲಿ ಮುಳುಗಿರ್ತದ. ನಿಮ್ಮ ಮನಸ್ಸು ಯಾವ ಆಲೋಚನೆಯಲ್ಲಿ ಮುಳುಗ್ಯದ ಅಂತ ಯಾರಿಂದ ನೋಡ್ಲಿಕ್ಕೆ ಸಾಧ್ಯ? ಅದು ಕೂಟಸ್ಥನಿಂದ ನಿಮ್ಮ ಮನಸ್ಸು ಯಾವ ಆಲೋಚನೆ ಒಳಗೆ ಮುಳುಗ್ಯದ ಅಂತ. ಆಲೋಚನೆಗಳಿಗೆ ಮೀರಿದ ಇನ್ನ ಒಂದು ಅಂತಃಕರಣ ಯಾವುದದು? ಬುದ್ಧಿ. ನಿಮ್ಮ ಬುದ್ಧಿ ಎಂತ ನಿರ್ಧಾರ ತಗೋತು ಅಂಥೇಳಿ ಅದನ್ನ ಅರಿಯೋರು ಯಾರು? ಕೂಟಸ್ಥನೇ. ಮತ್ತೆ ಎಂತ ನಿರ್ಧಾರ ತಗೋತು ಅಂತ. ಮತ್ತೆ ಚಿತ್ತ ಅಂತಂದ್ರ ಎಂತ ವಿಷಯಗಳನ್ನ ತನ್ನೊಳಗ ಏನ್ ಮಾಡಿದ? ಸಂಗ್ರಹ ಮಾಡ್ಕೊಳಕತ್ತದ. ತಲೆಯಾಗ ಯಾವ ಹಾಕೋಬಾರ್ದು ಅವು ಹಾಕೊಳಕತ್ತದ, ಹಾಕೊಳ್ಳಲ್ದು, ಹಾಕೋಬಾರ್ದು ಅಂತವು ಹಾಕೊಳಕತ್ತದ. ಅದು ಏನದು? ಅದನ್ನು ಕೂಟಸ್ಥನೇ ಅರಿತಾನ. ಮತ್ತು ಅಹಂಕಾರ, ನೀವು ಯಾವುದರ ಬಗ್ಗೆ ಅಭಿಮಾನ ಪಡ್ಲಕತ್ತೀರಿ, ಯಾವುದ್ರ ಬಗ್ಗೆ ನಿರಭಿಮಾನಿಗಳಾಗಿರಿ, ಅದನ್ನ ಕೂಟಸ್ಥನೇ ಮಾಡ. ಮತ್ತೆ ನಿಮ್ಮ ಆಭಾಸ ಜೀವ ಏನ್ ಮಾಡ್ಲಕತ್ತದ? ಯಾವುದನ್ನ ಬಯಸ್ಲಕತ್ತದ, ಯಾವುದನ್ನ ರಿಜೆಕ್ಟ್ ಮಾಡ್ಲಕತ್ತದ, ಯಾಕಡೆ ಹೋಗ್ಲಕತ್ತದ, ಏನ್ ಮಾಡ್ಲಕತ್ತದ? ನಿಮ್ಮ ಜೀವದ ಒಂದು ವಿಚಾರ ನೋಡೋದು ಯಾರು? ಕೂಟಸ್ಥನೇ ನೋಡ್ತಾನ. ಮತ್ತೆ ನಿಮ್ಮ ಇಂದ್ರಿಯಗಳ ವ್ಯವಹಾರಗಳನ್ನು ಕೂಟಸ್ಥನೇ ನೋಡ್ತಿರ್ತಾನ. ಮತ್ತೆ ನಿಮ್ಮ ಪ್ರಾಣ ಯಾವುದಕ್ಕೆ ಅಂಟುಕೊಂಡದ, ಯಾವುದ್ರ ಮೇಲೆ ಹೆಚ್ಚು ಜೀವ ಅದ, ಯಾವುದಕ್ಕೆ ಅಂಟುಕೊಂಡಿಲ್ಲ, ಇದನ್ನೆಲ್ಲ ಯಾರು ಅರಿತಾರ? ಕೂಟಸ್ಥನೇ ಅರಿತಾನ. ಹೀಗಾಗಿ ಎಲ್ಲವನ್ನ ಅರಿಯುವುದು ಯಾವುದು ಅಂತಂದ್ರೆ ನಮ್ಮೊಳಗಿರುವ ಸಾಕ್ಷಿ ಚೇತನ ಅಥವಾ ಕೂಟಸ್ಥ. ಮಂದಿದು ಹೇಳ್ತೀರ, ಅವ ಬಹಳ ಅವ್ರ ಮೇಲೆ ಜೀವನ, ಇವ್ರ ಮೇಲೆ ಜೀವನ, ಆಕಿ ಅವ್ರ ಮೇಲೆ ಜೀವನ, ಈಕಿ ಇವ್ರ ಮೇಲೆ. ನೀವ್ ಎದ್ರ ಮೇಲೆ ಜೀವ ಇದೀರಿ ಅಂತ ಕೇಳಿದ್ರೆ ಅದು ನೋಡೋದು ಗೊತ್ತಿಲ್ಲ. ಅದು ನೋಡೋದು ಈ ಸತ್ಸಂಗದಾಗ ಗುರು ಕಲಿಸ್ಕೊಡ್ತಾನೆ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನಿಮ್ಮೊಳಗಿಂದ ಏನ್ ನೋಡ್ಕೋಬೇಕು ಅದು ನೋಡ್ಕೋರಿ, ಮಂದಿ ಒಳಗಿಂದ ಏನ್ ನೋಡ್ಕೋತೀರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅಂತೇಳಿ ನಿಮ್ಮ ಇಂದ್ರಿಯಗಳು, ನಿಮ್ಮ ಪ್ರಾಣ, ನಿಮ್ಮ ಅಂತಃಕರಣ ಇವು ಯಾವುದರ ಕಡೆ ವಾಲ್ತಾ ಇದ್ದಾವೆ, ಏನ್ ಮಾಡ್ಲಕತ್ತವ ನೋಡ್ರಿ ಅಂತ ಕಲಿಸ್ತಾರೆ. ಎರಡನ್ನೂ ಪ್ರಕಾಶ ಮಾಡುವುದು ಯಾವುದು ಅಂದ್ರೆ ನಮ್ಮ ಸಾಕ್ಷಿ ಚೇತನ. ಪರಂತು ಆಭಾಸನಿಗೆ ಸಾಕ್ಷಿಯು ವಿಷಯವಾಗುವುದಿಲ್ಲ. ಕೂಟಸ್ಥ ಎಲ್ಲವನ್ನು ಅರಿತನ. ಆದರೆ ಕೂಟಸ್ಥನನ್ನು ಯಾರಿಂದಲೂ ಅರಿಲಿಕ್ಕೆ ಶಕ್ಯವಿಲ್ಲ. ಕೂಟಸ್ಥ, ಸಾಕ್ಷಿ, ಪ್ರತ್ಯೇಗಾತ್ಮ ಎಲ್ಲ ಒಂದೇ ವಸ್ತುವಿನ ಪರ್ಯಾಯ ನಾಮಗಳು. ಸಾಕ್ಷಿಯನ್ನ ಅರಿಯುವಂತ ತಾಕತ್ತು ಆಭಾಸನಿಗೆ ಇಲ್ಲ. ಕಾರಣ ಸಾಕ್ಷಿಯು ಸ್ವಯಂ ಪ್ರಕಾಶವಾಗಿದೆ. ಸ್ವಯಂ ಪ್ರಕಾಶ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಅನ್ಯವಾದ ಎಲ್ಲವನ್ನು ಪ್ರಕಾಶ ಮಾಡುವುದು ಯಾವುದೋ ಅದೇ ಸ್ವಯಂ ಪ್ರಕಾಶ. ಇಷ್ಟು ತಿಳ್ಕೊಂಡ್ಮೇಲೆ ನೀವು ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ತಿಳ್ಕೋಬೇಕು ಅಂತಂದ್ರ ಬೇರೆ ಯಾರನ್ನರೇ ನೋಡಿ ಯಾರನ್ನರೇ ತಿಳ್ಕೋಬಹುದು. ನಿಮ್ಮನ್ನ ನೀವು ಹುಡುಕಿತೀನಿ ಅಂತಂದ್ರೆ ಸಿಗ್ತೀರ? ನೀವು ಜಗತ್ತಿನ ತುಂಬ ಹುಡುಕ್ರಿ. ನಿಮ್ಮನ್ನ ನೀವು ಹುಡುಕ್ಬೇಕಾದ್ರೆ ನೀವೇ ಆಗಿ ಹುಡುಕ್ಬೇಕಾ, ಏನು ಬೇರೆ ಯಾರು ಆಗಿ ಹುಡುಕ್ಬೇಕಾ? ನಿಮ್ಮನ್ನ ನೀವು ಹುಡುಕ್ಬೇಕಾದ್ರೆ ನಿಮ್ಮನ್ನ ನೀವು ಹುಡುಕ್ಬೇಕಾದ್ರೆ ನೀವೇ ಆಗಿ ನಿಮ್ಮನ್ನು ಹುಡುಕೊಂಡ್ರೆ ನೀವು ಸಿಗ್ತೀರಿ.
ನಿಮ್ಮಿಂದ ಭಿನ್ನವಾಗಿ ಯಾರೋ ಆಗಿ ನಿಮ್ಮನ್ನು ಹುಡುಕಿದ್ರೆ ಎಂದೂ ಸಿಗಂಗಿಲ್ಲ. ಇದನ್ನು ತಿಳ್ಕೋಬೇಕಿದನ್ನು. ಮತ್ತೆ ದೃಷ್ಟಾಂತ ಕೊಡ್ತಾರೆ. ಏನ್ ದೃಷ್ಟಾಂತ ಕೊಡ್ತಾರೆ? ಕನ್ನಡಿಯಲ್ಲಿನ ಸೂರ್ಯನ ಬೆಳಕು ಕತ್ತಲೆ ಕೋಣೆಯೊಳಗಿನ ಎಲ್ಲಾ ವಸ್ತುಗಳನ್ನು ಪ್ರಕಾಶ ಮಾಡುತ್ತದೆ. ಕನ್ನಡಿ ಒಳಗ ನೀವು ಸೂರ್ಯನ ಪ್ರಕಾಶ ಕನ್ನಡಿಲಿಂದ ಒಂದು ಕತ್ತಲೆ ಕೋಣೆ ಒಳಗ ಆ ಕಿರಣಗಳನ್ನು ಹಾಕಿದ್ರಿ ಅಂದ್ರೆ ಅದೆಲ್ಲ ಪ್ರಕಾಶ ಮಾಡುತ್ತದೆ. ಆದರೆ ಆ ಪ್ರಕಾಶ ಕತ್ತಲೆ ಕೋಣೆಯೊಳಗಿನ ಎಲ್ಲಾ ವಸ್ತುಗಳನ್ನು ತೋರಿಸುವಂತ ತಾಕತ್ತು ಇರುವಂತ ಆ ಪ್ರಕಾಶಕ್ಕೆ, ಕನ್ನಡಿಯ ಪ್ರಕಾಶಕ್ಕ ಸೂರ್ಯನನ್ನು ಪ್ರಕಾಶ ಮಾಡುವಂತ ಶಕ್ತಿ ಅದ ಏನದಕ್ಕ ಅಂತ ಕೇಳ್ತಾನೆ. ಒಳ್ಳೆ ಸೂರ್ಯನ ಮೇಲೆ ಹಾಕಿದ್ರೆ ಕಾಣಿಸ್ತದೇನು ಅಂತ ಕೇಳ್ತಾರ. ಸೂರ್ಯನನ್ನು ಪ್ರಕಾಶ ಮಾಡುವ ಶಕ್ತಿ ಅದಕ್ಕಿಲ್ಲ. ಅದು ಕೋಣೆ ಒಳಗೆ, ಕತ್ತಲೆ ಕೋಣೆ ಒಳಗಿನ ವಸ್ತುಗಳನ್ನು ಪ್ರಕಾಶ ಮಾಡುವ ಶಕ್ತಿ ಅದ ಅದಕ್ಕ. ಆದರೆ ಸ್ವಯಂ ಪ್ರಕಾಶ. ಆದರೆ ಸೂರ್ಯನನ್ನು ಪ್ರಕಾಶ ಮಾಡುವ ತಾಕತ್ತು ಅದಕ್ಕಿಲ್ಲ. ಸೂರ್ಯನನ್ನ ಎದರ ಬೆಳಕಲಿಂತ ನೋಡ್ತೀರಿ? ಚಿಮಣಿ ದೀಪದಲಿಂತ ನೋಡ್ತೀರಾ? ಎದರ್ಲಿಂತ ನೋಡ್ತೀರಾ? ಸೂರ್ಯನ ಬೆಳಕಲಿಂತಾನೆ ಸೂರ್ಯನ ನೋಡ್ತೀರಿ ನೀವು. ಬೇರೆ ಯಾವ ಪ್ರಕಾಶನೂ ಬೇಕಾಗಿಲ್ಲ ಅಲ್ಲಿ ಸೂರ್ಯನನ್ನು ನೋಡುವುದಕ್ಕ. ಅಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆಯೇ ಇಲ್ಲ. ಅದಕ್ಕ ಆತ್ಮ ಅಂದ್ರೆ ನಿಮ್ಮ ಸ್ವರೂಪ. ನಿಮ್ಮ ಸ್ವರೂಪವನ್ನ ನೀವು ಅರಿಬೇಕಾದ್ರೆ ನಿಮ್ಮಿಂದ ನೀವೇ ಅರಿಬೇಕೇ ಹೊರತು ಅನ್ಯ ಯಾವುದರಿಂದಲೂ, ಮಾತಿನಿಂದಾಗಲಿ, ಕೃತಿಯಿಂದಾಗಲಿ, ಆಲೋಚನೆಯಿಂದಾಗಲಿ, ಏನೋ ಮನ ಬುದ್ಧಿ ಚಿತ್ತಗಳಿಂದಾಗಲಿ ಅರಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಂದ ನೀವೇ ಅರಿಬೇಕು. ಅದೇ ರೀತಿ ಸಾಕ್ಷಿ ಚೇತನವು ಇನ್ನೊಂದರಿಂದ ಅರಿಸಿಕೊಳ್ಳುವುದಿಲ್ಲ. ಸಾಕ್ಷಿಯು ಎಂದೂ ದೃಶ್ಯವಾಗುವುದಿಲ್ಲ. ಎಲ್ಲ ಕಾಲದಲ್ಲೂ ಅದು ದೃಕ್ರೂಪವಾಗಿಯೇ ಇರುತ್ತದೆ. ಈಗ ಕಾಡಪ್ಪ ಅವರು ಕಾಡಪ್ಪನ್ನ ನೋಡ್ಬೇಕಾಗಿದೆ. ನಾನು ಕಾಡಪ್ಪನ್ನ ನೋಡ್ಬೇಕು ಅಂತ ಹೇಳಿ ಕಾಡಪ್ಪ ಅವರು ಬಯಸಿದ್ರ ಕಾಡಪ್ಪ ಅನ್ನೋದೊಂದು ದೃಶ್ಯ ಮುಂದೆ ಬಂದು ನಿಂದಿರ್ಲಕ್ ಸಾಧ್ಯ ಅದ ಏನ್ರಿ? ಇಲ್ಲ. ಹೆಂಗದ ಇದು? ಕಾಡಪ್ಪನೇ ದೃಕ್ ಆಗ್ಯಾರ, ಕಾಡಪ್ಪನೇ ದೃಶ್ಯ ಆಗ್ಯಾರ. ಎರಡು ತಾನೇ. ತನ್ನಿಂದ ಭಿನ್ನವಾಗಿದ್ದು ಇನ್ನೊಂದು ಏನಾರ ಇತ್ತು ಅಂತಂದ್ರೆ ದೃಶ್ಯ ದೃಕ್ ಆಗ್ಬಹುದು. ಇಲ್ಲಿ ಏನದ ಅಂತಂದ್ರ ಯಾವ ದೃಶ್ಯವನ್ನ ನೀವು ನೋಡ್ಬೇಕಂತೀರಿ ಅದೇ ನೀವಾಗಿರಿ. ನೀವೇ ಆ ಸ್ವರೂಪ ಅದಿರಿ. ಸಕ್ಕರೆ ಸಿಹಿಯನ್ನ ಅರಿಬೇಕು, ಸಿಹಿ ಹೆಂಗಿರ್ತದ ಅಂತ ಕೇಳಕತ್ತಿತ್ತ. ಸಕ್ರಿ ಸಿಹಿ ಹೆಂಗಿರ್ತದ? ಅಥವಾ ಗೋಕಾಕ್ ಬಸ್ ಸ್ಟ್ಯಾಂಡ್ನಾಗ ನಿಂತ ಕಾಡಪ್ಪವರು ನಾ ಕಳದೀನಿ ಎಲ್ಲ ಕತ್ತಿದ್ರಂತ. ಎಲ್ಲಿ ಕಳದಿರಿ? ಅಲ್ಲೇ ಗೋಕಾಕ್ನಾಗೆ ಇದಿರಲ್ಲ, ಬಸ್ ಸ್ಟ್ಯಾಂಡ್ ನಿಮ್ಮೂರಾಗೆ ಇದಿರಿ. ನಿಮ್ಮೂರ್ ಯಾವ್ದಂದ್ರೆ ನಮ್ಮೂರ್ ಗೋಕಾಕ್. ನಾ ಕಳದೀನಿ ಅಂತೀರ. ಹೀಗಾಗ್ಯದ ಈಗ ನಮ್ಮ ಮನೆ ನಾ ಹುಡುಕ್ಬೇಕು, ನಾ ಕಳದೀನಿ, ನಾ ಹುಡುಕ್ಬೇಕು ಅಂತಿದ್ರಂತ. ಹಂಗಾದ್ರ ಎಲ್ಲಿ ಕಳೆದಿರಿ ನೀವು? ಅಲ್ಲೇ ಇದಿರಲ್ಲ, ಎಲ್ಲಿ ಕಳೆದೇ ಇಲ್ಲ. ಹಿಂಗಾಗಿ ನಮ್ಮ ಕೂಟಸ್ಥ ಸ್ವರೂಪ ಏನದ ಅದು ದೃಶ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ದೃಕ್ ರೂಪವೇ ಅದ. ದೃಕ್ ರೂಪವನ್ನ ದೃಕ್ ರೂಪದಿಂದಲೇ ಅರಿಬೇಕದನ್ನು. ದೃಶ್ಯ ಮಾಡಿ ಅರಿತೀನಿ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಅದ್ರೊಳಗ ಏನಾದರೂ ಮುಟ್ಲಕ್ಕ ತಟ್ಲಕ್ಕ ಬರ್ತಿತ್ತಂದ್ರೆ ಚರ್ಮದಿಂದ ಸ್ಪರ್ಶವಾಗಿ ನೋಡ್ಬೋದಿತ್ತು. ಅದಕ್ಕೇನಾರ ರೂಪ, ರಂಗ, ಬಣ್ಣ ಇತ್ತು, ಆಕಾರ ಇತ್ತು ಅಂದ್ರೆ ಕಣ್ಣಿಲಿಂತ ನೋಡ್ಲಕ್ಕೆ ಬರ್ತಿತ್ತು. ಅದಕ್ಕೇನಾರ ರುಚಿ ಅನ್ನೋದು ಇತ್ತು ಅಂತಂದ್ರೆ ನಾಲಿಗೆನಿಂತ ನೆಕ್ಕಿ ನೋಡ್ಬೋದಿತ್ತು. ಅದಕ್ಕೇನಾರ ಗಂಧ ಇತ್ತು ಅಂತಂದ್ರೆ ಅದನ್ನ ಮೂಗಿನಿಂದ ವಾಸನೆಯಿಂದ ನೋಡ್ಬೋದಾಗಿತ್ತು. ಅದು ಏನಾರ ಶಬ್ದ ಮಾಡ್ತಿತ್ತು ಅಂತಂದ್ರೆ ಅದರ ಕಿವಿಲಿಂತ ಕೇಳಬಹುದಿತ್ತು. ಮತ್ತ ಇವು ಯಾವ ಇಲ್ಲ ಅಂತಂದ್ರೆ ಅದು ಇಲ್ಲೇನು ಆದ. ನಿಮ್ಮೊಳಗ ಆದ ಇಲ್ಲ, ನೀವ್ ಅದಿರೇ ಇಲ್ಲ. ಅದಿರೇನ್ರಿ ಕಾಡಪ್ಪರೇ ಅಂತಂದ್ರ ನಾ ಇಲ್ಲ ಅಂತೀರ, ಅದಿನಂತೀರ? ಅದಿನೇ ಅಂತೀರಿ. ಅದಿರಿ ಅಂದ್ರೆ ಯಾರು ಅದಿರಿ? ಕೂಟಸ್ಥ ಅದಿನಿ ಅನ್ನೋದು
ಸ್ವಾನುಭಾವದಿಂದ, ಶಾಸ್ತ್ರಜ್ಞಾನದಿಂದ, ಗುರುವಾಕ್ಯದಿಂದ ತಿಳ್ಕೊತೀರಿ. ಕೂಟಸ್ಥ ಅನ್ನೋದು ಗೊತ್ತಾಗೋದಕ್ಕಿಂತ ಮೊದಲ ಬೇರೆ ಏನೇನೋ ತಿಳ್ಕೊಂಡಿವಿ ನಾವು. 84 ಲಕ್ಷ ಜೀವರಾಶಿಗಳ ಪೈಕಿ ನಾನೊಂದು ಮನುಷ್ಯ ಜನ್ಮ, ಅದರಾಗ ಗಂಡ ಹೆಣ್ಣ, ಶ್ರೀಮಂತ ಬಡವ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಇಂಡಿಯಾದವ, ಪಾಕಿಸ್ತಾನದವ, ಮತ್ತ ವಯಸ್ಸಿನಾಗ ಯಜಮಾನ, ಸಣ್ಣ ಹುಡುಗ, ಪಂಡಿತ, ಪಾಮರ, ಅಧಿಕಾರ, ಜವಾನ, ಏನೆಲ್ಲ ತಿಳ್ಕೊಂಡಿವಿ. ಎಲ್ಲ ಕಲ್ಪಿತ. ಇರೋದು ಅದೇ ಒಂದೇ ಕೂಟಸ್ಥನೇ ಸತ್ಯ, ಮಿಕ್ಕಿದ್ದೆಲ್ಲ ಮಿಥ್ಯೆ. ಗುರು ಅಂತ, ಶಿಷ್ಯ ಅಂತ ಎಲ್ಲ ತಿಳ್ಕೊಂಡಿದ್ದೆಲ್ಲ ಕಲ್ಪಿತ. ಎಲ್ಲ ಕಲ್ಪಿತ. ಬ್ರಹ್ಮ ಒಂದೇ ಸತ್ಯ. ಅದಕ್ಕೆ ಸಾಕ್ಷಿ ಚೇತನವು ಇನ್ನೊಂದರಿಂದ ಅರಿಸಿಕೊಳ್ಳುವುದಿಲ್ಲ. ಸಾಕ್ಷಿಯು ಎಂದೂ ದೃಶ್ಯವಾಗುವುದಿಲ್ಲ. ಎಲ್ಲ ಕಾಲದಲ್ಲೂ ಅದು ಯಾವ ರೂಪ ಇರ್ತದೆ? ದೃಶ್ಯ ಎಂದೂ ಆಗಲ್ಲ. ಕೂಟಸ್ಥ ದೃಕ್ ರೂಪ, ನೋಡುವವನಾಗಿರ್ತದೆ ಹೊರತು ಅದು ಕಾಣುವವನಾಗಿರಲ್ಲ. ಕಾಣುವ ವಸ್ತು ದೃಶ್ಯ, ನೋಡುವ ವಸ್ತು ದೃಕ್. ನೋಡುವವನಾಗಿರ್ತದೆ. ಜಾಗ್ರ, ಸ್ವಪ್ನ, ಸುಷುಪ್ತಿಗಳನ್ನು ಅರಿಯುವುದೆವುದು? ಜಾಗ್ರದಾಗ ನೀವೇನೇನು ವ್ಯವಹಾರ ಮಾಡಿರಿ, ಸ್ಥೂಲ ಸೂಕ್ಷ್ಮ ಶರೀರಗಳ ಮೂಲಕ, ಮತ್ತೆ ಕಾರಣ ಶರೀರನೂ ಇರ್ತದ. ನೀವು ಜಾಗ್ರದಾಗ ಮಾಡಿದ ಎಲ್ಲ ಕೆಲಸ ಜ್ಞಾನದವೇ ಇರ್ತವೇನು? ಅಜ್ಞಾನದ ಕೆಲಸನೇ ಇರ್ತಾವ ಬಹಳಷ್ಟು. ಈ ಸತ್ಸಂಗ ಒಂದು ಬಿಟ್ರು ಉಳಿದು ದೊಡ್ಡ ಅಜ್ಞಾನದ ಕೆಲಸನೇ. ಸತ್ಸಂಗದಾಗ ಕುಂತಾಗನು ಅಜ್ಞಾನ ಜಕ್ಕೊಂಡು ಹೋಗ್ಬಿಡ್ತು. ನೀನೆಲ್ಲ ಪಟ್ ಅಂತೇಳಿ ಬಂದ್ ಮಾಡ್ಕೊಂಡು ಹೋಗ್ಬಿಟ್ರಿ. ಅದಕ್ಕೆ ಹೋದ್ರಿ ಗೊತ್ತಾಗ್ಲಿಲ್ಲ, ಎಲ್ಲಿ ಬೆಂಕಿ ಹತ್ತಿತ್ತು ಆರಿಸ್ಲಕ್ ಹೋಗಿರೇನ ನಂಗ. ಯಾರ್ಯಾರು ನಿಂದ ಬಂದು ಮಾಡ್ಕೊಂಡು ಹೋದ್ರಿ? ಮ್ಯೂಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯ್ತಪ್ಪ. ಕಟ್ ಮಾಡ್ಕೊಂಡು ಯಾಕೆ ಹೋದ್ರಿ ನಿನ್ನೆ? ಚಟ್ಕೊಂಡು ಸಿಟ್ಟು ಬಂದು ಹೋದವ್ರು ಎದ್ದೋದಂಗೆ ಹೋಗ್ಬಿಟ್ರ ಕಟ್ ಮಾಡಿ. ನಿನ್ನೆ ಅದು ನೋಡಿದ ದೃಶ್ಯ ಭಾರಿ ಇರುತ್ತೆ. ನಿನ್ನೆ ಮ್ಯೂಟ್ ಮಾಡ್ಕೊಂಡ್ಬಿಟ್ರೆ ಆಯ್ತು. 3 ಅವಸ್ಥೆಗಳಲ್ಲಿ ತೋರುವ ಅಖಿಳವನ್ನು ಬೇರಿಟ್ಟು ಅರಿಯುವುದು. 3 ಅವಸ್ಥೆಗಳಲ್ಲಿ ತೋರುವ ಅಖಿಳವನ್ನು ಜಾಗ್ರ, ಸ್ವಪ್ನ, ಸುಷುಪ್ತಿಯಲ್ಲಿ ತಾನು ಅವುಗಳನ್ನ ನೋಡ್ತಾನೆ. ಯಾರು? ಜಾಗ್ರದ ಅವಸ್ಥೆ ಒಳಗೆ ಮಾಡುವ ವ್ಯವಹಾರಗಳನ್ನು, ಸ್ವಪ್ನ ಅವಸ್ಥೆಯಲ್ಲಿ ಮಾಡುವ ವ್ಯವಹಾರಗಳನ್ನ ಬೇರಿಟ್ಟು ಅರಿಯುವವನು. ಸುಷುಪ್ತಾವಸ್ಥೆಯಲ್ಲಿ ಉಂಟಾದ ವ್ಯವಹಾರ ಬೇಸಿ ನಿದ್ದೆ ಹತ್ತಿತ್ತು ನೋಡಪ್ಪ, ರಾತ್ರಿ ಎಲ್ಲಿ ಮಕ್ಕೊಂಡಿದ್ದೆ ಅನ್ನೋದೇ ಗೊತ್ತಿಲ್ಲ ನೋಡು, ಅಷ್ಟು ಚಂದ ನಿದ್ದೆ ಹತ್ತಿತ್ತು. ಸತ್ತಿನೋ ಬದುಕಿನೋ ಅನ್ನಷ್ಟು ಚಲೋ ನಿದ್ದೆ ಹತ್ತಿತ್ತು ನೋಡಪ್ಪ. ರಾತ್ರಿ ಕನಸಿನಾಗ ಇಂಥದ್ದು ಬಂದಿತ್ತು ನೋಡಪ್ಪ. ಜಾಗೃತಾವಸ್ಥೆಯಲ್ಲಿ ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಅದು ಮಾಡಿದೆ. ಇವೆಲ್ಲವನ್ನ ಸ್ಟೋರಿ ಸಿನಿಮಾ ನೋಡಿದಂಗೆ ನೋಡಿ ಹೇಳ್ತಾನಲ್ಲ, ಯಾರವನು? ಬೇರಿಟ್ಟು ಅರಿಯುವುದು. ಮೀರಬಾರದ ಚಿತ್ತೇ ನಿನ್ನ ನಿಜ. ಇದನ್ನೆಲ್ಲ ನೋಡಿ ಹೇಳೋ ಯಾರು? ಬರ್ರಿ ಒಂದ್ ಸ್ವಲ್ಪ ಮಾತಾಡ್ ಬರ್ರಿ ಏನಾರ ಅಂತ ಕರೆದ್ರ ನನಗೆ ಮಾತಾಡ್ಲಕ್ ಬರುವುದಿಲ್ರಿ ಅಂತಾರಲ್ಲ. ಮಾತಾಡ್ಲಕ್ ಬರುವುದಿಲ್ರಿ ಅನ್ನೋದು ತಿಳಿದವ ಯಾರು? ಮಾತಾಡ್ಲಕ್ ಬರ್ತದ, ಮಾತಾಡ್ಲಕ್ ಬರಲ್ಲ ಅಂತ ತಿಳಿದವ ಯಾರು? ನೀವೇ. ಅದೇ ಚಿತ್ತೇ ನಿಮ್ಮ ನಿಜ ಅಂತ ನಿಜಗುಣ ಶಿವಗಳು ಹೇಳಿದ್ದಾರೆ. 3 ಅವಸ್ಥೆಗಳಲ್ಲಿ ಬೆಳಗತಕ್ಕಂತಹದ್ದು ಚಿದ್ರೂಪವಾದ ನಿನ್ನ ಸ್ವರೂಪವಿದೆ. ಜಾಗ್ರ, ಸ್ವಪ್ನ, ಸುಷುಪ್ತಿ 3ರಲ್ಲೂ ಸಾಕ್ಷಿಯ ಭಾವವಿದೆ. 3ರಾಗ ಸಾಕ್ಷಿಯ ಭಾವ ಅದ. ಮತ್ತೆ ಜಾಗ್ರ, ಸ್ವಪ್ನ, ಸುಷುಪ್ತಿಗಳಲ್ಲಿ ಚಿದ್ರೂಪವಾದ ನಿನ್ನ ಸ್ವರೂಪವೇ ಇದೆ. ಆ ಆಭಾಸನು ಜಾಗ್ರ, ಸ್ವಪ್ನ 2ರಲ್ಲಿ ಮಾತ್ರ ಇರುತ್ತಾನೆ, ಸುಷುಪ್ತಾವಸ್ಥೆಯಲ್ಲಿ ಇರಲ್ಲ ಅಂತಂದ್ರೆ ಆಭಾಸನ ಭಾವ ಅಭಾವಗಳನ್ನು ಅರಿಯತಕ್ಕಂಥವನು ಆಭಾಸನಿಗಿಂತ ಭಿನ್ನವಾಗಿಯೇ ಇರುತ್ತಾನೆ. ಅವನು ಯಾರು ಅಂತಂದ್ರೆ ಕೂಟಸ್ಥ. ಜಾಗ್ರ ಸ್ವಪ್ನದಲ್ಲಿ ಆಭಾಸ ಇರ್ತಾನ, ಸುಷುಪ್ತಿಯಲ್ಲಿ ಇರಲ್ಲ. ಸುಷುಪ್ತಿಯಲ್ಲಿ ಎಲ್ಲಿ ಹೋಗಿರ್ತಾನ ಅಂತಂದ್ರೆ ಅವಿದ್ಯೆ ಒಳಗ ರಮಿಸಿರ್ತಾನೆ, ಲಯವಾಗಿರ್ತಾನೆ, ಲೀನಾಗಿರ್ತಾನೆ ಅಂತ. ಇದನ್ನೆಲ್ಲ ತಿಳಿಯವ ಯಾರಪ್ಪ ಅಂದ್ರೆ ಕೂಟಸ್ಥ.
ಕೂಟಸ್ಥನನ್ನು ಬೆಳಗುವ ಸಾಮರ್ಥ್ಯ ಆಭಾಸನಿಗೆ ಇಲ್ಲ. ಆಭಾಸನನ್ನು ಕೂಟಸ್ಥನೇ ಪ್ರಕಾಶ ಮಾಡುತ್ತಾನೆ. ಇದು ಎರಡನೇ ವಿಚಾರ. ಕೂಟಸ್ಥನೇ ಆಭಾಸನನ್ನು ಪ್ರಕಾಶ ಮಾಡುತ್ತಾನೆ. ಅಹಂ ವೃತ್ತಿಯಲ್ಲಿ ಎರಡು ಇರುತ್ತವೆ. ಅಹಂ ನಾನು ನಾನು ಅಂತೀವಲ್ಲ, ಅದರೊಳಗೆ ಎರಡು ಪ್ರಕಾರ. ಕೂಟಸ್ಥನೇ ಆಭಾಸನನ್ನು ಪ್ರಕಾಶ ಮಾಡುತ್ತಾನೆ. ಆಭಾಸನು ಕೂಟಸ್ಥನನ್ನು ಪ್ರಕಾಶ ಮಾಡುವುದಿಲ್ಲ. ಕೂಟಸ್ಥನು ಸ್ವಯಂ ಪ್ರಕಾಶ ಇದ್ದಾನೆ. ಅಹಂ ವೃತ್ತಿಯಲ್ಲಿ ಎರಡು ಯಾವ್ಯಾವು? ಯಾವ್ಯಾವ್ರಿ? ಒಂದು ಆಭಾಸ, ಇನ್ನ ಒಂದು ಕೂಟ. ಈಗ ಆಭಾಸನೊಳಗೆ ಏನೇನಿರ್ತದ? ಅವಿದ್ಯೆ. ಕೂಟಸ್ಥನಲ್ಲಿ ಶುದ್ಧ ಚೇತನ, ಶುದ್ಧ ಬ್ರಹ್ಮ ಇರ್ತಾನೆ. ಜೀವಭಾವ ಇಲ್ಲ. ಜೀವಭಾವ ಇಲ್ಲ. ನಿಮ್ಗಾದ ಇಲ್ಲ ಜೀವಭಾವ? ನೀವು ಕತೆ ಹೇಳ್ಬೇಡ್ರಿ, ನಿಮಗೆ ಜೀವಭಾವ ಈಗ ಆದ ಇಲ್ಲ. ಯಾರದಾರ ಕತೆ, ಮೂರನೇದವ್ರ ಕತೆ ಹೇಳ್ದಂಗೆ ಹೇಳ್ಬೇಡ್ರಿ. ಜೀವಭಾವ ಇಲ್ಲ, ಜೀವಭಾವ ಇಲ್ಲ ಅಂತಂದ್ರೆ ಹೆಂಗಿರ್ತೀರಿ ನೀವು? ಹುಟ್ಟಿಲ್ಲ, ನಾನು ಹುಟ್ಟಿದವನು ಅಲ್ಲ. ಮತ್ತೆ ಇಲ್ಲಿ ಉಪಜೀವನ ಏನು ಮಾಡ್ಲಿಕ್ಕತ್ತೀನಲ್ಲ, ಅದು ನಾನಲ್ಲ. ಮತ್ತೆ ಹುಟ್ಟೇ ಇಲ್ಲ ಅಂತಂದ್ಮೇಲೆ ನಾನು ಸಾಯುವವನು ಅಲ್ಲ. ಇದು ನಿಮ್ಗ ನಿಶ್ಚಯ ಜ್ಞಾನ ಆಯ್ತು ಅಂತಂದ್ರ, ನಾನು ಸಿಟ್ಟಿಗೇರಿ ಎಲ್ಲರೂ ಸತ್ತೋರ ಕಡೆ ಅಂತೀನಿ. ನಾನು ಅಂದ ಹೊತ್ನಾಗ ನಿಮ್ಮ ಮನಸ್ಸಿಗೆ ನೋವಾಗ್ತದ, ಏನು ಆನಂದ ಆಗ್ತದ? ನಾ ಹುಟ್ಟೇ ಇಲ್ಲ, ನಾನು ಸಾಯೋದು ಇಲ್ಲ, ನೀ ಬೆಕ್ಕದ ಹೋಗ್ಕೋ, ನಮ್ಗೇನಾಗಂಗಿಲ್ಲ ಅಂತೀರ ಇಲ್ಲ ಅವಾಗ? ಇದು ಯಾರಿಗೆ ನಿಶ್ಚಯ ಜ್ಞಾನ ಆಗ್ತದ ಅವ್ರಿಗೆ ಏನಾಗ್ಬಿಡ್ತದ, ನೀ ಸತ್ತು ಹೋಗು ಅಂತಂದ್ರೂ ಏನು ನೋವಾಗಂಗಿಲ್ಲ. ಜೀವಭಾವ ಇತ್ತು ಅಂತಂದ್ರ ಹುಟ್ಟವನು ನಾನು, ಇಲ್ಲಿ ಬದುಕು ಮಾಡ್ಲಕತ್ತವನು ನಾನು, ಸಾಯವನು ನಾನು ಅಂತ ಯಾರೊಳಗೆ ಇರ್ತದ ಅವ್ರ ಹಾಸಿಗೆನೇ ಹಿಡಿದು ಬಿಡ್ತಾರೆ. ಸತ್ತೋಗಂದ್ರಲ್ಲ ನಮಗ, ನಾ ಮಾಡಿದ್ದಿ ಅದಕ್ಕೆ ಉಪಯೋಗ ಆಯ್ತು, ನಾನು ಈಟೆಲ್ಲ ಮಾಡಿದ್ದು ಯಾರಿಗೆ ಮಾಡಿದೆ, ಕ್ಯಾಲ್ಕುಲೇಷನ್ ಚಾಲು ಆಗಿಬಿಡ್ತದೆ. ಜೀವಭಾವ ಇದ್ದರು ಹೆಂಗದ? ಒಂದನೇದ್ದು ಜೀವಭಾವ ಕೂಟಸ್ಥ, ನಾನು ಕೂಟಸ್ಥ, ನಾನು ಹುಟ್ಟಿದವನಲ್ಲ, ನಾ ಸಾಯುವವನಲ್ಲ, ಇಲ್ಲಿ ಉಪಜೀವನ ಮಾಡ್ಲಿಕ್ಕತ್ತವನು ನಾನಲ್ಲ. ಅಂತಃಕರಣ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅವೆಲ್ಲ ಕೂಡಿ ಒಂದು ನಾಟಕ ಮಾಡ್ಲಕತ್ತವ. ಅವನ್ನ ನಾನು ಸಪರೇಟ್ ಕೂತು ನೋಡವ ನಾನಷ್ಟೇ. ದೃಷ್ಟ ನಾನು, ದೃಶ್ಯ ಅಲ್ಲ. ಹುಟ್ಟಿದ್ರೆ ನನಗೇನಾಗದ, ಸತ್ತರೆ ನನಗೇನಾಗದ, ಈ ಶರೀರ ಆದ್ರೆ ಏನಾಗದ, ಶರೀರ ಇದ್ರೆ ಏನಾಗದ? ಹೆಂಗ? ಏನ್ ಪಾಪ, ಏನ್ ಮಾಡಿದ್ರೆ ಪಾಪ ಬರ್ತದೋ, ಏನ್ ಮಾಡಿದ್ರೆ ಪುಣ್ಯ ಬರ್ತದೋ, ಆ ಪಾಪ ಮತ್ತೆ ಎಂತ ಸುಖ ಕೊಡ್ತದೋ, ಆ ಪಾಪ ಎಂತ ದುಃಖ ಕೊಡ್ತದೋ, ಇದು ಕೂಟಸ್ಥ ಮಾತಾಡೋದ, ಆಭಾಸ ಮಾತಾಡೋದ ಕೆಲಸ? ಇದು ಆಭಾಸನ ಕೆಲಸ. ಪಾಪ ಪುಣ್ಯಗಳನ್ನ ಲೆಕ್ಕ ಹಾಕ್ಲಾರ್ದೆ ಯಾವ ಪರಿಸ್ಥಿತಿ ಒಳಗೆ ಏನೇನ್ ಮಾಡ್ಬೇಕು ಅವುಗಳನ್ನ ಮಾಡಬೇಕು.
ಗುರುಗಳಿಗೆ ಹೆಂಗ್ ಹೊಡಿಲಿ, ನಮ್ಮ ಪಿತಾಮಹನಿಗೆ ಹೆಂಗ್ ಹೊಡಿಲಿ ಅಂತ ಹೇಳಕ್ಕೆ ಅರ್ಜುನ ಲೆಕ್ಕ ಹಾಕಿದ್ರೆ ಯುದ್ಧನೇ ಮಾಡ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಅವರವರ ಧರ್ಮಗಳನ್ನು ಅವರು ಪಾಲಿಸಲೇಬೇಕು, ಅವರವರ ಪಾತ್ರಗಳನ್ನು ಅವರು ವಹಿಸಲೇಬೇಕು. ಪಾಪ ಪುಣ್ಯ ಮಾಡೋರು ಅಲ್ಲ, ಸುಖ ದುಃಖ ಅನುಭವಿಸುವರು ಅಲ್ಲ. ಇಲ್ಲಿ ನಾನು ನಾನು ಅಂತೇಳಿ ಈ ದೇಹವನ್ನು ಕುರಿತು ನಾನು ಅಂತೇನು ಅಭಿಮಾನ ಪಡ್ತೀನಿ, ಅದೆಲ್ಲ ಅಜ್ಞಾನದ ಕೆಲಸ. ನಾನು ಅಂದದ್ರ ಸಲುವಾಗಿ ನನ್ನದು ಅನ್ನೋದು ಸಿಕ್ಕಾಪಟ್ಟೆ ಬಂದ್ಬಿಟ್ಟದೆ ಜಗತ್ತಿನಾಗ. ನಾನು ನನ್ನದು ಅನ್ನೋದು ಇವೆರಡನ್ನ ತೆಗೆದು ಹಾಕೋದು. ಮತ್ತ ಈ ಜಗತ್ತ ಸತ್ಯ, ಇಲ್ಲಿರೋ ವಸ್ತುಗಳು ಸತ್ಯ, ಇಲ್ಲಿರೋ ಸಂಪತ್ತುಗಳು ಸತ್ಯ, ಇಲ್ಲಿರೋ ಸಂಬಂಧಗಳು ಸತ್ಯ ಅಂತೇನದಾವ ಅವೆಲ್ಲ ಮಿಥ್ಯೆ ಅದಾವ. ಬ್ರಹ್ಮ ಒಬ್ಬನೇ ಸತ್ಯ ಅದಾವ. ಕೇವಲ ಬ್ರಹ್ಮನ ಕಡೆ ನೋಡಬೇಕು ಅಂತಂದ್ರೆ ನಮ್ಮ ದೃಷ್ಟಿ ಬ್ರಹ್ಮಮಯವಾಗಿರಬೇಕು. ಬ್ರಹ್ಮಮಯವಾದ ದೃಷ್ಟಿಗೆ ಬ್ರಹ್ಮಮಯವಾದ ಸೃಷ್ಟಿ. ನಮ್ಮ ದೃಷ್ಟಿ ಜೀವಮಯವಾಗಿತ್ತು ಅಂತಂದ್ರೆ ಜೀವಮಯವಾದಂತ ಸೃಷ್ಟಿ ಆಗ್ತದೆ. ಅಲ್ಲಿ ದುಃಖ, ಚಿಂತೆ, ಕೊರತೆ, ಕೊರಗು, ಅಭಾವ ಏನೆಲ್ಲ ಕಾಣ್ತದೆ. ಅದಕ್ಕೆ ನಮ್ಮೊಳಗೆ ನಿಶ್ಚಯ ಜ್ಞಾನ. ಅದಕ್ಕೆ ಅಹಮೃತ್ತಿಯಲ್ಲಿ ಒಂದು ವಾಚ್ಯಾರ್ಥ, ಇನ್ನ ಒಂದು ಲಕ್ಷ್ಯಾರ್ಥ. ವಾಚ್ಯಾರ್ಥದೊಳಗ ಅಜ್ಞಾನ ಸಮೇತವಾದಂತ ಆವಾಸನ ವ್ಯವಹಾರಗಳು ವಾಚ್ಯಾರ್ಥದಲ್ಲಿ ನಡೀತವ. ಲಕ್ಷ್ಯಾರ್ಥದಲ್ಲಿ ಕೇವಲ ಕೂಟಸ್ಥ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಕೇವಲ ಕೂಟಸ್ಥ. ಅದಕ್ಕೆ ಕೂಟಸ್ಥನೇ ಆವಾಸನನ್ನು ಪ್ರಕಾಶ ಮಾಡುತ್ತಾನೆ. ಆಭಾಸನು ಕೂಟಸ್ಥನನ್ನು ಪ್ರಕಾಶ ಮಾಡುವುದಿಲ್ಲ. ಕೂಟಸ್ಥನು ಏನವನು ಸ್ವಯಂ ಪ್ರಕಾಶ ಇದ್ದಾನೆ. ಆಭಾಸನು ಸ್ವಯಂ ಪ್ರಕಾಶ ಇಲ್ಲ. ಇವೆಲ್ಲ ನಿಶ್ಚಯ ಜ್ಞಾನ ಆಗಬೇಕು, ನಿಶ್ಚಯ ಮಾಡ್ಕೋಬೇಕು. ನೀವು ಮಾಡ್ಕೊಳ್ಳೋ ನಿಶ್ಚಯ ನಾ ಮಾಡ್ಕೊಳಕ್ಕಾಗ್ತದ? ನಾ ಮಾಡ್ಕೊಂಡ್ರೆ ನನಗೆ ಉಪಯೋಗ, ನೀವು ಮಾಡ್ಕೊಂಡ್ರೆ ನಿಮಗೆ ಉಪಯೋಗ. ಸೂರ್ಯನಿಂದಲೇ ಪ್ರಕಾಶ ಪಡೆದಿರತಕ್ಕಂಥ ಕನ್ನಡಿಯು ತನಗೆ ಪ್ರಕಾಶ ಮಾಡಿರತಕ್ಕಂಥ ಸೂರ್ಯನನ್ನು ಹೇಗೆ ಬೆಳಗುವುದಿಲ್ಲವೋ, ಯಾವ ಕನ್ನಡಿ ಸೂರ್ಯನಿಂದಲೇ ಅದರದೇ ಬೆಳಕು ತಗೊಂಡು ಅದನ್ನೇ ಒಳ್ಳೆ ಹೆಂಗೆ ಬೆಳಗಂಗಿಲ್ಲೋ, ಅದೇ ರೀತಿ ಆಭಾಸನಿಗೆ ತನ್ನ ಅರಿವು ಇರುವುಗಳನ್ನ ಕೊಟ್ಟಿದ್ದು ಯಾವುದು? ಆಭಾಸನಿಗೆ ಆಭಾಸ ಇದ್ದಾನೆ ಅಂತಂದ್ರೆ ಆಭಾಸ ಅರಿತಾ ಇದ್ದಾನೆ. ಏನ್ ಅರಿಲಕತ್ತಾನ? ಜಡ ಪದಾರ್ಥಗಳನ್ನು, ಜಗತ್ತಿನೊಳಗಿರುವ ಜಡ ಪದಾರ್ಥಗಳನ್ನು ಅರಿತಾ ಇದ್ದಾನೆ. ಆ ಅರಿವು ಮತ್ತು ಇರುವುಗಳನ್ನ ಯಾರಿಂದ ಪಡ್ಕೊಂಡನ ಅವನ ಆಭಾಸ? ಕೂಟಸ್ಥನಿಂದ ಪಡ್ಕೊಂಡು ಏನ್ ಮಾಡ್ಯಾನ? ಆ ಕೂಟಸ್ಥನನ್ನು ಅರಿಯಲಾರದವನಾಗ್ಯಾನ. ಕೂಟಸ್ಥನಿಗೆ ಅವನಿಗೆ ಏನಾರ ಸ್ವಂತ ಅಸ್ತಿತ್ವ ಅದ ಏನ್ರಿ? ಆಭರಣಕ್ಕೆ ಏನಾರ ಸ್ವಂತ ಅಸ್ತಿತ್ವ ಅದ? ಬಂಗಾರ ಬಿಟ್ಟು ಹೊರಗೆ ಎಲ್ಲಾರ ಅದಕ್ಕೆ ಒಂದು ಸ್ವಂತ ಅಸ್ತಿತ್ವ ಅಂತ ಏನಾರ ಅದ ಏನು? ಬಂಗಾರ ಹೊರತುಪಡಿಸಿ ಬಂಗಾರ ಬಿಟ್ಟರೆ ಆಭರಣ ಎಲ್ಲಾರ ಹೊರಗೆ, ಬಂಗಾರ ಬಿಟ್ಟು ಹೊರಗೆ ಎಲ್ಲಾರ ಕಾಣ್ತದೆ ಅನ್ನೋದು? ಮತ್ತೆ ಬಂಗಾರದ ಒಳಗೆ ಆಭರಣ ಇದ್ದು ಆ ಬಂಗಾರವನ್ನೇ ಅರಿತಾ ಇಲ್ಲ. ಅದು ಆಭರಣ ಏನ್ ಮಾಡ್ಲಕತ್ತದ? ನಾನೇ ಬಂಗಾರ ಅಂತ ಕೂತದ. ಅದೇ ಬಂಗಾರ ಆಗಿತ್ತಂತಂದ್ರ ಕಾಸಿದ್ರೆ ಯಾಕೆ ಹೋಗ್ತದದು? ಡಿಸೈನೇ ಬಂಗಾರ ಆಗಿರ್ತಂತಂದ್ರ ಕಾಸಿದ ಮೇಲೆ ಅಲ್ಲಿ ಉಳಿದೇವದು ಬಂಗಾರನ ಏನ ಡಿಸೈನ್? ಬಂಗಾರ ಉಳಿತದ, ಡಿಸೈನ್ ಎಲ್ಲಿ ಹೋಯ್ತು? ನಾನೇ ನಾನೇ ಅನ್ನೋದು. ಹಂಗ ಆಭಾಸ ಅಂದರೆ ಕನ್ನಡಿ ಒಳಗಿನ ಸೂರ್ಯ ಇದ್ದಂತೆ. ಕೂಟಸ್ಥ ಅಂದ್ರೆ ಆಕಾಶದೊಳಗಿನ ಸೂರ್ಯ ಇದ್ದಂತೆ. ಆ ಕನ್ನಡಿ ಒಳಗಿನ ಸೂರ್ಯ ಅವಂದು ಕಿರಣ ಮನಿ ಒಳಗ ಬಿಟ್ರ ಕತ್ತಲೆ ಕೋಣೆ ಒಳಗಿನ ವಸ್ತುಗಳು ಕಾಣ್ತವ. ಅದೇ ಕನ್ನಡಿ ಒಳಗಿನ ಸೂರ್ಯನ ಕಿರಣವನ್ನ ಸೂರ್ಯನ ಕಡೆ ಬಿಟ್ರ ಸೂರ್ಯನನ್ನ ತೋರಿಸುವ ಶಕ್ತಿ ಆ ಬೆಳಕಿಗಿಲ್ಲ. ಅದಕ್ಕೆ ಆಭಾಸ ಅಂದ್ರೆ ಹೆಂಗಪ್ಪ? ಕನ್ನಡಿ ಒಳಗಿನ ಸೂರ್ಯ, ಆ ಮ್ಯಾಲಿಂದ ಆಕಾಶದೊಳಗಿನ ಸೂರ್ಯನ ಪ್ರತಿಬಿಂಬ ಕನ್ನಡಿ ಒಳಗೆ ಬಿದ್ದು ಆ ಕನ್ನಡಿ ಒಳಗಿನ ಸೂರ್ಯನ ಪ್ರತಿಬಿಂಬ ಈ ರೂಮ್ ಒಳಗೆಲ್ಲ ಬೀಳ್ತದಿಲ್ರಿ. ಹಂಗ ಆಭಾಸ ಕನ್ನಡಿ ಒಳಗಿನ ಸೂರ್ಯ, ಪ್ರತಿಬಿಂಬ ಸೂರ್ಯ, ಆಕಾಶದೊಳಗಿರವ ಬಿಂಬ ಸೂರ್ಯ. ಪ್ರತಿಬಿಂಬದಲ್ಲಿ ಬಿಂಬ, ಪ್ರತಿಬಿಂಬ ಬಿಂಬಿಸಿದಾಗ
ಪ್ರತಿಬಿಂಬದಲ್ಲಿ ಬಿಂಬ ಅಂತಂದ್ರ ಬಸವಣ್ಣವ್ರು ಏನ್ ಹೇಳ್ತಾರ, ಬೆಂಕಿಯಲ್ಲುಳ್ಳ ಗುಣ ಬಿಸಿ ನೀರಲ್ಲುಂಟೆ. ಪ್ರತಿಬಿಂಬ ಹೆಂಗದ ಅಂತಂದ್ರ ಬಿಸಿ ನೀರ್ ಇದ್ದಂಗ ಅದಾವ. ಬಿಂಬ ಹೆಂಗದಂದ್ರ ಬೆಂಕಿ ಇದ್ದಂಗ ಅದ. ಪ್ರತಿಬಿಂಬ ಬಿಂಬನೆ ಇತ್ತಂತಂದ್ರ ನೀವು ಕನ್ನಡಿ ಮುಂದೆ ನಿಂತು ಹಣಿಗೆ ಕುಂಕುಮ ಗಂಧ ಹಚ್ಕೊಳ್ಳಾಗ ಪ್ರತಿಬಿಂಬಕ್ಕೆ ಹಚ್ಬೇಕಿತ್ತು. ನಿಮ್ಮ ಹಣಿಗೆ ಯಾಕೆ ಹಚ್ಕೋತೀರಿ? ಅದಕ್ಕೆ ಹಚ್ಬೇಕಿತ್ತು ಕನ್ನಡಿ ಅಂದಕ್ಕ. ಬಿಂಬನೆ ಪ್ರತಿಬಿಂಬ ಹೆಂಗ್ ಆಗ್ಲಕ್ ಸಾಧ್ಯ? ತೋರಕತ್ತದ. ಅದಕ್ಕೆ ಬರೀ ತೋರುವಿಕೆ ಅದ, ಇರುವಿಕೆ ಎಲ್ಲಿ ಅದ ಅದಕ್ಕೆ? ನಿಮ್ಮ ಕುತ್ತಿಗೆಯ ಮೇಲಿನ ಮುಖ ಕನ್ನಡಿ ಒಳಗಿನ ಪ್ರತಿಬಿಂಬವನ್ನು ನೋಡುತ್ತಿದೆಯೋ ಅಥವಾ ಕನ್ನಡಿ ಒಳಗಿನ ಪ್ರತಿಬಿಂಬ ನಿಮ್ಮನ್ನು ನೋಡುತ್ತಿದೆಯೋ? ಪ್ರತಿಬಿಂಬ ಬರೀ ತೋರಿಕೆಯಲ್ಲಿ ಆದ, ಇರುವಿಕೆಯಲ್ಲಿ ಬಿಂಬನೆ ಆದ. ಇರುವಿಕೆಯಲ್ಲಿ ನಿಮ್ಮ ಕುತ್ತಿಗೆ ಮೇಲಿನ ಮುಖ, ಇರುವಿಕೆಯಲ್ಲಿ ತೋರುವಿಕೆಯಲ್ಲಿ ಕನ್ನಡಿ ಒಳಗಿನ ಮುಖ. ಆ ಕನ್ನಡಿ ಒಳಗಿನ ಮುಖಕ್ಕ ಸ್ವತಂತ್ರವಾದ ಇರುವಿಕೆ ಇಲ್ಲ. ಅದು ಏನಾಗ್ತದಂತಂದ್ರ ನಿಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಕನ್ನಡಿಯ ಮೇಲೆ ಪ್ರತಿಫಲಿಸಿ ಅದೇನ್ ಮಾಡ್ತದ, ಕನ್ನಡಿಯ ಮೇಲೆ ಬಸ್ಸಿನೊಳಗೆ ಕೂತಾಗ ಕಿಟಕಿ ಒಳಗೆ ಗ್ಲಾಸ್ ಹಾಕಿ ಬಿಟ್ರಿ ಅಂತಂದ್ರೆ ಕಿಟಕಿ ಆ ಕಡೆ ಮಗ್ಲಿರೋ ಗುಡ್ಡ, ಕಾಡು, ಗಿಡ, ಹೊಲ, ನದಿ ಎಲ್ಲ ಕಾಣ್ತಿರ್ತಾವ. ಆದ್ರೆ ಅದು ಪ್ರತಿಫಲಿಸಲಾರ್ದೆ ಏನಾಗ್ತದ, ನಿಮ್ಮ ವೃತ್ತಿ ಕನ್ನಡಿಯಿಂದ ಆ ಕಡೆ ಹೋಗ್ಬಿಡ್ತದ. ಅದನ್ನೆಲ್ಲ ನೋಡ್ಲಿಕ್ಕೆ ಯಾವಾಗ ಕನ್ನಡಿ ಹಿಂದ ಪಾದರಸ ಇತ್ತು ಅಂತಂದ್ರೆ ಅದು ಏನ್ ಮಾಡ್ತದ, ಪ್ರತಿಫಲನ ಹೊಂದಿ ಹೊಳ್ಳಿ ಮತ್ತೆ ಬಂದು ನಿಮ್ಮ ಮುಖವನ್ನೇ ನೋಡ್ತಾ ಇದೆ. ನಿಮ್ಮ ವೃತ್ತಿ ಕನ್ನಡಿ ಒಳಗೆ ಪ್ರತಿಫಲಿಸಿ ನಿಮ್ಮ ಮುಖವನ್ನೇ ನೋಡುತ್ತಿರುವಾಗ ನಿಮಗೇನಾಗ್ತದ, ಕನ್ನಡಿ ಒಳಗೆ ಒಂದು ಪ್ರತಿಬಿಂಬ ಆದ ಅಂತ ನಿಮಗೆ ಅನಿಸ್ತದ. ಅದು ಇಲ್ಲ. ಇಲ್ಲದ ಪ್ರತಿಬಿಂಬ ಇದ್ದಂತೆ ಕಾಣ್ತದ. ಅಲ್ಲಿ ಪ್ರತಿಬಿಂಬ ಅನ್ನೋದೇ ಇಲ್ಲ, ಅಲ್ಲಿರೋದು ಬಿಂಬನೇ. ತೋರ್ಲಕತ್ತಿದ್ ಯಾವ್ದಂದ್ರೆ ನಿಮ್ಮ ಮುಖನೇ. ನಿಮ್ಮ ಮುಖನೇ, ನಿಮ್ಮ ವೃತ್ತಿನೇ, ನಿಮ್ಮ ಮುಖನೇ ನೋಡ್ಲಕತ್ತದದು. ನಿಮಗ್ ಕನ್ನಡಿ ಒಳಗೆ ಅದು ಇದ್ದಂಗೆ ಕಾಣ್ತದ, ಕನ್ನಡಿ ಒಳಗಿಲ್ಲ. ಅಲ್ಲಿ ನಿಮ್ಮ ಮುಖನೇ ನೋಡ್ಲಕತ್ತದದು. ಕನ್ನಡಿ ಏನ್ ಮಾಡ್ಲಕತ್ತದಂತಂದ್ರ ಪ್ರತಿಫಲನ, ಆ ವೃತ್ತಿ ಪ್ರತಿಫಲನ ಹೊಂದುವುದಕ್ಕ ಅನುಕೂಲ ಮಾಡ್ಲಿಕ್ಕತ್ತದ. ಅದು ದೃಷ್ಟಿ ಒಳಗ ಒಂದು ಪ್ರಾಕೃತಿಕವಾಗಿ ಉಂಟಾಗುವ ಭ್ರಮೆ. ಅದು ಬಹಳಷ್ಟು ಭ್ರಮೆಗಳಾಗ್ತವ. ಒಂದು ಗ್ಲಾಸಿನೊಳಗ ಒಂದು ಅರ್ಧ ಗ್ಲಾಸ್ ನೀರ್ ಇಡ್ರಿ, ಅದ್ರೊಳಗ ಒಂದು ಕಡ್ಡಿ ಇಡ್ರಿ, ಅದು ಕಡ್ಡಿ ಏನ್ ಮಾಡ್ತದ, ಮುರಿದಂಗ ಕಾಣ್ತದ. ಮುರಿದಂಗ ಎರಡು ಪೀಸ್ ಆದಂಗ ಕಾಣ್ತದ. ನೀರೊಳಗಿದ್ದದ್ದು ಒಂದು ಬೇರೆ, ಹೊರಗೆ ನೀರ್ ಮ್ಯಾಲ ಇದ್ದದ್ದು ಒಂದು ಬೇರೆ, ಮುರಿದಂಗ ಕಾಣ್ತದ. ಇದು ಕಣ್ಣಿಗೆ ಉಂಟಾಗುವಂತ ಒಂದು ಪ್ರಾಕೃತಿಕ ಒಂದು ಇದು, ಅದಷ್ಟೇ ತೋರಿಕೆ. ಅಲ್ಲಿ ಕಡ್ಡಿ ಮುರಿದಿಲ್ಲ, ಮುರಿದಂಗ ಕಾಣ್ತದ. ಗಿಡ ತಲೆ ಕೆಳಗಾಗಿಲ್ಲ, ನದಿ ದಂಡಿಗೆ ಇರೋ ಗಿಡಗಳೆಲ್ಲ ತಲೆ ಕೆಳಗಾದಂಗೆ ಕಾಣ್ತವ. ನಿಮ್ಮ ಪ್ರತಿಬಿಂಬ ಅನ್ನೋದು ಕನ್ನಡಿ ಒಳಗಿಲ್ಲ. ಕನ್ನಡಿ ಒಳಗೆ ಏನೂ ಇಲ್ಲ. ಅಲ್ಲಿ ಕನ್ನಡಿ ಕೇವಲ ನಿಮ್ಮ ವೃತ್ತಿಯನ್ನು ಪ್ರತಿಫಲಿಸ್ತದಷ್ಟೇ. ಪ್ರತಿಫಲಿಸಿ ನಿಮ್ಮ ವೃತ್ತಿ ತಿರುಗಿ ಬಂದು ಏನ್ ಮಾಡ್ಲಕತ್ತದ, ನಿಮ್ಮ ಮುಖವನ್ನೇ ನೋಡ್ಲಕತ್ತದ.
ಆದ್ರೆ ನಿಮ್ಮ ಕಣ್ಣಿಗೆ ಒಂದು ಭ್ರಮೆ ಏನು ಉಂಟಾಗ್ಲಿಕ್ಕತ್ತದ, ಕನ್ನಡಿ ಒಳಗೆ ಒಂದು ಪ್ರತಿಬಿಂಬ ಆದ ಅಂತ ಅನಿಸ್ಲಿಕ್ಕತ್ತದ. ಕನ್ನಡಿ ನಮ್ಮ ದೃಷ್ಟಿಗೆ ಒಂದು ಭ್ರಮೆ. ಈಗ ಮೃಗಜಲ ರಸ್ತೆ ಮೇಲೆ ನೀರು ಕಾಣಿಸಿರ್ತದೆ ಬಿಸಿಲಾಗ, ಮೃಗಜಲ ಪ್ರಾಣಿ ಏನ್ ಮಾಡ್ತದ, ಅಲ್ಲಿ ನೀರದ ಅಂತ ಹೇಳಿ ಓಡ್ತಿರ್ತದೆ ಬಿಸಿಲಾಗ, ಅಲ್ಲಿ ನೀರು ಇಲ್ಲದ ನೀರು ಕಾಣ್ತದೆ. ಇದು ಪ್ರಕೃತಿ ಒಳಗೆ ಕೆಲವೊಂದು ಇಂಥ ವಿಸ್ಮಯಗಳು ಆಗ್ತಿರ್ತಾವ. ಅದಕ್ಕೆ ಸೂರ್ಯನಿಂದಲೇ ಪ್ರಕಾಶವನ್ನು ಪಡೆದಿರತಕ್ಕಂಥ ಕನ್ನಡಿಯು ತನಗೆ ಪ್ರಕಾಶ ಮಾಡಿರತಕ್ಕಂಥ ಸೂರ್ಯನನ್ನು ಹೇಗೆ ಬೆಳಗುವುದಿಲ್ಲವೋ ಅದೇ ರೀತಿ ಆಭಾಸನಿಗೆ ತನ್ನ ಅರಿವುಗಳನ್ನು ಇರುವುಗಳನ್ನ ಕೊಟ್ಟಿರತಕ್ಕಂಥ ಕೂಟಸ್ಥ ಚೇತನವನ್ನು ಆಭಾಸನಿಂದ ಪ್ರಕಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಮಗೇನರೇ ಆತ್ಮಜ್ಞಾನ ಆತ್ಮದರ್ಶನ ಆಗ್ಯದಂತಂದ್ರ ಆಭಾಸನಿಂದ ಆಗಿರಂಗಿಲ್ಲ. ನಿಮ್ಮ ಪರಿಶುದ್ಧತೆ ಹೆಚ್ಚಾಗಿ ಶುದ್ಧವಾದಾಗ ಸಿದ್ಧವಾದಾಗ ಏನಾಗ್ತದಂತಂದ್ರ ನಿಮ್ಮ ಕೂಟಸ್ಥನಿಂದಲೇ ಕೂಟಸ್ಥನ ಅರಿವು ಆಗಿರ್ತದೆ. ಬೇರೆ ಏನಾರ ಅರಿತಿರ್ಬೋದು, ನೀವು ಆಭಾಸನಿಂದ ಅರಿತಿರ್ಬೋದು, ಆದ್ರೆ ಕೂಟಸ್ಥನ ಅರಿವು ನಿಮಗೆ ಆಗ್ಯದಂತಂದ್ರೆ ಕೂಟಸ್ಥನಿಂದಲೇ ಕೂಟಸ್ಥನನ್ನು ಅರಿತಿರ್ತೀರಿ. ಕೂಟಸ್ಥನಿಂದಲೇ ಕೂಟಸ್ಥನ ನಿಮ್ಮಿಂದ ನೀವೇ ಅರಿತಿರ್ತೀರಿ. ಕೂಟಸ್ಥನಿಗೆ ಆಭಾಸನನ್ನು ಅರಿಯುವ ಸಾಮರ್ಥ್ಯ ಇಲ್ಲ. ಆದರೆ ಏನಾಗ್ತದಂದ್ರ ಆಭಾಸ ಹ್ಯಾಂಗ ಪರಿಶುದ್ಧ ಹಾಕೋತ್ ಹೋಗ್ತಾನ, ಹಾಂಗ ಅಲ್ಲಿ ಕೂಟಸ್ಥ ಪ್ರಕಟ ಹಾಕೋತ್ ಹೋಗ್ತಾನ. ಆಭಾಸನೊಳಗೂ ಕೂಟಸ್ಥ ಅದನಲ್ಲ. ಆವರಣ ಇದ್ದಕ್ಕ ಏನಾಗ್ಯಾನ, ಸಾಮಾನ್ಯ ಚೇತನ ಆಗ್ಯಾನ. ಅದ್ರೊಳಗಿಂದ ಆವರಣ ತೆಗೆದಂಗ ವಿಶೇಷ ಚೇತನ ಆಗ್ತಾನ. ಸೂರ್ಯಕಾಂತ ಮಣಿಯ ಮೂಲಕ ಆ ಸೂರ್ಯ ಕಿರಣಗಳನ್ನು ಹಾಯಿಸಿದಾಗ ಅವ ವಿಶೇಷ ಚೇತನ ಆಗ್ತಾನೆ. ಅಲ್ಲಿ ಆವರಣ ಇಲ್ಲ. ಸೂರ್ಯಕಾಂತ ಮಣಿ ತೆಗೆದ್ರಿ ಅಂತಂದ್ರೆ ಆ ಸೂರ್ಯನ ಬೆಳಕಿನ ಜೊತೆಗೆ ಕತ್ತಲೆ ಕೂಡ ಇರುವುದರಿಂದ ಅದು ಆವರಣ ಆಗ್ಯದ. ಸೂರ್ಯನ ಬೆಳಕು ಆವರಣ ಆಗ್ಯದ. ಆವರಣ ಆಗಿದ್ದಕ್ಕೆ ಸೂರ್ಯನ ಕಿರಣದಲ್ಲಿ ಸುಟ್ಟು ಹಾಕುವ ಶಕ್ತಿ ಅದ. ಆದ್ರೆ ಯಾಕೆ ಸುಡಂಗಿಲ್ಲ ಅಂತಂದ್ರೆ ಅಲ್ಲಿ ಆವರಣ ಇದ್ದದ್ದಕ್ಕೆ. ಆವರಣ ಇದ್ದಿದ್ದಿಲ್ಲ ಅಂತಂದ್ರೆ ಅದು ಸುಟ್ಟು ಹಾಕಿ ಬಿಡ್ತಿತ್ತು. ಆವರಣದ್ದು ಉಪಯೋಗ ಆದ ಇಲ್ಲ. ಬಟ್ಟೆಗಳು ಒಣಗಿ ಹಾಕಿರಲ್ಲ, ಅದ್ರೊಳಗ ಸೂರ್ಯನ ಬಿಸಿಲು ಬೇಕು, ಆದ್ರೆ ಅದಕ್ಕೆ ಸುಡಂಗಿಲ್ಲ. ಯಾಕಂದ್ರೆ ಅಲ್ಲಿ ಕತ್ತಲೆಯ ಆವರಣ ಸಮೇತ ಅದದು ಸಾಮಾನ್ಯ ಪ್ರಕಾಶ. ಕತ್ತಲೆಯ ಆವರಣ ಇದ್ದಿದ್ದಿಲ್ಲ ಅಂತಂದ್ರೆ ವಿಶೇಷ ಪ್ರಕಾಶ ಆಗಿಬಿಡ್ತಿತ್ತು. ವಿಶೇಷ ಪ್ರಕಾಶ ಏನ್ ಮಾಡ್ತಿತ್ತು, ಸುಟ್ಟು ಹಾಕಿಬಿಡ್ತಿತ್ತು. ಬಟ್ಟೆ, ಕಾಗದ, ಹತ್ತಿ, ಅರಳಿ ಎಲ್ಲ ಏನೇನ್ ಬೇಕೋ ಅದು ಸುಟ್ಟು ಹಾಕ್ತಿತ್ತು. ಸುಡ್ಲಾರ್ದಂಗೆ ಇದು ಯಾಕೆ ಉಳಿದದ, ಅಲ್ಲಿ ಆವರಣ ಆದ. ನೀರೊಳಗ ಬೆಂಕಿ ಆದ, ಕಟ್ಟಿಗೆ ಒಳಗ ಬೆಂಕಿ ಆದ, ಸುಡ್ಲಾರ್ದಂಗೆ ಯಾಕದ ಅಂದ್ರೆ ಅಲ್ಲಿ ಆವರಣ ಆದ. ಆವರಣ ಹೋಯ್ತು ಅಂತಂದ್ರೆ ಕಟ್ಟಿಗೆ ಸುಟ್ಟು ಭಸ್ಮ ಆಗಿ ಹೋಗ್ಬಿಡ್ತು. ಆವರಣ ಹೋಯ್ತು ಅಂತಂದ್ರೆ ನೀರೊಳಗೆ ಆವಿಯಾಗಿ ಹೋಗ್ಬಿಡ್ತು. ಆವರಣ ಇದ್ದದಕ್ಕೆ ಅದು ನೀರಾಗಿ ಕುಂತದ, ಕಟ್ಟಿಗೆ ಹಾಕಿ ಕುಂತದ. ಯಾವಾಗ ಉಷ್ಣ ಮತ್ತು ಪ್ರಕಾಶಗಳು ವಿಶೇಷ ಆಯ್ತು ಅಂತಂದ್ರೆ ಅಲ್ಲಿ ಕೇವಲ ಒಂದೇ ಉಳಿತದ, ಉಳಿದದ್ದು ಯಾವ್ದು ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬರೀ ಪ್ರಕಾಶ, ಬರೀ ಉಷ್ಣತೆ ಹಿಂಗ್ ಉಳಿತದಲ್ಲಿ, ಬೇರೆ ಯಾವ ವಸ್ತು ಇರ್ಲಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರ, ಯಾರು ವಿಶೇಷ ಆಗುವ ಸಮಯದಲ್ಲಿ ಸಿದ್ದರಾಮೇಶ್ವರರು, ಸೊಲ್ಲಾಪುರ ಸಿದ್ದರಾಮೇಶ್ವರರು ಏನ್ ಹೇಳ್ತಾರ, ಸಾಮಾನ್ಯ ಇರುವಾಗ ಹೆಂಗಿರ್ತೀವಿ, ಒಳ್ಳೆ ಮಾತು ಆಡ್ತೀವಿ, ಕೆಟ್ಟ ಮಾತು ಆಡ್ತೀವಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಏನೆಲ್ಲ ಇರ್ತಾವ, ಏನೆಲ್ಲ ಸಂಶಯಗಳಿರ್ತಾವ, ಇವೆಲ್ಲವುಗಳು ಸಮೇತವಾಗಿರುವಂತ ನಮ್ಮ ಸ್ವಭಾವ ಏನದಲ್ಲ ಅದು ಸಾಮಾನ್ಯ ಚೇತನ. ಇವೆಲ್ಲನೂ ಹೋಗಿ ಕೇವಲ ಬ್ರಹ್ಮ ಸ್ವರೂಪ, ಕೂಟಸ್ಥ ಸ್ವರೂಪ ಆದ್ರೆ ಅದು ವಿಶೇಷ ಚೇತನ. ವಿಶೇಷ ಆಗ್ಬೇಕಾದ್ರೆ ಅವ್ರು ಹೆಂಗ್ ಹೇಳ್ತಾರೆ, ಲೌಕಿಕ ಭಾಷೆ ಒಳಗೆ ಹೇಳ್ತಾರೆ. ಎನ್ನನಲ್ಲ
ಏಕಾಂತ ಬೊಕ್ಕಹನು. ನನ್ನ ಗಂಡ ಏನ್ ಮಾಡ್ಲಕತ್ತಾನ? ಏಕಾಂತಕ್ಕೆ ಬರ್ಲಕತ್ತಾನ. ಬೇಗ ಬೇಗ ಹೊರವಂಡಿ ರಣ್ಣಗಳಿರ. ಆ ಕೂಟಸ್ಥ ಬಿಟ್ರೆ ಮತ್ತು ಬೇರೆ ಏನೂ ಇರಬಾರ್ದಲ್ಲಿ, ಎಲ್ಲ ಹೊರಗೆ ಬರ್ರಿ. ಆರೊಬ್ಬನಿದ್ದಡು ಆತ ಸೈರಿಸ. ನನ್ನ ಸಂಗಟ ಯಾರ್ಯಾರ ಮತ್ತೊಬ್ರು ಇದ್ರ ಅಂತಂದ್ರೆ ಅವನಿಗೆ ಸೈರಣೆ ಆಗಂಗಿಲ್ಲ, ತಡ್ಕೊಳಂಗಿಲ್ಲ ಅವನು. ಮತ್ತೇನ್ ಹೇಳ್ತಾನ? ಮೃತ್ಯು ಬಪ್ಪುದು. ಅವನ ಬದಲಿ ಬೇರೆ ಯಾರ ಸಂಗಟರ ಇದ್ನಂದ್ರೆ ಕೊಲ್ಲಿ ಹಾಕಿ ಬಿಡ್ತಾನ, ಸುಟ್ಟಾಕ್ತಾನ, ಆವಿಯಾಗಿ ಓದ್ತದ. ಹಂಗದ ನಾವು ಕೂಟಸ್ಥ ಬಂದನಂತಂದ್ರೆ ಬೇಗ ಬೇಗ ಹೊರವಂಡಿರ ಅಣ್ಣಗಳಿಗ. ಆವಾಸ ಆ ರೀತಿ ತನ್ನಲ್ಲಿರುವ ಎಲ್ಲ ಕಲ್ಪಿತ ಪದಾರ್ಥಗಳನ್ನೆಲ್ಲ ಚೆಲ್ಲಿ ನಿಂತಾಗ ಅವಾಗ ಅವನು ಕೂಟಸ್ಥನ ಸ್ವರೂಪನೇ ಆಗ್ತಾನೆ. ಚೆಲ್ಲಬೇಕು, ತನ್ನೊಳಗಿರಂತ ಎಲ್ಲ ಕಲ್ಪಿತಗಳನ್ನು ಚೆಲ್ಲಿ ಕೇವಲ ಅಕಲ್ಪಿತ ಸ್ವರೂಪನಾಗಿ ನಿಲ್ಲಬೇಕು. ಅವೆಲ್ಲ ಏನೇನದವ ಅವು ತಾನು ಇಟ್ಕೊಂಡದ್ದು, ತಾನು ಅವೇ ಆಗಿದ್ದು ಎಲ್ಲ ಅಜ್ಞಾನದ ಕೆಲಸ ಅಂತೇಳಿ ಅವನು ತಿಳ್ಕೊಂಡ. ಚೆಲ್ಲಬೇಕು, ಚೆಲ್ಕೋತ ಹೋಗ್ಬೇಕು. ನಮಗ ಅಜ್ಞಾನದ ಮಾತು, ಅಜ್ಞಾನದ ವಿಚಾರ, ಅಜ್ಞಾನದ ಕೆಲಸ ಅಂತೇಳಿ ಗೊತ್ತಿಲ್ಲ. ಇಷ್ಟೆಲ್ಲ ಶಾಸ್ತ್ರಗಳು ಹೇಳ್ತಾವ, ಆದ್ರೆ ಗೊತ್ತದ. ಬೇರ್ಪಡಿಸಿ ತಿಳಿದುಕೊಳ್ಳುವ ಕೌಶಲ್ಯ ಬಂದದ. ಯಾವುದು ಚಲೋ ಯಾವುದು ಕೆಟ್ಟದ ಅಂತ ಹೇಳಿಕೆ ಗೊತ್ತಾಗ್ಲಿಕ್ಕತ್ತದ ಇಲ್ಲ. ಇದು ಸರಿ ಇದು ತಪ್ಪತ್ತ ತಿಳಿಲಕತ್ತದ ಇಲ್ರಿ. ದೋಷ ದರ್ಶನ ಆಗ್ಲಿಕ್ಕತ್ತದ ಇಲ್ಲ. ನಿಮಗೆ ದೋಷ ದರ್ಶನ ಆಗ್ತಾ ಇಲ್ಲ, ನೀವೇನ್ ಹೇಳಿದ್ದು ತಿಳಿತಾ ಇಲ್ಲ ಅಂತಂದ್ರೆ ಏನಾಗ್ಯದ? ನಿಮ್ಮ ಅಂತಃಕರಣ ಚಂಚಲ ಆದ. ಅದಕ್ಕೆ ನೀವೇನ್ ಮಾಡ್ಬೇಕು? ಒಂದ್ ಸ್ವಲ್ಪ ತಪಸ್ಸು ಮಾಡ್ರಿ, ಧ್ಯಾನ ಮಾಡ್ರಿ ಅಂತ. ಜಪ ತಪ ಧ್ಯಾನ ಮನಸ್ಸಿಗೆ ಸಂಬಂಧಪಟ್ಟಂತ ಪ್ರಾಕ್ಟೀಸ್ಗಳು ಹೇಳ್ತಾರೆ ಗುರುಗಳು. ನಿಮಗೆ ಜಪ ತಪ ಧ್ಯಾನ ಲಿಂಗ ಏನೋ ಒಂದು ಕೊಟ್ಟು ಕುಂದಿರಿಸಿದಾಗನು ಮನಸ್ಸು ಏನ್ ಮಾಡ್ಲಕತ್ತದ್ರಿ? ಒಟ್ಟ ಸುಮ್ ಕುಂದ್ರಲ್ಲು, ಬಹಳ ತ್ರಾಸ ಕೊಡ್ಲಕತ್ತದ್ರಿ. ಯಾವ್ದಾವ್ದೋ ಚಿಂತೆ ಹಚ್ಕೊಂಡು ಬರೇ ಅವ್ರ ಕಡೆನೆ ಹರಿತದ್ರಿ ಅಂತಂದ್ರೆ ಏನಾಗ್ಯದಪ್ಪ ಅಂದ್ರೆ ನಿನ್ನ ಮನಸ್ಸು ಮಲೀನ ಆಗ್ಯದಪ್ಪ, ನಿರ್ಮಲ ಇಲ್ಲ. ಹಿಂಗಾಗಿ ಮಲೀನ ಆಗಿದ್ದಕ್ಕೆ ನೀನೇನ್ ಮಾಡ್ಬೇಕು? ಒಂದಿಷ್ಟು ಕರ್ಮಗಳು ಮಾಡಬೇಕು. ಗುರು ಇರುವ ಸ್ಥಾನ ಸೇವೆ, ಅಂಗ ಸೇವೆ, ಆಪ್ತ ಸೇವೆ, ಪಾದ ಸೇವೆ, ಮತ್ಯಾ ಸೇವೆಗಳು, 12 ಜ್ಯೋತಿರ್ಲಿಂಗ, 18 ಶಕ್ತಿಪೀಠ, ತಿರುಗೊಂದಿಟ್ಟು ಕೈಯಂದು ಮೈಯಂದು ಸೊಕ್ಕು ಕಡಿಮೆ ಆಗಲಿ, ರೊಕ್ಕ ಕಡಿಮೆ ಆಗಲಿ, ಖರ್ಚು ಮಾಡು, ಒಂದಿಟ್ಟು ಅಲ್ಲಿ ಇಲ್ಲಿ ದಾನ ಧರ್ಮ ಮಾಡು, ಅವಾಗ ಸ್ವಚ್ಛ ಆಗ್ತಿದೆ ನೋಡು. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಇವೆರಡು ಯಾರಿಗದವ ಅವರಿಗೆ ದೋಷ ದರ್ಶನ ಆಗ್ತದ. ಇದು ಒಳ್ಳೇದು, ಇದು ಕೆಟ್ಟದು ಅಂತ. ನಾನು ಆಡುವ ಮಾತು ಇದು ಕೆಟ್ಟದಂತ ನನಗೆ ಅನಿಸ್ತಾ ಇಲ್ಲ ಅಂತಂದ್ರೆ ನನ್ನ ಅಂತಃಕರಣ ಇನ್ನು ಮಲಿನ ಆದ, ಇನ್ನು ಚಂಚಲ ಆದ ಅಂತ ತಿಳ್ಕೋಬೇಕು. ಮಲಿನ ಇತ್ತು ಅಂತಂದ್ರೆ ಕರ್ಮಗಳು ಮಾಡಬೇಕು, ಪೂಜಾ ಪಾಠಾದಿಗಳನ್ನ ಮಾಡಬೇಕು. ಈ ವೇದಾಂತಿಗಳು ಏನ್ ಮಾಡ್ತಾರಂದ್ರ ಕರ್ಮ ಬೇಡೇ ಬೇಡ, ಉಪಾಸನೆ ಬೇಡೇ ಬೇಡ. ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿದ್ರು ಅವು ಬಂಧನಕ್ಕೆ ಈಡು ಮಾಡ್ತಾವ. ಸುಳ್ಳು ಮಾತು. ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತಕ್ಕೆ ಕಾರಣ ಆಗ್ತವ. ಸಕಾಮ ಕರ್ಮ ಸಕಾಮ ಉಪಾಸನೆಗಳು ಏನ್ ಮಾಡ್ತವ? ಸುಖ ದುಃಖಾದಿ ಫಲಗಳನ್ನ ಕೊಡ್ತವ. ಅವುಗಳನ್ನು ಅನುಭವಿಸುವುದಕ್ಕೆ ಜನ್ಮ ಪುನರ್ಜನ್ಮಗಳ ತಾಳಬೇಕಾಗ್ತದ. ನಿಷ್ಕಾಮ ಕರ್ಮೋಪಾಸನೆಗಳು ನಿಶ್ಚಲ ಚಿತ್ತ ನಿರ್ಮಲ ಚಿತ್ತಗಳನ್ನು ಉಂಟು ಮಾಡಿ ನಮ್ಮೊಳಗ ವಿಚಾರ ಮಾಡುವುದಕ್ಕೆ, ವಿವೇಕ ಮಾಡುವುದಕ್ಕೆ, ವಿವೇಕದ ಶಕ್ತಿ, ವಿಚಾರದ ಶಕ್ತಿ ಅಂದ್ರೆ ಒಳ್ಳೆಯದು ಕೆಟ್ಟದು ಬೇರ್ಪಡಿಸಿ ತಿಳಿದುಕೊಳ್ಳುವಂತ ಶಕ್ತಿಯನ್ನು ತುಂಬುತ್ತವ. ಯಾವಾಗ ನಿಮ್ಮ ಮನಸ್ಸು ಚಂಚಲ ಆಗ್ಲಕತ್ತದಂದ್ರೆ ನಾವು ಉಪಾಸನೆ ಮಾಡಬೇಕು.
ಯಾವಾಗ ನಮ್ಮ ಮನಸ್ಸು ಕೆಟ್ಟ ಕೆಲಸ, ಕೆಟ್ಟ ಮಾತು, ಕೆಟ್ಟ ಆಲೋಚನೆ ಕಡೆ ಹರಿಲಕತ್ತದ ಅಂತಂದಾಗ ನಾನು ಒಂದು ಸ್ವಲ್ಪ ಕರ್ಮ ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು ಈ ಮೈ ಕೈಗಳಿಂದ. ಯಾವಾಗ ನಮ್ಮ ಮನಸ್ಸು ಎಲ್ಲಿ ಕೆಟ್ಟ ಕೆಲಸ ಮಾಡ್ಲಕ್ಕ ಹೋಗ್ತಾ ಇಲ್ಲ ಅಂತಂದಾಗ ಬಿಟ್ಬಿಡ್ರಿ, ಏನ್ ತೊಂದರೆ ಇಲ್ಲ. ಕರ್ಮ ಉಪಾಸನೆ ಸಾಯತನ ಮಾಡ್ಬೇಕಂತಿಲ್ಲ. ಆದ್ರೆ ನಿಶ್ಚಲವಾಗಿ ಇದ್ದ ಮನಸ್ಸಿಗೆ ಧ್ಯಾನ ಮಾಡುವ ಅವಶ್ಯಕತೆ ಇಲ್ಲ. ಉಸಿರು ಪರಿಮಳವಾಗಿರಲು ಕುಸುಮದ ಹಂಗೇಕೆ. ನಿಮ್ಮ ಉಸಿರೇ ಸೇಂಟ್ ಹೊಡೆದಂಗೆ ಹೊಡಿತಿತ್ತಂತಂದ್ರೆ ನಿಮಗೆ ಮತ್ತೆ ಹೂವ ತಗೊಂಡು ಮೂಗಿಗೆ ಹಚ್ಕೋಬೇಕು. ಹಂಗ ಮುಂದಿಂದ ಹೇಳ್ರಿ, ಉಸಿರು ಪರಿಮಳವಾಗಿರಲು ಕುಸುಮದ ಹಂಗೇಕೆ. ಈ ಸಾಂದರ್ಭಿಕವಾಗಿ ಒಂದು ವಾಕ್ಯ ರಚನೆ ಮಾಡ್ರಿ. ಮನಸ್ಸು ನಿಶ್ಚಲವಾಗಿರಲು ಉಪಾಸನೆಯ ಹಂಗೇಕೆ. ಮನಸ್ಸು ನಿರ್ಮಲವಾಗಿರಲು, ಚಿತ್ತ ನಿರ್ಮಲವಾಗಿರಲು ಕರ್ಮದ ಹಂಗೇಕೆ. ಹೌದಿಲ್ಲ? ಇವು ಕಲಿಬೇಕು ಚಂದ. ನನ್ನ ಮನಸ್ಸು, ಶರೀರಗಳು ಇವೆಲ್ಲ ಏನದವ, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸ ಮಾಡ್ಲಕತ್ತವ ಅಂತಂದ್ರ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯ ಅವಶ್ಯಕತೆ ಆದ ನನಗ ಅಂತ ತಿಳ್ಕೊಂಡು ಅದು ಮಾಡ್ಕೋತಿರ್ಬೇಕು. ಯಾವಾಗ ಸ್ವಚ್ಛ ಆಯ್ತು ಆವಾಗ ಮತ್ತದು ಬಿಡ್ರಿ, ಜ್ಞಾನಕ್ಕೆ ಬರ್ರಿ. ಜ್ಞಾನಕ್ಕೆ ಬಂದ್ಮೇಲೆ ಒಳ್ಳೇದು ಕೆಟ್ಟದು ಅಂತ ಅರ್ಥ ಆಯ್ತು. ಒಳ್ಳೇದು ಕೆಟ್ಟದು ಅಂತ ಗೊತ್ತಾದ್ಮೇಲೆ ಕೆಟ್ಟದ್ದನ್ನ ಏನ್ ಮಾಡ್ಬೇಕು? ಅಕ್ಕಿ ಹಸನ್ ಮಾಡ್ತೀರಿ, ಕಾಯಿಪಲ್ಯ ಸೋಸ್ತೀರಿ. ಅದಕ್ಕೆ ತಿನ್ನಲಿಕ್ಕೆ ಯೋಗ್ಯವಾದ ಪದಾರ್ಥ ಒಂದು ಕಡೆ, ಕಸ ಮಾಡಿ ಚೆಲ್ಲೋದು ಇನ್ನ ಒಂದ್ ಕಡೆ. ಆ ಚೆಲ್ಲ ಕೆಲಸದಾಗ ಸಮಸ್ಯೆ ಅದ ನೋಡ್ರಿ. ಏನು ಚೆಲ್ಲಬೇಕಂತೀವಿ ಆ ಚೆಲ್ಲುವ ಕೆಲಸ ಬಿಟ್ಟು ನಾವೇನ್ ಮಾಡ್ತೀವಿ? ಕಸ ಹಂಗೆ ಮನೆಗೆ ಇಟ್ಟು ಬರ್ತೀವಿ. ಕಸ ಮನೆಗೆ ಇಟ್ಕೊಂಡ್ರೆ ಏನಾಗ್ತದ? ಕಸ ತಿಲ್ಲಕ್ಕೆ ಏನ್ ಬರ್ತಾವ? ಮನೆಗೆ ಕಸ ಇತ್ತಂದ್ರೆ ಕಸದಾಗ ಏನ್ ಬೆಳಿತಾವ? ಜಿರಳೆಗಳು ಬೆಳಿತಾವ. ಜಿರಳೆ ತಿಲ್ಲಕ್ಕೆ ಏನ್ ಬರ್ತಾವ? ಹಲ್ಲಿಗಳು ಬರ್ತಾವ. ಹಲ್ಲಿ ತಿನ್ಲಕ್ಕೆ ಏನ್ ಬರ್ತಾವ? ಒಂದಕ್ಕೊಂದು ಪ್ರಾಣಿಗಳು, ಒಂದಕ್ಕೊಂದು ತಿಂದು ಬದುಕ ಪ್ರಾಣಿಗಳು ಓಸು ಒಂದಕ್ಕೊಂದು ಬೆನ್ನಚ್ಚಿ ಬಿಡ್ತಾವ. ಅದು ಬರ್ತಾವ, ಇದು ಬರ್ತಾವ, ಇಲಿ ಬರ್ತಾವ, ಇಲಿ ತಿನ್ಲಕ್ ಹಾವು ಬರ್ತಾವ, ಮತ್ತಿನ್ನೇನೇನೋ ಬರ್ತಾವ. ಅದಕ್ಕೆ ಕಸ ಹೊರಗೆ ಚೆಲ್ಲುವ ಶಕ್ತಿ ಬೆಳೆಸ್ಕೋಬೇಕು. ಅಷ್ಟು ದೋಷ ದರ್ಶನ ಆಗ್ಬೇಕು ನಿಮಗ. ಮನೆಗೆ ಒಂದು ಹಾವ ಚೇಳ ಬತ್ತಂದ್ರೆ ಎಷ್ಟು ಸೀರಿಯಸ್ ಆತಿರಿ. ಅವ್ರಿಗೆ ಎಲ್ಲ ಕರಿಲಕ್ಕೆ ಬಿಡ್ತೀರಿ. ಬರ್ರಿ ಯಪ್ಪ ನಮ್ಮ ಮನೆಗೆ ಹಾವು ಬಂದದ, ಆಲ್ಮರಿ ಬುಡಕ್ ಹೋಗ್ತದ, ಟೇಬಲ್ ಬುಡಕ್ ಹೋಗ್ತದ, ಬರ್ರಿ. ಹೆಂಗಾರೆ ಮಾಡಿ ಅದಕ್ಕೊಂದು ಚಪ್ಪಲಿ ತಗೊಂಡು ಬಡದು ಕೊಂದು ಅದ್ರ ಬಾಯಾಗ ಒಂದು ನಾಣ್ಯ ಇಟ್ಟು ಸುಟ್ಟು ಉಡ್ದಾರಿ ಕಟ್ಕೊಂಡು ಏನೇನೋ ಮಾಡ್ತೀರಿ. ಅದು ಹೊರಗಿನ ಹಾವಿಗೆ. ಒಳಗಿನ ಹಾವುಗಳಿಗೆ ಏನ್ ಮಾಡ್ತೀರಿ? ಅವು ಸುಡ್ಬೇಕಲ್ಲ. ಮತ್ತೆ ಒಳಗಿನ ಹಾವುಗಳು ಹಂಗೇ ಇಟ್ಕೊಂಡು ಕೂತೀರಿ ಅಂತಂದ್ರೆ ಶಠರು ಅಂತಾರೆ. ಇದು ಶಠ. ವೇದಾಂತ ಭಾಷೆಯಲ್ಲಿ ಶಠ. ಯಾವ ರೀತಿ ಷಂಡ ಪುರುಷನು ವಿವಾಹಕ್ಕೆ ಯೋಗ್ಯವಾಗಿಲ್ಲವೋ ಅದೇ ರೀತಿ ಶಠ ಎನ್ನುವವನು ಈ ವೇದಾಂತ ಸಿದ್ಧಾಂತ ಸಾಧನೆಗೆ ಅಯೋಗ್ಯನಾಗಿರುತ್ತಾನೆ. ಯಾವುದು ಕೆಟ್ಟದ್ದು, ಯಾವುದು ನಮ್ಮ ಮೋಕ್ಷ ಸಾಧನೆಗೆ ಪ್ರತಿಬಂಧಕ ಆದ ಅದನ್ನ ಚೆನ್ನಾಗಿ ಅರಿತು ಅದರ ದೋಷಗಳ ದರ್ಶನ ಮಾಡಿಕೊಂಡು ಅವುಗಳನ್ನು ನಿರ್ದಾಕ್ಷಿಣ್ಯವಾಗಿ ತ್ಯಾಗ ಮಾಡುವುದೇ ವೈರಾಗ್ಯ. ಸದ್ಗುಣಗಳು ಮತ್ತಿನ್ನೇನದವ ಸಾಧನೆಗಳು, ಗುರು ಹೇಳಿದ ಸಾಧನೆಗಳು, ಶಾಸ್ತ್ರವಾಕ್ಯಗಳು, ಗುರುವಿನ ವಾಕ್ಯಗಳನ್ನ ಶ್ರವಣ ಮಾಡಿ ಅವುಗಳ ಪ್ರಕಾರ ನಾವು ಒಳ್ಳೆಯ ಸಾಧನ ಬಲಗಳನ್ನು ಸಂಗ್ರಹಿಸುವುದು ಮತ್ತೆ ನಮ್ಮ ಸಾಧನೆಗೆ ಅಡ್ಡಿಯಾದಂಥ ಪ್ರತಿಬಂಧಕಗಳನ್ನು ತ್ಯಜಿಸುವುದು. ಇದಕ್ಕೆ ವೈರಾಗ್ಯ ಅಂತಾರೆ. ನಿಮ್ಮೊಳಗಿನ ಅವಗುಣಗಳನ್ನು ತ್ಯಜಿಸೋದು ದೋಷ ದರ್ಶನ ಮಾಡಿಕೊಡಬಹುದೇ ಹೊರತು ಅವುಗಳನ್ನು ತ್ಯಜಿಸುವುದು ನಾನು ಮಾಡ್ಲಿಕ್ಕಾಗ್ತದ? ನಿಮ್ಮೊಳಗಿನ ನೀವೇ ಕಳ್ಕೋಬೇಕಲ್ಲ.
ಇದ್ರಿರಲಕ್ ಬಿಡಪ್ಪ, ನಿಮ್ಮ ಚಿತ್ತ ಮಲಿನ ಯಾಕಿರ್ಲಕ್ಕ, ನಿಮ್ಮ ಚಿತ್ತ ಚಂಚಲ ಯಾಕಿರ್ಲಕ್ಕ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಸಾಧನೆ ಮಾಡಿ ಎಲ್ಲಾ ಕಡೆ ನಾನು ಬ್ರಹ್ಮ ಅಂತ ತಿಳ್ಕೊಂಡು, ಎಲ್ಲಾ ಕಡೆ ಬ್ರಹ್ಮ ಅಂತ ತಿಳ್ಕೊಂಡು, ಎಲ್ಲವನ್ನ ಬ್ರಹ್ಮ ಸ್ವರೂಪವಾಗಿ ಕಾಣಿ, ಎಲ್ಲವನ್ನ ನೀವು ಬ್ರಹ್ಮ ಸ್ವರೂಪರೇ ಆಗಿ ಒಂಥರ ಎಲ್ಲರ ಜೊತೆಗೆ ಭಾರಿ ದೊಡ್ಡ ನಾಟಕ ಮಾಡಿದ್ರಪ್ಪ ಅಂತಂದ್ರೆ, ಇಲ್ಲಿ ಹೇಳಿದ್ದೆಲ್ಲ ಒಂದು ಆಭಾಸನಿಂದ ಅರ್ಥ ಮಾಡಿಕೊಂಡು ಕೂಟಸ್ಥನಿಂದ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು, ಆಭಾಸನಿಂದ ಕೂಟಸ್ಥನನ್ನು ಅರಿತು ಆ ಆಭಾಸನ ನಾಟಕ ಎಬ್ಬಿಸಿದ್ರಿ ಅಂತಂದ್ರ, ಎಲ್ಲರ ಜೊತೆಗೆ ಪ್ರೀತಿಲಿಂದ ಮಾತಾಡ್ಕೊತ ಹೋಗ್ಬಿಟ್ರಿ ಅಂತಂದ್ರೆ ಭಾರಿ ಪಾಪ್ಯುಲರ್ ವ್ಯಕ್ತಿಗಳಾಗ್ತೀರಿ. ನಿಮ್ಗೊಂದು 5 ಎಕರೆ ಹೊಲ ಕೊಡ್ತಾರ, ಒಂದು ಬಿಲ್ಡಿಂಗ್ ಕಟ್ತಾರ, ಒಂದು ಸಿಂಹಾಸನ ತಂದಿಡ್ತಾರ, ಎಲ್ಲ ನಿಮಗೆ ರೂಮ್ಗಳು ಕಟ್ಟಿ ಕೊಡ್ತಾರ, ಅಡಿಗೆ ಮಾಡ್ತಾರ, 1000 ಗಟ್ಟಲೆ ಮಂದಿ ಬಂದು ಜಾತ್ರೆ ಮಾಡ್ತಾರ, ಎಲ್ಲಾ ಮಾಡ್ತಾರ. ಆದ್ರ ಒಳಗೆ ಏನಾಗ್ಯದ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ಆಬ್ಸೆಂಟ್, ಅಭಾವ ಅದಾವ. ಮಲಿನ ಚಿತ್ತ, ಚಂಚಲ ಚಿತ್ತ, ಹಂಗೆ ಒಳಗದ. ಇಷ್ಟೊಂದು ದೊಡ್ಡ ವೈಭವ, ನಾನು ಏನ್ ಮಾಡಿದ್ರು ನಡೀತದ, ಇನ್ಯಾರು ಕೇಳ್ತಾರ ಅಂತೇಳಿ ಒಳಗ ಮಲಿನ ಚಿತ್ತ ಮತ್ತು ಚಂಚಲ ಚಿತ್ತಗಳು ಏನ್ ಮಾಡ್ಬಿಡ್ತಾವ? ಮಾಡಬಾರ್ದ ಕೆಲಸ, ಮಾಡಬಾರ್ದ ಆಡಬಾರ್ದ ಮಾತು, ಇಂಥವೆಲ್ಲ ವಸ್ತು ಒಳಗ ತನ್ನ ಆಕ್ಟಿವಿಟೀಸ್ ಚಾಲು ಮಾಡ್ಕೊಂಡ್ಬಿಡ್ತಾನ. ಏನ್ ದಿನ ನಡೀತದ? 1 ದಿನ ಬೈಲಿಗೆ ಬಿತ್ತು ಅಂತಂದ್ರೆ ಜೈಲಾಗ ಕುಂದಿರ್ತಾವ. ಕರ್ಮನೇ ಮಾಡಬೇಡ್ರಿ, ಉಪಾಸನೆ ಮಾಡಬೇಡ್ರಿ, ಸೀದಾ ಜ್ಞಾನಕ್ಕೆ ಬರ್ರಿ ಅಂತಂದ್ರ, ಕರ್ಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡ್ಲಾರ್ದೆ ಸೀದಾ ಜ್ಞಾನಕ್ಕೆ ಬಂದ್ರ ಮುಂದೊಂದು ದಿನ ಉಸುಕಿನ ಮೇಲೆ ಬಿಲ್ಡಿಂಗ್ ಕಟ್ಟದಂಗ ಆಗ್ತದ, ಅದು ಹೊತ್ಕೊಂಡು ಬೀಳುತ್ತೆ. ಕರ್ಮ ಉಪಾಸನೆ ಎಲ್ಲಿ ರಿಜೆಕ್ಟ್ ಮಾಡಿಲ್ಲ ವೇದಾಂತ ಸಿದ್ಧಾಂತದೊಳಗ. ಈ ಸಿದ್ಧಾರೂಢರ ಮತ್ತು ಕೆಲವು ವೇದಾಂತಿಗಳು ಅವ್ರೇನ್ ತಪ್ಪು ತಿಳ್ಕೊಂಡವರು, ಬೇಕತ್ತಂಗೆ ಜಿದ್ದು ಮಾಡ್ತಾರೋ ಗೊತ್ತಿಲ್ಲ, ಕರ್ಮ ಉಪಾಸನೆಗಳನ್ನ ಸಾರಾ ಸಗಟವಾಗಿ ಅವರು ಏನ್ ಮಾಡ್ಲಕತ್ತಾರ? ಮಾಡೋದು ಬೇಕಾಗಿಲ್ಲ ಅಂತೇಳಿ ವಾದಿಸ್ತಾರ. ಹಿಂಗಾಗಿ ನಾವು ವೇದಾಂತ ಸಿದ್ಧಾಂತಕ್ಕ ಸರಿಯಾಗಿ ಅರ್ಥ ಮಾಡ್ಕೊಂಡವ್ರಾಗಿರ್ಬೇಕೇ ಹೊರತು ಹಿಂಗ ಅವರು ಇವರು ಅವ್ರು ಹಂಗೆ ಹೇಳ್ಯಾರ ಇವರು ಹಿಂಗೆ ಹೇಳ್ಯಾರ ಅಂತ ಯಾರ್ದು ಫ್ಯಾನ್ ಆಗ್ಲಕ್ ಹೋಗ್ಬಾರ್ದು. ನೀವು ನಿಶ್ಚಲ್ ದಾಸಂದು ಫ್ಯಾನ್ ಆಗಬಾರ್ದು, ಇನಾಮದಾರಂದು ಫ್ಯಾನ್ ಆಗಬಾರ್ದು, ಸಿದ್ಧಾರೂಢರದು ಫ್ಯಾನ್ ಆಗಬಾರ್ದು. ಈಗ ನಾ ಹೇಳಿದ್ದು ನಿಮ್ಗೆ ಸರಿ ಅನ್ಸಿದ್ರ ಸರಿ, ನಿಮ್ಗೆ ಸರಿ ಅನ್ಸ್ಲಿಲ್ಲ ಅಂತಂದ್ರೆ ಇನ್ನೂ ಆಲೋಚನೆ ಮುಂದುವರೆಸ್ರಿ. ಇದಕ್ಕಿಂತ ಯೋಗ್ಯವಾದ ವಿಚಾರ ಮತ್ತಿನ್ನೆಲ್ಲರ ಇತ್ತಂದ್ರೆ ಅದನ್ನ ಕುಂತು ವಿಚಾರ ಮಾಡ್ರಿ. ನಿಮ್ಮ ಗುಣ ಸ್ವಭಾವಕ್ಕ ಯಾವುದು ಸರಿ ಅನಿಸ್ತದ ಅದನ್ನೇ ಒಪ್ಕೋಬೇಕು. ಅದೇ ನಿಮಗ ಅಮೃತ. ಯಾರೋ ಒಬ್ರು ಹೇಳ್ಯಾರತ್ತೇಳಿ ಇನ್ನೊಬ್ಬರು ವಜ್ಜೆಯಾಗಿ ಸಾಧನೆ ಮಾಡಬೇಡ್ರಿ. ನಿಮ್ಮ ಸ್ವಂತ ಆಲೋಚನೆಯಿಂದ ನಿಮ್ಮ ನಿಶ್ಚಲವಾದಂತ ನಿಶ್ಚಯಗಳನ್ನು ಮಾಡ್ಕೋಬೇಕು, ದೃಢ ನಿಶ್ಚಯಗಳನ್ನು ಮಾಡ್ಕೋಬೇಕು. ಬ್ರಹ್ಮಕುಮಾರಿಗಾದ ಕೂಡ್ಲೇನೆ ಮನುಷ್ಯ ಸತ್ರ ಮನುಷ್ಯ ಸ್ವರೂಪ ಆಗಿ ಹುಟ್ಟಿ ಬರ್ತಾನಂತ ಹೇಳ್ತಾರೆ. ವೇದಾಂತ ಸಿದ್ಧಾಂತ ಹಂಗೆಲ್ಲ ಹೇಳ್ತದ? ಮನುಷ್ಯನಾಗಿ ಸತ್ತ ಮೇಲೆ ಮತ್ತೇನಾದ್ರೂ ಆಗಿ ಹುಟ್ಟಬಹುದು ಅಂತ ಹೇಳ್ತಾವ. ವೇದಾಂತಕ್ಕೆ ವ್ಯತಿರಿಕ್ತವಾದ ಎಷ್ಟೋ ವಿಚಾರಗಳನ್ನು ಅವರು 4,32,000 ಒಂದು ಯುಗ ಆಗ್ತದ ಅಂತಂದ್ರೆ ಅವ್ರು 5,000 ವರ್ಷಕ್ಕೆ ಒಂದು ಯುಗ ಮಾಡ್ತಾರ ಅವ್ರು ಬ್ರಹ್ಮಕುಮಾರಿದ. ಹಿಂಗಾಗಿ ಎಲ್ಲ ಅಷ್ಟು ತಿದ್ದುಪಡಿ ಮಾಡಿ ಇದ್ದಂಥದ್ದು ಅದು ಕಲಬೆರಕೆ ಸಿದ್ಧಾಂತ ಚಲೋನೋ? ಅದು ಸಿದ್ಧಾಂತ ಅಲ್ಲೇ ಅಲ್ಲದು. 4 ಮಂದಿಗೆ ಚಲೋ ಅನ್ಸಂತದ್ದು ಒಂದೇನೋ ತಿದ್ದುಪಡಿ ಮಾಡಿದ್ದು ಎಲ್ಲರೂ ಹ್ಞೂ ಅನ್ನೋಂಥದ್ದು ಅದು ಸರಿನೋ? ಏನ್ ಇಲ್ಲಿ ಒರಿಜಿನಲ್ ಸಿದ್ಧಾಂತ ಚಲೋನು? ಆಭಾಸ ಅಂದ್ರೆ ಕನ್ನಡಿ ಒಳಗಿನ ಸೂರ್ಯ ಇದ್ದ ಹಾಗೆ, ಕೂಟಸ್ಥ ಅಂದ್ರೆ ಆಕಾಶದೊಳಗಿನ ಸೂರ್ಯ ಇದ್ದ ಹಾಗೆ. ಒಟ್ಟಾರೆ ಹೇಳುವುದೇನೆಂದರೆ ಕೂಟಸ್ಥ ಮತ್ತು ಆಭಾಸರು ಏಕಕಾಲದಲ್ಲಿ ಪ್ರತೀತಿಯಾಗುತ್ತಾರೆ. ಇದು 1ನೇ ವಿಚಾರ. 2ನೇ ದಿನದ ಸಾಕ್ಷಿಯು ಆಭಾಸನನ್ನು ಪ್ರಕಾಶ ಮಾಡುತ್ತದೆ, ಆದರೆ ಆಭಾಸನು ಸಾಕ್ಷಿಯನ್ನು ಪ್ರಕಾಶ ಮಾಡುವುದಿಲ್ಲ. ಕಾರಣ ಯಾಕೆ ಹಿಂಗ್ಯಾಕದ ಇದು? ಸಾಕ್ಷಿಯು ಸ್ವಯಂ ಪ್ರಕಾಶವಾಗಿದ್ದಾನೆ, ಆಭಾಸನು ಸ್ವಯಂ ಪ್ರಕಾಶವಾಗಿಲ್ಲ.
ಆಭಾಸನು ಸ್ವಯಂ ಪ್ರಕಾಶ ಅಲ್ಲ, ಕೂಟಸ್ಥನೇ ಸ್ವಯಂ ಪ್ರಕಾಶವಾಗಿರುವ ಕಾರಣ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಕೂಟಸ್ಥನನ್ನು, ಇವನು ಯಾರು? ತನ್ನನ್ನು ಅಂದ್ರೆ ಕೂಟಸ್ಥನನ್ನು ಮತ್ತು ಆಭಾಸನನ್ನು ಮತ್ತು ಇಡೀ ವಿಶ್ವವನ್ನ ಪ್ರಕಾಶ ಮಾಡ್ತಾನ ಕೂಟಸ್ಥ. ಮತ್ತೊಂದು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಎಷ್ಟಪ್ಪ ಟೈಮ್? ಶಿವ 8 ಆಯ್ತು, ಸಾಕು, ಭಾಳ ಆಯ್ತು. ಮತ್ತೊಂದು ವಿಚಾರ ಮತ್ತೆ ನಾಳೆ ಮಾಡೋಣ. ಇವತ್ತ ಇವರು ನಾಗೇಂದ್ರಪ್ಪ ಗುರುಗಳು ಬಂದಾರ. ಇದರವರು ಯಾರು? ಮೈಸೂರು ಗುರುಗಳು ಬಂದಾರ ನಿಮ್ಮ ಸತ್ಸಂಗದಾಗ. ಅವರು ರಿಟೈರ್ಡ್ ಶಿಕ್ಷಕರು. ಈ ಕನ್ನಡ ಶಾಲೆ ಮಾಸ್ಟರ್ ಅಲ್ಲ, ಅವರು NCERT ಸ್ಕೂಲ್ ಅಂತದ. ಪ್ರತಿಭಾವಂತ ಮಕ್ಕಳದೇ ಒಂದು ಸ್ಪೆಷಲ್ ಸ್ಕೂಲ್ ಅದು. ನಾನು ಆ ಪರೀಕ್ಷೆ ಬರಿಬೇಕಂತ ಬಹಳ ಪ್ರಯತ್ನ ಮಾಡಿದೆ. ಅಂತ ಶಾಲೆಗೆ ಓದೋಷ್ಟು ಬುದ್ಧಿ ಇಲ್ಲ ನಮ್ಗೆ. ಹಿಂಗಾಗಿ ನಮ್ಗೇನೋ ಪರೀಕ್ಷೆಗಳು ಪಾಸ್ ಆಗಲಿಲ್ಲ. ನಮ್ಮ ತಂದೆಯವರು ಬಹಳ ಪ್ರಯತ್ನ ಮಾಡಿದ್ರು ಅವೆಲ್ಲ ಕಟ್ಟಿಸ್ಬೇಕು, ಭಾಳ ಮ್ಯಾಲೆ ಎತ್ತಬೇಕಂದ್ರು. ಮ್ಯಾಲೆ ಎತ್ತಿದ್ರೆ ಏನಾರ ಆತಿದ್ನೋ ಏನೂ ಆಗ್ಲಾರ್ದು ವೇದಾಂತಿಯಾಗಿ ಕೂತೀನಿ ಈಗ. ಇರಲಿ. ನಾಗಪ್ಪ ಗುರುಗಳಿಗೆ ನಮಸ್ಕಾರ. ನಾಗೇಂದ್ರ ಗುರುಗಳಿಗೆ ಅದಿರಪ್ಪ. ಸ್ವಲ್ಪ ಎಲ್ಲರೂ ಪರಿಚಯ ಮಾಡ್ಕೋರಿ ನಮ್ಮವರು ಗುರುಗಳ ಜೊತೆಗೆ. ಮೈಸೂರವರು ಮಾತಾಡ್ರಿ. ಉಳಿದ ಶರಣರೆಲ್ಲ ಮಾತಾಡ್ರಿ, ಅವ್ರ ಜೊತೆಗೆ ಪರಿಚಯ ಮಾಡ್ಕೊಳ್ರಿ. ಇವರು ನಿರ್ದೇಶಕರು, ಕೈಗಾರಿಕಾ ಮತ್ತು ಇಂಡಸ್ಟ್ರೀಸ್ ಮತ್ತೆ ಯಾವುದು ಕಾಮರ್ಸ್ ವಾಣಿಜ್ಯ ಇಲಾಖೆ ನಿರ್ದೇಶಕರು. ಇವರು ರಿಟೈರ್ಡ್, ಬಹಳ ದೊಡ್ಡವರು. ನಮ್ಮ ಶುದ್ಧ ಬ್ರಹ್ಮ ಪೀಠದ ಆದರ್ಶ ದಂಪತಿಗಳು ಗೌರಮ್ಮ ಮತ್ತು ಕಾಡಪ್ಪ ಅವರಿಬ್ರು ದಂಪತಿಗಳು. ಇವರು ನಮ್ಮ ಇದ್ರಾಗ ಎಲ್ಲ ಕಡೆ ಅದೇ ಆಲ್ ಇಂಡಿಯಾ. ಕರ್ನಾಟಕದಲ್ಲಿ ಒಂದು, ಒರಿಸ್ಸಾದಲ್ಲಿ ಒಂದು, ಭೋಪಾಲಲ್ಲಿ ಒಂದು, ಅಜ್ಮೀರಲ್ಲಿ ಒಂದು, 4 ಇವು NCERTಯ RI ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್. ಅವು 4 ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯನ್ನ MHRD ಮಿನಿಸ್ಟ್ರಿ ಆಫ್ ಮಾನವ ಸಂಪನ್ಮೂಲ ಸಚಿವಾಲಯ ಆ ಭಾರತ ದೇಶದಲ್ಲಿ ಈ 4 ಶಾಲೆಗಳಿದಾವೆ. ಇದು ಸೌತ್ ಇಂಡಿಯಾಕ್ಕೆ ಮೈಸೂರು. ಅಡ್ಮಿಷನ್ ಕೊಡೋದು ಯಾರಿಗೆ ಅಂದರೆ ಅಂಡಮಾನ್ ನಿಕೋಬಾರ್, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್. ಇಷ್ಟು ಮಕ್ಕಳು, ಇಷ್ಟು ಸ್ಟೇಟಿನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಕ್ಕೆ, ಈ ಅಂದ್ರೆ ಡಿಗ್ರಿ ಮಾಡಕ್ಕೆ ಇಲ್ಲಿ ಬರ್ತಾರೆ. ಆದ್ರೆ ಈ ಇನ್ಸ್ಟಿಟ್ಯೂಟ್ ಸ್ಕೂಲ್ ಅಂತಂದ್ರೆ ಈಗ ಈ ಪ್ರೈಮರಿಯಿಂದ ಪ್ರೀ ಪ್ರೈಮರಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ವರೆಗೂ ಇದೆ. +2ನಲ್ಲಿ ಸೈನ್ಸ್ ಮತ್ತು ಆರ್ಟ್ಸ್, ಕಾಮರ್ಸ್ 3 ಇದೆ. ಇಲ್ಲಿ ಈ ಸಮಸ್ಯೆಯಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಪಾಠಗಳನ್ನ. ಅಂದ್ರೆ ಅದೊಂದು ಪ್ರಾಯೋಗಿಕ ಅಂತೇಳಿ ಇದನ್ನ ಮಾಡಿದ್ದಾರೆ. ಈಗ ಉತ್ತಮವಾಗಿದೆ. ನಾವಿರುವ ಕಾಲದಲ್ಲಿ ಇತ್ತು ಅಂದ್ರೆ ಅಷ್ಟು ಇಷ್ಟು ಸ್ಟ್ಯಾಂಡರ್ಡ್ ಇರಲಿಲ್ಲ ಅನ್ಸುತ್ತೆ. ಈಗ ನಾನು ಟೀಚರ್ ಆಗಿದ್ರು ಸಹ ಅಲ್ಲಿ ಈ ತರ ಇದೆ. ಗಂಗಾಧರ್ ಗುರುಗಳು ಮಾತಾಡ್ತಾರೆ. ಕರ್ನಾಟಕ ಮಕ್ಕಳಿಗೆ ಇಲ್ಲಿ ಅವಕಾಶ ಇದೆ ಗುರುಗಳು. ಕರ್ನಾಟಕದವ್ರಿಗಿದೆ. ಆಲ್ ಓವರ್ ಇಂಡಿಯಾದ ಎಲ್ಲಾ ಸ್ಟೇಟ್ಸ್ ಅವ್ರಿಗೆ ಅವಕಾಶ ಕೊಟ್ಟಾರ್ರಿ. ಹೌದ್ರಪ್ಪ, ಅದು ಇರೋದೇ ಎಲ್ಲರ ಸಲುವಾಗಿ ಅದರಿ. ಹೌದ್ರಪ್ಪ. ಆಮೇಲೆ ಈ ಒರಿಸ್ಸಾದಲ್ಲಿ ಇರ್ತಕ್ಕಂಥದ್ದು, ಒರಿಸ್ಸಾ ಮತ್ತು ಜಾರ್ಖಂಡ್, ಬೆಂಗಾಲ್, ಈ ಸ್ಟೇಟ್ಗಳು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಏನಿದೆ, ಮಣಿಪುರ, ನಾಗಾಲ್ಯಾಂಡ್, ಮೇಘಾಲಯ,
ಅರುಣಾಚಲ ಈ ಪ್ರದೇಶದ ಮಕ್ಕಳಿಗೆ ಮತ್ತು ಅಂಡಮಾನ್ ನಿಕೋಬಾರ್ ಮಕ್ಕಳಿಗೆ ಈ ಭುವನೇಶ್ವರದಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ನವರು ಆಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಈ ಮಧ್ಯಪ್ರದೇಶದವರಿಗೆ ಈ ಸ್ವಲ್ಪ ಮಹಾರಾಷ್ಟ್ರ ಇರ್ಬೋದು, ಮಹಾರಾಷ್ಟ್ರ ಮಧ್ಯಪ್ರದೇಶ್ ನೆಕ್ಸ್ಟ್ ಇಷ್ಟು ಬರ್ಬೋದ್ರಪ್ಪ, ನನಗೆ ಅದನ್ನ ಇದು ಮಾಡಿಲ್ಲ. ಅಜ್ಮೀರಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಅಂದ್ರೆ ಹರಿಯಾಣ, ಪಂಜಾಬ್ ಈ ತರ ಮಕ್ಕಳು ಅಲ್ಲಿಗೆ ಬಂದು ಇದನ್ನು ಮಾಡ್ತಾರೆ. ಇಲ್ಲಿ ಮತ್ತೆ ಆ ಸ್ಟೇಟ್ ನಾರ್ತ್ನವರು ಸೌತ್ ನಲ್ಲಿ ಓದ್ಬೇಕು, ಮೈಸೂರಿಗೆ ಓದ್ಬೇಕು ಅಂತ ಅಂದ್ರೆ ಅವ್ರದ್ದೇನೋ ಟ್ರಾನ್ಸ್ಫರ್ ಆಗಿರ್ಬೇಕು, ಅಫಿಷಿಯಲ್ ಇರ್ಬೇಕು, ಸೆಂಟ್ರಲ್ ಗವರ್ಮೆಂಟ್ ಇರ್ಬೇಕು. ಅಂತವ್ರಿಗೆ ಏನೋ ಟ್ರಾನ್ಸ್ಫರ್ ಆಗಿ ಬಂದಿರ್ತಕ್ಕಂಥ ಮಕ್ಕಳಿಗೆ ಇದನ್ನ ಮಾಡ್ತಾರೆ. BA8, BSc8, M8, MSc8 ಅಂತ ಇದೆ. ಆಮೇಲೆ ರಿಸರ್ಚ್ ಇದೆ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅದೇನು ಇದೆಯಲ್ಲ ಅದೆಲ್ಲ ಇಂಗ್ಲಿಷ್ ಮೀಡಿಯಮ್ಮೇ. ಕನ್ನಡ ಇದೆ, ಕನ್ನಡ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇದೆ, ಫಸ್ಟ್ ಲ್ಯಾಂಗ್ವೇಜ್ ಅದು ಇದೆ, ಸೆಕೆಂಡ್ ಲ್ಯಾಂಗ್ವೇಜ್. ಹಾಗಾಗಿ ಹಿಂದಿನೂ ಕಲಿಬಹುದು, ಹಿಂದಿ ಕನ್ನಡ ಬೇಡ ಅಂದ್ರೆ ಹಿಂದಿ ಕಲಿಬಹುದು. ಈ ತರ ಇದೆ. ಗುರುಗಳು ಮಾನವ ಸಂಪನ್ಮೂಲ ಇಲಾಖೆಯವರು ನಡೆಸ್ತಾರಂತ ಭಾರಿ ಕ್ವಾಲಿಟಿ ಆಫ್ ಎಜುಕೇಶನ್ ಇದ್ದಂಗ ಆಯ್ತ್ರಿ ಅದು. IIT ಹೈಯರ್ ಟೆಕ್ನಾಲಜಿ ಶಿಕ್ಷಣ ಸಂಸ್ಥೆಗಳು ನಡೆಸೋರನ್ನ ಮಾನವ ಸಂಪನ್ಮೂಲ ಇಲಾಖೆಯವರನ್ನ ಅಪ್ಪಗಳು. ಹೌದು ಹೌದು ಹೌದು, ಬಹಳ ಚೆನ್ನಾಗಿತ್ತಂಗ ಅದು. NCERT ಸ್ಕೂಲ್ಗಳು ಬಹಳ ಚೆನ್ನಾಗಿತ್ತು. ಅದು ನಾವು CBSE ಸಿಲೆಬಸ್ ಈಗ ಸ್ಟೇಟ್ಗೆ ಇಂಟ್ರೊಡ್ಯೂಸ್ ಮಾಡಿದರೆ ಆಲ್ ಓವರ್ ಇಂಡಿಯಾದಲ್ಲಿ. ಈ CBSE ಪ್ಯಾಟರ್ನ್ ಈ ಒಂದು ಸಬ್ಜೆಕ್ಟ್ ಇದನ್ನೇ ತರಬೇಕಂತಿದ್ದಾರೆ. ಏನು ಕರಿಕ್ಯುಲಮ್ ಸಬ್ಜೆಕ್ಟ್ ಏನಿದೆಯಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ರೀತಿ ತರಬೇಕು ಅಂತೇಳಿ ಮಾಡಿದ್ದಾರೆ. CBSE ಇದನ್ನು ಮಾಡಿದರೆ CBSE ಸ್ಕೂಲ್ಗಳಿದೆ, ಕೇಂದ್ರೀಯ ವಿದ್ಯಾಲಯಗಳಿದ್ದಾವೆ, ನವೋದಯಗಳಿದ್ದಾವೆ, ಕೇಂದ್ರೀಯ ವಿದ್ಯಾಲಯಗಳನ್ನು ಚೆನ್ನಾಗಿದ್ದಾವೆ, ವಿದ್ಯಾಲಯಗಳು ಚೆನ್ನಾಗಿದ್ದಾವೆ, ಸೈನಿಕ ಸ್ಕೂಲ್ಗಳು ಚೆನ್ನಾಗಿದ್ದಾವೆ, ಇವು ಚೆನ್ನಾಗಿ ಟಾಪ್. ಹೌದು ಹೌದು, ಖಂಡಿತ ಖಂಡಿತ ಖಂಡಿತ. ಅದ್ರಾಗ ಏನು ಅನುಮಾನಕ್ಕೆ ಇಲ್ಲೆಲ್ಲ ಡಬಲ್ ಗ್ರಾಜುಯೇಟ್ ಪ್ರೈಮರಿ ಟೀಚರ್ ಆದ್ರೂ ಡಬಲ್ ಗ್ರಾಜುಯೇಟ್. ನಾನು ಪ್ರೈಮರಿ ಟೀಚರ್ ಆಗಿ ಸೇರಿ ಮಿಡ್ಲ್ ಹೈಸ್ಕೂಲ್ ಪ್ರಮೋಷನ್ ಆಗಿ ಅಲ್ಲಿಂದ ಭುವನೇಶ್ವರ್ ಟ್ರಾನ್ಸ್ಫರ್ ಆಗಿ ಭುವನೇಶ್ವರ್ ವರ್ಕ್ ಮಾಡಿ ಬಂದಿದ್ದೀನಿ. ಹಲೋ, ನಮಸ್ಕಾರ ರೀ. ಶರಣಮ್ಮ ಹಿರೇಮಠ ಅಂತ. ನೀವು NCERT ಹೇಳಿದ್ರಲ್ಲ, ನಾವು 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಬರೆಸ್ತೀವಿ ನಮ್ಮಲ್ಲಿ. ಆದ್ರೆ ಅದು ಸಾಹಿತ್ಯನೇ ಸಿಗ್ತಾ ಇಲ್ಲ ನಮಗ, ಮಟೀರಿಯಲ್, ಸ್ಟಡಿ ಮಟೀರಿಯಲ್. ಸುಮ್ಮನೆ ನಮಗೆ ಏನು ತಿಳಿತದ ಅದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ, ಆದ್ರೆ ಮಕ್ಕಳು ಎಲಿಜಿಬಲ್ ಆಗ್ತಾ ಇಲ್ಲ. ಅದು ಏನಾರ ಸಾಹಿತ್ಯದ ಬಗ್ಗೆ ನಿಮಗೆ ಐಡಿಯಾ ಅದ ಅಂದ್ರೆ ಸ್ಟಡಿ ಮಟೀರಿಯಲ್? NCERT ನಮ್ಮಲ್ಲಿ ಭಾಳ ಒತ್ತಡ ರೀ. ಎಕ್ಸಾಮ್ ಬರಸ್ರಿ, ಕಟ್ಟಿಸ್ರಿ ನೀವು ಅಂತಂದು. ಅದು ಸ್ಕಾಲರ್ಶಿಪ್ನು ಅದ ರೀ ಅದಕ್ಕೆ. ಇಲ್ಲ, ನವೋದಯ ಅಲ್ರಿ, ಗೌರ್ಮೆಂಟ್ ಸ್ಕೂಲಲ್ಲೇ NCERT ಎಕ್ಸಾಮ್ ಕಂಡಕ್ಟ್ ಮಾಡ್ರಿ ಅಂತಂದು ಪ್ರತಿ ವರ್ಷ ಕಂಡಕ್ಟ್ ಮಾಡ್ತೀವಿ ನಾವು. ಎಲ್ಲ ಕಡೆ ಇದು ಜಿಲ್ಲಾ ಕೇಂದ್ರದೊಳಗೆ ಬಂದು ಮಕ್ಕಳು ಬರೀತಾರ. ಆದ್ರೆ ಅದು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋ ಮಟೀರಿಯಲ್ ನಮ್ಮಲ್ಲಿ ಸಿಗ್ತಾ ಇಲ್ಲ. ನಾವು ಎಲ್ಲ ಬೆಂಗಳೂರು ಅಲ್ಲೆಲ್ಲ ಫೋನ್ ಮಾಡಿ ಕೇಳ್ಕೊಂಡ್ವಿ. ಅವರು ಇಲ್ಲ, ಸಾಹಿತ್ಯ ಇಲ್ಲ, ನೀವು ಏನು ಸೈನ್ಸ್, ಮ್ಯಾಥ್ಸ್, ಕನ್ನಡ ಇದಕ್ಕೆ ಒತ್ತು ಕೊಡ್ರಿ, ಎಂಥದ್ದೇ ಹೇಳ್ರಿ, ಅದು ಎಕ್ಸಾಮು ಮಕ್ಕಳು ಎಲಿಜಿಬಲ್ ಆಗ್ತಾರ ಅಂತಾರ. ಸಾಹಿತ್ಯ ಇಲ್ಲ ಅಂದ್ರೆ ಕಷ್ಟ ಎಲಿಜಿಬಲ್ ಆಗೋದು ಮಕ್ಕಳು. ಎಂಟ್ರನ್ಸ್ ಎಕ್ಸಾಮಕ್ಕೆ ಏನಂತಾರೆ, ನಿಖರವಾದ ಸ್ಪೆಸಿಫಿಕ್ವಾದ ಸಿಲೆಬಸ್ ಇಲ್ಲ ಅನ್ನೋ ಮಾತು ಮಾತಾಡ್ತಾರೆ. ಅದು ಕ್ವಶನ್ ಪೇಪರ್ನು ಸಿಗ್ತಾ ಇಲ್ಲ. ಸಿಲೆಬಸ್ ಇಲ್ಲ ಅಂದ್ರೆ ಕ್ವಶನ್ ಪೇಪರ್ ಹೆಂಗ್ ಸಿಗ್ತದ? ನಿಖರವಾದ ಸಿಲೆಬಸ್ ಇದ್ದಾಗ ಹುಡುಗರು ಟೀಚ್ ಮಾಡಕ್
ಅದು ಸಿಲೆಬಸ್ ತಗೊಂಡು ನಾವು ಪ್ರಿಪೇರ್ ಮಾಡ್ಬೋದು. ಕ್ವಶನ್ ಪೇಪರ್ ಕೊಟ್ಟರು ಬಿಡಿಸ್ಬೋದು. ಕ್ವಶನ್ ಪೇಪರ್ ಇಲ್ಲ, ಅದು ಮತ್ತೆ ಈ ವರ್ಷ ಬರ್ದದ್ದು ಕ್ವಶನ್ ಪೇಪರು ನೆಕ್ಸ್ಟ್ ಇಯರ್ ಅದು ಎಲ್ಲರ ಬಿಡ್ತಾರ ಅಂತಂದ್ರೆ ಎಲ್ಲಿ ಬಿಡಲ್ಲ ಅದು. ಹೀಗಾಗಿ ನಮ್ಮ ಕರ್ನಾಟಕ ಮಕ್ಕಳು NCERT ಸ್ಕೂಲ್ಗೆ ಸೇರೋದು ಬಹಳ ವಂಚಿತರಾಗಿಬಿಟ್ಟಾರೆ. ಅರ್ಥ ಆಯ್ತು ನನಗೆ, ಅದ್ರದ್ದು ಗೊತ್ತಾಯ್ತು. ಈಗ ಆ ರೀತಿ ಈಗ 8th ಸ್ಟ್ಯಾಂಡರ್ಡ್ 8ನೇ ಕ್ಲಾಸ್ಗೆ 8ನೇ ಕ್ಲಾಸ್ ಹೈಸ್ಕೂಲ್ ಅದು ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರಾ? ಎಂಟ್ರೆನ್ಸ್ ಮಾಡ್ತಾರ್ರಿ. ಅಪ್ಪ ಇದು ನಾನು ಹೇಳುದು, ನಮ್ಮ ಸ್ಕೂಲಲ್ಲಿ 8ನೇ ಕ್ಲಾಸ್ ಅಲ್ಲಿ ವೇಕೆನ್ಸಿ ಇದ್ರೆ ಅದನ್ನ ನೋಟಿಫಿಕೇಶನ್ ಮಾಡ್ತಾರೆ. ಆ ನೋಟಿಫಿಕೇಶನ್ ಮಾಡಿದಾಗ ಅವರಿಗೆ ಎಕ್ಸಾಮ್ ಕೊಡ್ತಾರೆ, ನಿಜ ಇದೆ. ಆಮೇಲೆ ಏನು 7th ಸ್ಟ್ಯಾಂಡರ್ಡ್ ಅವ್ರದ್ದೇನು ಪ್ರೋಗ್ರೆಸ್ ಇದೆ, ಅವರ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಏನಿದೆ ಅಥವಾ ಏನ್ ಹೇಳ್ತಾರೆ ಪ್ರೋಗ್ರೆಸ್ ರಿಪೋರ್ಟ್ ಏನಿದೆಯಲ್ಲ, ಅದ್ರ ಮೇಲೆ ಮತ್ತೆ ಟೆಸ್ಟ್ ಕೊಡ್ತಾರೆ. ಆ ಟೆಸ್ಟ್ ನಲ್ಲಿ ಪಾಸ್ ಆದ್ರೆ ಅವರು ಸೀಟ್ ವೇಕೆನ್ಸಿ ಇದ್ರೆ ಅದಕ್ಕೆ ಅಪಾಯಿಂಟ್ಮೆಂಟ್ ಇದೆ. ನೀವು ಹೇಳೋದಿದೆಯಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ, ಇದನ್ನ ನಾನು ಈಗಲೇ ಒಬ್ಬ ಟೀಚರ್ಗೆ ಕರೆಕ್ಟ್ ಮಾಡ್ತೀನಿ. ನಿಮ್ಗೆ ಯಾರಾದ್ರೂ ಒಂದು ನಂಬರ್ ಕೊಟ್ರೆ ಈಗ ನೀವು ಕ್ಲಿಯರ್ ಆಗಿ ನೀವು ಅದ್ರ ಬಗ್ಗೆ ಕನ್ನಡದಲ್ಲಿ ಮಾತಾಡಿ ತಿಳ್ಕೊಬಹುದು. ಈಗ ನಾವು ಬಿಟ್ಟು ಈಗ ನಾನು 11 ವರ್ಷ ಈಗ. ಹೌದೌದು, ಇವಾಗಿಂದ ಆದ್ರೆ ನಮ್ಮ ಮಗಳಿಗೆ ಬರ್ಸಿದೀವ್ರಿ, ಸೆಲೆಕ್ಟ್ ಆದ್ಲು. ಆದ್ರೆ ಸ್ಕಾಲರ್ಶಿಪ್ ಸಿಕ್ತು, ಅದೇ 8ಕ್ಕೆ ಬರ್ಸಿದ್ವಿ, ಪಾಸ್ ಆದ್ಲು. ಸ್ಕಾಲರ್ಶಿಪ್ 3 ವರ್ಷ ಸ್ಕಾಲರ್ಶಿಪ್ ಸಿಕ್ತು ಅವಳಿಗೆ. ಆದ್ರೆ ಸ್ಕೂಲು ನಮ್ಗೆ ಅದ್ರ ಬಗ್ಗೆ ಐಡಿಯಾನು ಇದ್ದಿಲ್ಲ, ನಾವು ಅದು ತಲೆ ಕೆಡಿಸ್ಕೊಳಕ್ಕೂ ಹೋಗ್ಲಿಲ್ಲ. ರಾಯಚೂರು ಕಾನ್ವೆಂಟ್ ನಲ್ಲಿ ಓದ್ತಿದ್ಲು. ಅದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ಸಿದ್ವಿ. ಅದೇ ಐಡಿಯಾ ಇಲ್ಲ. ಆಗ ಅವ್ರು ಏನ್ ಹೇಳಿದ್ರು, ನಿಮ್ಗೆ ಸ್ಕಾಲರ್ಶಿಪ್ ಬರ್ತದ ಅಂತ ಇದು ಮಂತ್ಲಿ ಸ್ಕಾಲರ್ಶಿಪ್ ಕೊಟ್ರು ಅವರು 3 ವರ್ಷ. ಅವಳು 10th ಮುಗಿಯೋವರೆಗೂ ಆ ಸ್ಕೂಲಲ್ಲೇ ಸ್ಕಾಲರ್ಶಿಪ್ ಆಕೆ ಅಕೌಂಟಿಗೆ ಜಮಾ ಆಗ್ತಿತ್ತು. ಅಲ್ಲ ಇದು ಬೇಕು ಮತ್ತೆ, ಇಲ್ಲಾಂದ್ರೆ ನಾಳೆ ಮಾತಾಡೋಣ. ಸ್ಕೂಲ್ ಟೈಮ್ನಾಗ ನಿಮಗ ಮಾತಾಡಿಸ್ತೇನ್ರಿ, ನಮ್ಮ ಟೀಚರ್ಸ್ಗೆನೂ ಸ್ವಲ್ಪ ಐಡಿಯಾ. ಸ್ಕೂಲ್ ಅವರ್ನಲ್ಲಿ ಫ್ರೀ ಇರ್ತೀರಲ್ಲ ನೀವು? ಸ್ಕೂಲ್ ಅವರ್ನಲ್ಲಿ ನಾನು ಮಾತಾಡ್ತೀನಿ. ಓಕೆ. ನಿಮ್ಗೆ ಇನ್ನೂ ಕ್ಲಿಯರ್ ಇಲ್ಲ, ನಿಮ್ಗೆ ಯಾವ ಸ್ಕೂಲಿಗೆ ಅದನ್ನ ಎಕ್ಸಾಮ್ ಆದ್ಮೇಲೆ ಯಾವ ಸ್ಕೂಲಿಗೆ ಅಡ್ಮಿಷನ್ ಆಗ್ತಾರೆ, ಅದು ಎಲ್ಲಿದೆ, ಯಾವ ಊರು, ಅದು ಏನು ಅವ್ರ ಸ್ಕೂಲ್ ಅದು ಇನ್ಫಾರ್ಮೇಶನ್ ಕರೆಕ್ಟ್ ಗೊತ್ತಿಲ್ಲ ರೀ. ಹಂಗೆ ಎಕ್ಸಾಮ್ ಇದು ಹುಷಾರಿದ್ದ ಹುಡುಗರಿಗೆ 7-8 ಹುಡುಗರಿಗೆ ಎಕ್ಸಾಮ್ ಬರ್ಸಿದ್ರು. ಅದರಲ್ಲಿ ಇವಳು ಸೆಲೆಕ್ಟ್ ಆದ್ಲು. ಏನ್ ಹೇಳಿದ್ರು ನಮಗ, ಆಕಿ ಮುಂದೆ ಹೇಳಿದ್ರು, ನೀ ಶಾಂತಿ ಎಲಿಜಿಬಲ್ ಆಗಿ ಅಮ್ಮ ಸ್ಕಾಲರ್ಶಿಪ್ ಬರ್ತದ ಅಂತ. ಅದು ಬಿಟ್ರ ಯಾವ ಸ್ಕೂಲು ಅನ್ನೋದು ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿದ್ದಿಲ್ಲ. ಓಕೆ, ನಾಳೆ ಮಾತಾಡ್ತೀನಿ. ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಿದ್ದೋಳ್ರಿ ಅವರು. ಅಲ್ಲೇ ಕಾನ್ವೆಂಟ್ ಸ್ಕೂಲ್. ಅವಳ ಅಕೌಂಟಿಗೆ ಒಂದು ಅಕೌಂಟ್ ಮಾಡ್ಸಂದ್ರು. ಏಡೆಡ್ ಇದು ಸಪರೇಟ್ ಪ್ರೈವೇಟ್ ಇದಕ್ಕೆ ಖಂಡಿತ ಬರಲ್ಲ. ಪ್ರೈವೇಟ್ ಅಲ್ಲ ಏಡೆಡ್ ಅಂದ್ರೆ ಗೌರ್ಮೆಂಟ್ ಇದು ಸ್ಯಾಲರಿನರ್ ಎಲ್ಲ 100 years ಸ್ಕೂಲ್. ಗೊತ್ತಾಯ್ತು. ಬಟ್ ಅಡ್ಮಿನಿಸ್ಟ್ರೇಷನ್ ಇರುತ್ತಲ್ಲ, ಆ ಸ್ಕೂಲಿನ ಅಡ್ಮಿನಿಸ್ಟ್ರೇಷನ್, ಕಾನ್ವೆಂಟ್ ಅಡ್ಮಿನಿಸ್ಟ್ರೇಷನ್ ಅದು ಪ್ರೈವೇಟ್. ಕರೆಕ್ಟ್. ಆಯ್ತು, ಓಕೆ. ಅದು ಡೀಟೇಲ್ ಇನ್ನೊಂದು ಸ್ವಲ್ಪ ನಾಳೆ ಡಿಸ್ಕಸ್ ಮಾಡ. ಗಂಗಾಧರ್ ಗುರುಗಳು ಮಾತಾಡ್ರಿ. ಖಂಡಿತ.
ಅದು ನೀವು ಹೇಳಿದಂಗೆ ಅದು ಪ್ರೈವೇಟ್, ಅದನ್ನ ಬೇರೆ ಗೌರ್ಮೆಂಟ್ ಈಗ ಐಡೆಂಟ್ ಕೊಡ್ತಾರೆ. ಕೊಟ್ಟರು ಸಹ ಅಪ್ಪಾಜಿ ಏನಾಗುತ್ತೆ ಅಂದ್ರೆ, ಇದು ನೀವು ಹೇಳುದು ಈ ನಮ್ಮ ಇನ್ಸ್ಟಿಟ್ಯೂಷನ್ ಆಗ್ತಿದೆಯಲ್ಲ ಅದರಲ್ಲಿ ಬರಲ್ಲ ಅದು ಏನೋ ಪ್ರತಿಭಾವಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋ ಸ್ಕೀಮ್ ಅದು, ಅಡ್ಮಿಷನ್ ಕೊಡೋ ಸ್ಕೀಮ್ ಇದ್ದಂಗೆ ಕಾಣೋದು. ಗಂಗಾಧರ್ ಗುರುಗಳೇ ಮಾತಾಡ್ರಿ. ನಮಸ್ಕಾರ ಗುರುಗಳೇ. ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ರೀ ಇವರು, ಬೆಂಗಳೂರಲ್ಲಿ ಇರ್ತಾರ. ಗಂಗಾಧರ ಗೌರ್ಮೆಂಟ್ ಅಂತ ಹೇಳಿ ನನ್ನ ಹೆಸರು. ನಾನು ಒಂದು ಬಿಜಾಪುರ, ಈಗಿರೋ ಬೆಂಗಳೂರಿನಲ್ಲಿ. ನಾನು ಸರ್ವಿಸ್ನಿಂದ ರಿಟೈರ್ ಆಗಿ ಒಂದು 10 ವರ್ಷ ಆಯ್ತು. ಈ ರಿಟೈರ್ ಆದ್ಮೇಲೆ ಸ್ವಲ್ಪ ಈಗ ಸಾಧನೆಯೊಳಗ ಆಸಕ್ತಿ ಇದ್ರಿಂದ ಇಲ್ಲಿ ಗುರುಗಳ ಕಡೆ ಪಾಠ ತಗೋತಾ ಇದ್ದೀನಿ. ಹೋಗಿ ಅಲ್ಲ, ಅದು ಇದರಲ್ಲಿ ಆಸಕ್ತಿ, ಒಂದು ಮುಕ್ತಿ ಮಾರ್ಗದಲ್ಲಿ ಮುಖ್ಯ ಒಂದು ದಾರಿಯಲ್ಲಿ ನಡಿಬೇಕು ಅಂತ ದಿನಾಲು ಪಾಠ ತಗೋಕತ್ತಿ. ತಾವು ಕೂಡ ಈ ಒಂದು ನಮ್ಮ ಗುರುಪೇ ಬಂದದಕ್ಕೆ ತಮ್ಮ ಅನುಭವ ಹಂಚಿಕೊಳ್ಳೋದು ನಮಗೂ ಬಹಳ ಸಂತೋಷ ಆಗ್ತದೆ. ನಮಗೆ ಸ್ವಾಗತ. ಧನ್ಯವಾದಗಳು ಅಪ್ಪಾಜಿ, ನಿಮ್ಮ ಪಾದಗಳಿಗೆ ಧನ್ಯವಾದಗಳು. ನಿಮಗೆ ದೊರಕಿದ್ದು ಈಗ ಅವರು ಎಷ್ಟು ಶ್ರಮ ವಹಿಸಿ ಅದನ್ನ ಕೊಡ್ತಾ ಇದ್ದಾರೆ, ಅದನ್ನ ನಾವು ಧನ್ಯರೇ. ಅದ ನೀವು ಯಾವಾಗಲಾದ್ರೂ ಸೇರ್ಕೊಂಡಿರಿ. ಅಷ್ಟು ಬಂದು ಆಗಿದೀವಲ್ಲ ನಾವು, ಒಂದು ಆತ್ಮ ಸಂಬಂಧ ಅನ್ನೋದೊಂದು ಬಂದ್ಬಿಟ್ಟಲ್ಲ. ಯಾವುದೋ ಜನ್ಮದ ಋಣಾನುಬಂಧ ಮತ್ತು ಈಶ್ವರ ಕೃಪೆ. ಅದನ್ನೇ ಹೇಳಿದ್ರಪ್ಪರು, ಈಶ್ವರ ಕೃಪೆ, ಶಾಸ್ತ್ರ ಕೃಪೆ, ಅಂತಃಕರಣ ಕೃಪೆ ಅಂತ ಹೇಳಿದ್ರಪ್ಪರು. ಬಿಡಿಸಿ ಸುಮಾರು 1 ಗಂಟೆ ಹೋಗ್ತೇ ನನ್ನ ಟೈಮ್ ಹೋಗ್ಲಿಲ್ಲ. ಹೇಳಿ ಇಟ್ಬಿಟ್ಟೆ, ಈ ಹೆಸರು ಹೋಗ್ತಿದ್ದ ಗೊತ್ತಿಲ್ಲ, ಅದನ್ನು ಹೋಗ್ತಿದ್ದೀನಿ, ಇಲ್ಲಿ ಕೆಳಗಿಟ್ಟು ಬಂದೆ ನಮ್ಮ ಮನೆಯೊಳಗೆ. ಇರ್ಲಿ, ಬಹಳ ಸಂತೋಷ ಅಪ್ಪಾಜಿ. ನೀವು ನಿಮ್ಮ ಪಾದಕ್ಕೆ ನೀವು ಹಿಂಗೆ ಮುಂದುವರಿರಿ. ಎಂದಿಗಾದ್ರೂ ಸಾವು ತಪ್ಪೋದು ಇದು ಗುರು ಒಂದದ ನಿಜ ಮುಕ್ತಿ ತಕ್ಕದು. ಕೊಟ್ರೆ ಗುರುಗಳೇ ಮಾತಾಡ್ರಿ. ಹರಪನಹಳ್ಳಿ NCERT ಅಡ್ಮಿಷನ್ ಸಲುವಾಗಿ ಒಂದು ಡೌಟ್. ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡೋಕ್ಕಾದ್ರೆ ಏನ ಅರ್ಹತೆ ಬೇಕು? ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಕೊಡ್ತಿದ್ದಾರೆ ಅಪ್ಪಾಜಿ, 24th ಇದೆ. ನಮ್ಮ ಮೈಸೂರಲ್ಲಿ ಇಲ್ಲ, ಮೈಸೂರು TMS ಪ್ರಾಯೋಗಿಕ ಪಾಠಶಾಲೆ, ಡೆಮಾನ್ಸ್ಟ್ರೇಷನ್ ಮಲ್ಟಿಪರ್ಪಸ್ ಸ್ಕೂಲ್, RIE ಮೈಸೂರು. ಈಗ ಅಡ್ಮಿಷನ್ ಕೊಡ್ತಿದ್ದಾರೆ. ಅಲ್ಲಿಗೆ ಏನು ರೇಟ್ ಬೇಕು ಅಂತಂದ್ರೆ, ಒಂದು ಆಧಾರ್ ಕಾರ್ಡು, ಡೇಟ್ ಆಫ್ ಬರ್ತ್, ಆಮೇಲೆ ಕ್ಯಾಟಗರಿ ಇಷ್ಟು ಕೇಳ್ತಾರೆ. ಆಮೇಲೆ ವಿತಿನ್ ಮೈಸೂರು ಲಿಮಿಟ್. ಔಟ್ ಆಫ್ ಮೈಸೂರು ಇಲ್ಲ. ಔಟ್ ಆಫ್ ಮೈಸೂರಿಗೆ ಅವ್ರು ತಗೋಬೇಕಂದ್ರೆ ಅವ್ರಿಗೆ ಅಡ್ಮಿಷನ್ ಕೊಡಲ್ಲ ರೀ. ಅಂದ್ರೆ ಅದು ಮೊದಲೇ ಈಗ ಒಂದು 2-3 ವರ್ಷದಿಂದ 1 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಇರಬೇಕು, 1 ಕಿಲೋಮೀಟರ್ ಸುತ್ತಳತೆ ಇದೆ ಅಂತ ಇತ್ತು. ಇವತ್ತು ಈ ವರ್ಷ ಏನ್ ಮಾಡಿದ್ದಾರೆ, ಈ ವರ್ಷ ನಾನು ಕೇಳಿದ್ದೀನಿ, ಇವತ್ತು ಕೇಳಿದೆ ನಿಮ್ಮ ಪಾತ್ರದಲ್ಲಿ, ಅವ್ರು ಹೇಳಿದ್ದು ನೋಡಿ, ಈ ಮೈಸೂರಲ್ಲಿ ಯಾವ ಏರಿಯಾದಲ್ಲ ಆದ್ರೂ ಅಪ್ಲೈ ಮಾಡ್ಬೋದು, ಅವ್ರಿಗೆ ಆಧಾರ್ ಕಾರ್ಡ್ ಇಷ್ಟೇ. ಮತ್ತೆ ಬೇರೆ ಜಿಲ್ಲೆಯವರಿಗೆ ಮತ್ತೆ ಹೇಗೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ, ಅವಕಾಶ ವಂಚಿತರಾಗ್ತಾರೆ. ಹೌದು, ಖಂಡಿತ. ಮತ್ತೆ ಅವ್ರಿಗೂ ಕೊಟ್ರೆ ಅವರು ಮಾತಾಡ್ರಿ. ಸರ್ ನಮಸ್ಕಾರ ಸರ್, ನಾವು ಕೊಟ್ರೆ ಹಿರೇಮಠ ಸರ್. ಇವರು ಹರಪನಹಳ್ಳಿ PSI. ನಮ್ಮ ಸಂಘಕ್ಕೆ ಒಂದು ದೊಡ್ಡ ಆಗಿದೆ ಭಾಗ್ಯ. ಕರುಣೆ, ನಮ್ಮ ಅಪ್ಪನ ಕರುಣೆ ಅಂತ. ನಾವು ಸಹ ಯಾವುದೋ ಜನ್ಮದ ಪುಣ್ಯದಿಂದ ಗುರುಗಳು ಬದುಕಿದ್ದಾರೆ, ನಾವು ಹಂಗ ಮೆಟ್ಲು ಹತ್ತದಲ್ಲ. ನಾವಿ ಬಾಬುರಾಯವರು ಇವರು ಅನುಭವಿಗಳ್ರಿ, ನಮ್ಮ ಹಿರಿಯರು. ಬಾಬುರಾಯ ಗುರುಗಳು
ಶತಾಬ್ದಿ ಪರ ಬಿಜಾಪುರದವ್ರು ಇವರು. ಆನಂದ ಐತ್ರಪ್ಪ, ನೀವು ಬಂದದ್ದು ಅಷ್ಟ ಐತಿ, ನಾನು ಭಾಳ ಆನಂದ ಐತ್ರಪ್ಪ ಅವ್ರ. ನಮ್ಗೆ ಗುರು ಸಿಕ್ಕೋದು ಭಾಳ ಆನಂದ ಆಗೈತಿ, ನೀವು ಬಂದ್ರೆ ಭಾಳ ಆನಂದ ಐತ್ರಪ್ಪ. ಗ್ರೂಪ್ನಾಗ ಅವ್ರ ನಂಬರ್ ಹಾಕಿವಿ, ಮಾತಾಡ್ತೀರಿ ಯಾವಾಗಾರ ಫೋನ್ ಮಾಡಿ. ಗೌರಮ್ಮ ಅವ್ರ ಮಾತಾಡ್ತೀರಿ? ನಮಸ್ಕಾರ ಗುರುಗಳೇ. ನಮಸ್ಕಾರ ಮಾತಾಡಿ. ನಾವು ಸುನತಿ ಅವರು ಈಗ ಮಾತಾಡಿದ್ರು, ಸುನತಿ ಅಂತ ಇಂಡಸ್ಟ್ರಿಯಲ್ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್. ಉಳಿಯಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರಪ್ಪ, ಪ್ರಾಪಂಚಿಕ ಹೋಗಿ ವ್ಯವಹಾರಿಕ ಹೋಗಿದ್ದಾರೆ, ಅಂತದ್ರಲ್ಲೂ ಇದನ್ನ ಜನ್ಮ ಪವನ ಮಾಡ್ತಕ್ಕಂತ ಸ್ಪರ್ಶಮಣಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ. ಫುಲ್ ತಯಾರಾಗ್ಯಾರ್ರಿ. ಸ್ಪರ್ಶಮಣಿ ನೀವು ಅದನ್ನ ತಯಾರು ಮಾಡ್ತಿದ್ದೀರಿ. ಆಶೀರ್ವಾದ ರೀ ಗುರುಗಳ ಕೃಪೆರಿ. ಅವರು ಜ್ಞಾನ ನೀಡ್ತಾರಂತೇಳಿ ನಾವು ಸ್ವಲ್ಪ ಈಗ ಅಭಿವೃದ್ಧಿ ಹಚ್ಚಿಬಿಡಿದ್ರೊಳಗ. ಸತ್ಯ ಸತ್ಯ. ಎಲ್ಲರೂ ಒಂದೊಂದು ನಮ್ಮ ಹಾಗೇನೆ ಒಂದೊಂದು ಪೀಠ ನಡೆಸುವಂತ ಗುರು ಸ್ವರೂಪರು ಆಗ್ಬಿಟ್ರ, ಅವರೆಲ್ಲ ತಯಾರಿದಾಗದಾರ ಒಂದೊಂದು. ಈಗ ನಾಗರತ್ನಮ್ಮ ಕೊಳಕೆಯವ್ರು ನಿಮ್ಗೆ ಮಾತಾಡ್ಸಿದ್ರಲ್ಲ, ಅವರು ಸಂಡೇ ಸ್ಟಾರ್ಟ್ ಮಾಡ್ಬಿಟ್ಟಾರ ಮಹಿಳಾ ಶುದ್ಧ ಬ್ರಹ್ಮ ಪೀಠ ಅಂತ ಹೇಳಿ. ಗೌರಮ್ಮ ಅವರು ನಾಗರತ್ನಮ್ಮ ಅವರು ಕೂಡಿ ಸಂಡೇ ಸಾಯಂಕಾಲ 4ರಿಂದ 6 ಇಟ್ಕೊಂಡಾರ, ಓನ್ಲಿ ಲೇಡೀಸ್. ಬಹಳ ಬಹಳ ಸಂತೋಷ. ನೀವು ನಮ್ಮ ಸತ್ಸಂಗಕ್ಕೆ ಬಂದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ಕಾಯಂ ಬರ್ತದ 2 ದಿವಸ ಟೈಮ್ ರೀ. ಇನ್ನೊಂದು ಟೈಮು ಯಾವ್ದು ಅಂತ ಕೇಳ್ತೀನಪ್ಪ. ಬೆಳಗ್ಗೆನೂ ಇರ್ತೈತಿ, ಈಗನೂ ಇರ್ತೈತಿ. ಬೆಳಗ್ಗೆ 5 ಕಾಲದಿಂದ ಹೌದು ಕಾಲ 5:15 ಕಾಲ 5ವರೆಗೆ ಶುರು. ನಮಗೆ ಸ್ವಾಗತ ನಮಸ್ಕಾರ. ಮತ್ತೆ ಯಾರು ಮಾತಾಡ್ತೀರಿ? ಪ್ರಕಾಶ್ ಕಂಬಿ ಗುರುಗಳ, ಗೋಕಾಕ್ ಗುರುಗಳು, ಕಂಬಿ ಪ್ರಕಾಶ್ ಅವರು. ಆಯ್ತು, ಮಂಗಳಾರತಿ ಮಾಡ್ರಿ. ಅವ್ರು ಯಾಕೆ ಇದ್ದಂಗೆ ಕಾಣಲ್ಲ. ಮತ್ತಿನ್ಯಾರು ಮಾತಾಡೋರು ಉಳಿದ್ರ? ಯಾರು? ಕಲ್ಯಾಣಪ್ಪವ್ರು ಅದಾರ ಇಲ್ರಿ? ಕಲ್ಯಾಣಪ್ಪವ್ರು ಇಲ್ಲ, ಲೆಫ್ಟ್ ಆದಂತ. ಆಯ್ತಾಯ್ತು, ಆಮೇಲೆ ಮಾತಾಡ್ತಾರೆ. ಮತ್ತೇನಾರ ಹೇಳ್ಬೇಕ್ರಿ ನಾಗೇಂದ್ರ ಗುರುಗಳೇ? ಈಗ ದೇವರು ಕೇಳಿದವಲ್ಲ ಬಜಿ, ಅದನ್ನ ನನಗೆ ಹೇಳಿರ್ತಕ್ಕಂಥದ್ದನ್ನ ಈಗ ನಾನು ಸುಮ್ಮನೆ ಮಂತ್ರ ಹೇಳಿಬಿಡ್ತಿದ್ದೆ. ಈಗ ಧ್ಯಾನ ಮೂಲಂ ಗುರು ಮೂರ್ತಿ, ಪೂಜಾ ಮೂಲಂ ಗುರುಪಾದ, ಮಂತ್ರ ಮೂಲಂ ಗುರು ವಾಕ್ಯ, ಮುಕ್ತಿ ಮೂಲಂ ಗುರು ಕೃಪಾ ಅಂತ ಹೇಳಿ ಇದನ್ನ ಹೇಳಿದ್ರೆ ಹೇಳ್ತಾ ಇದೆ. ಈಗ ನಿಮ್ಮ ವಾಣಿಯಲ್ಲಿ ನಾವು ಈಗ ಎಲ್ಲದು ಸ್ಪಷ್ಟವಾಗಿ ಬಂತು. ಆಭಾಸ ಮತ್ತು ಕೂಟಸ್ಥ, ಆತ್ಮ ಅನಾತ್ಮ. ಆತ್ಮ ಇದನ್ನ ಹೇಳಿದ್ರಲ್ಲ, ಹೌದು. ಎಲ್ಲವನ್ನೂ ತಿಳಿಸ್ಕೊಟ್ರಿ, ಎಲ್ಲವನ್ನೂ ಇದನ್ನ ಮಾಡಿದ್ರಿ. ನಿಜವಾದ ಆತ್ಮದ ಅರಿವನ್ನ, ಅವಸ್ಥಾತ್ರಯಗಳನ್ನು ಹೇಳಿದ್ರಿ. ಅದ್ರ ಬಗ್ಗೆ ಭಾರಿ ಸ್ಪಷ್ಟವಾಗಿ ಬಂತು. ಈಗ ನನಗೇನು ಅನ್ಸಿದೆ, ಈಗ ನಾನು ಚೆಕ್ ಮಾಡ್ಕೊಳ್ಳೋದು ಏನಪ್ಪ ಜಿ ಅಂತಂದ್ರೆ, ವೈಯಕ್ತಿಕವಾಗಿ ನಮ್ಮನ್ನ ನಾವು ನೋಡ್ಕೋಬೇಕು, ನಿಮ್ಮನ್ನೇ ನೀವು ನೋಡ್ಕೋಬೇಕು, ನಿಮ್ಮಲ್ಲಿ ಇರ್ತಕ್ಕಂಥ ಕೂಟಸ್ಥನಿಂದಲೇ ನೋಡ್ಕೋಬೇಕು ಅಂತ ಹೇಳಿ ಸತ್ಯ. ಅದು ಈ ಗುರುವಾಕ್ಯವನ್ನು ನನ್ನ ಹೃದಯದಲ್ಲಿ ಇವತ್ತು ನಾಳೆನೆ ಸಾಯಲಿ, ನಾಳೆನೆ ಶರೀರ ಬಿಡಲಿ, ಗುರುವಾಕ್ಯವನ್ನ ಮಂತ್ರ ಅದು. ಆ ಒಂದೊಂದು ಮಾತು ಸಹ ಮಂತ್ರಮಯವಾಗಿದೆ. ನಾವು ನೀವು ಹೇಳ್ತಿರ್ತಕ್ಕಂಥದ್ದು ಅದು ವಾಕ್ಯನ ಪರಿಪಾಲನೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮ ಪಾದದ ಅಡಿಯಲ್ಲಿದೆ. ಅದನ್ನು ಕರುಣಿಸಿದರೆ ನಾವೆಲ್ಲರೂ ಈ ಸತ್ಸಂಗ ಒಳಗದ ಪ್ರತಿಯೊಬ್ಬರೂ ಉದ್ಧಾರ ಆಗ್ತೀವಿ. ಹೇಗೆ ಅಂದ್ರೆ ನಿಮ್ಮ ಚಾಚೂ ತಪ್ಪದೆ
ನಿಮ್ಮ ವಾಕ್ಯದಲ್ಲಿ ಬಂದಂತ ನುಡಿ ಮುತ್ತುಗಳನ್ನ ಅದು ಮಂತ್ರವನ್ನಾಗಿ ಮಾಡಿಕೊಂಡಿದ್ದೀಯಾ? ಅದನ್ನ ಮಂತ್ರವನ್ನಾಗಿ ಮಾಡಿಕೊಂಡಿದ್ದಾದ್ರೆ ನಮ್ಮ ಜೀವನ ಪಾವನ ಆಗುತ್ತೆ, ನಾವು ಹೀಗೆ ಜೀವನ ಮುಕ್ತರಾಗ್ತೀವಿ ಅನ್ನೋದ್ರಲ್ಲಿ ಯಾವ ಸಂಶಯ? ಕೇವಲ ಟೈಮ್ ಪಾಸ್ಗೆ ಅಂತಲ್ಲ, ತೀವ್ರ ಶ್ರದ್ಧೆಯಿಂದ ಆದಷ್ಟು ಗುರುವೇ ನಿಮ್ಮ ವಾಕ್ಯ ಪರಿಪಾಲನೆ ಮಾಡತಕ್ಕಂಥ ಶಕ್ತಿಯನ್ನು ನಮಗೆ ಕೊಡು, ಅದರ ಬಗ್ಗೆ ಚಿಂತನೆಯನ್ನು ಮಾಡಿಕೊಡು, ಅದರ ಬಗ್ಗೆ ವಿಚಾರ ಮಾಡತಕ್ಕಂಥ ಸಾಮರ್ಥ್ಯ ನಮಗೆ ಕೊಡು, ಅದರ ಸತ್ಯಾಸತ್ಯವನ್ನ ವಿಮರ್ಶೆ ಮಾಡತಕ್ಕಂಥ ವಿವೇಕವನ್ನು ನಮಗೆ ನೀಡುತ್ತಂತೆ ಅಂತೇಳಿ ನಿಮ್ಮ ಪಾದದಲ್ಲಿ ಸೇರ್ಬೇಕು ಗುರುವೇ. ಅಷ್ಟು ಬಿಟ್ರೆ ಈ ಸಂದರ್ಭದಲ್ಲಿ ಏನೂ ಇಲ್ಲ ಅಂತ ನನಗನ್ಸ್ತದೆ. ರಾಷ್ಟ್ರ ಪರಿಪರಿಣಾಮ ರೂಪಗಳೆಲ್ಲ ನೆರೆ ಕಳೆದುಳಿದು ವರದಷ್ಟ ದರ್ಶನ ದೃಶ್ಯಾದಿಗಳೆಲ್ಲ ಬೆರತಾದ ನಿರೂಪಮ ನಿರ್ಗುಣ ಪ್ರಭಾವ ಅಂತೇಳಿ ಶಬ್ದನ ಬಳಸಿ ಅದು ಎಲ್ಲಿ ತಂದೋಗ್ತದೆ ಅಂತಂದ್ರೆ, ಮಾತು ಮನಗಳಿಂದ ಹತ್ತತ್ತ ಮೀರಿದಂತೆ ಏನು ನಿಜಗೊಂಡ್ರು ಇದನ್ನ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳ್ತಿದ್ದಾರೆ. ಆ ಶಬ್ದವು ಆಗಿದ್ರು ಸಹ ಅದನ್ನ ಮಂತ್ರ ರೂಪವಾಗಿ ನಿಮ್ಮ ಪಾದದಲ್ಲಿ ಹಿಂಗೆ ನಡೀರಿ ಅಂತ ನೀವು ಅದನ್ನು ಹೇಳ್ಕೊಟ್ಟಿದ್ದೀರಲ್ಲ, ಇದನ್ನ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತಃಕರಣದಲ್ಲಿ ನೆಲೆಗೊಳ್ಳಬೇಕು. ನೆಲೆಗೊಂಡು ನಮ್ಮ ಜೀವನ ನಾವು ಪರಿವರ್ತನೆ ಮಾಡಬೇಕು. ಇನ್ನೊಂದು ನೋಡಂಗೆ ಇಲ್ಲ. ಕೋಟಿ ಕೋಟಿ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಇಡೀ ನಾಮರೂಪ ರಹಿತವಾಗಿರ್ತಕ್ಕಂಥ ಕ್ರಿಯೆ ರಹಿತವಾಗಿರ್ತಕ್ಕಂಥ ಆ ಪರವಸ್ತುವೇ ಆಧಾರ. ಇಲ್ಲಿ ಅದನ್ನ ತಿಳಿಬೇಕಾಗಿದೆ. ಅದನ್ನ ತಿಳಿದ್ರೆ ಈ ಮನಸ್ಸು ನಿಂತೋಗ್ತದೆ. ಮನಸ್ಸು ನಿಲ್ಲುವ ಮಾತ್ರ ಇದು. ಗುರುವಾಕ್ಯ ಮನಸ್ಸು ಇಲ್ಲದ ಹಾಗೆ ಆಗುವುದು. ನಮಗೆ ಸ್ವಯಂ ಯಾವ್ದ್ರಲ್ಲಿದೆ? ಸುಸುಪ್ತಿಯಲ್ಲಿ ಅಂತಃಕರಣದಲ್ಲಿ ಅಲ್ಲಿ ಎಣನ ಒಂದೇ, ಮಲಗಿದವನು ಒಂದೇ, ಹಾಲು ಇಲ್ಲದ ವೃತ್ತ ಕಚ್ಚಲು ಸರ್ಪ ಜೀವು. ಆದ್ರೂ ಅದನ್ನ ಅರ್ಥಾಗ ನಾನು ಆನಂದವಾಗಿದ್ದೆ ಅಂತೇಳಿ ಅಲ್ಲಿ ಹೇಳಕ್ ಬರಲ್ಲ, ಈಗ ಹೇಳ್ಬೋದು. ಹಾಗೆ ಈ ಜಾಗ್ರದಲ್ಲೂ ಸಹ ಆ ಆನಂದವನ್ನ ಸದಾ ಚೆಕ್ ಮಾಡ್ತಿರ್ಬೇಕು. ನನ್ನ ಮನಸ್ಸು ಎಲ್ಲಿ ಓಡ್ತಾ ಇದೆ. ಅಪ್ಪರು ಹೇಳ್ತಿದ್ರೆ ಈಗ ಅದೇ ಮಾಡ್ತೇನೆ. ಕ್ಷಣಕ್ಕೂ ಅದನ್ನ ರಿವರ್ಸ್ ಮಾಡಿ ನೋಡ್ಬೇಕು. ಹೊರಗಿನ ಈ ಸಾಕಾರ ರೂಪನ ಬಿಟ್ಬಿಡ್ಬೇಕು. ಇವಕ್ಕೆಲ್ಲ ಲೇಬಲ್ ಹಚ್ಚಿಬಿಡಿದ್ದಾರೆ. ಏನಂತ ಲೇಬಲ್ ಹಚ್ಚಿದ್ದಾರೆ? ಅಪ್ಪರು ಇನ್ನೊಂದು ಮಾತು ಹೇಳಿದ್ರು, ಅದು ಸರಿ, ಇದನ್ನು ಮುಗಿಸ್ತೇನೆ. ಈ ಲೇಬಲ್ ಅನ್ನ ಹಾಕಿದ್ದಾರೆ. ಲೇಬಲ್ ಎಂದು ಮೆಟೀರಿಯಲ್ ಅಲ್ಲ. ಮೆಟೀರಿಯಲ್ ಇಸ್ ಡಿಫರೆಂಟ್ ಫ್ರಮ್ ಲೇಬಲ್. ಈಗ ನನ್ನ ಹೆಸರು ನಾಗೇಂದ್ರಪ್ಪ, ಹೆಸರು ಲೇಬಲ್ ಬೇರೆ. ಎಲ್ಲಿದೆ ಅದು? ಹುಡುಕ್ಬೇಕಲ್ಲ, ಎಲ್ಲಿ ಇದೆ ಅಂತ ಹುಡುಕ್ಬೇಕು. ಅವಾಗ ಏನ್ ಮಾಡುತ್ತೆ? ಎಲ್ಲಿದೆ ಅಂತ ಹುಡುಕ್ತಾ ಹೋದಾಗ ಅದು ಕಲ್ಪನೆ, ಭಾವನೆ, ಭ್ರಾಂತು ಅನ್ನೋದು ಗೊತ್ತಾಗುತ್ತೆ. ಆ ಮನಸ್ಸಿನ, ಈಗ ಅಪ್ಪರು ಹೇಳಿದಂಗೆ, ಅದು ಆ ಭಾಸದಲ್ಲಿ ಇದೆ. ಆ ಭಾಸವನ್ನು ಮೀರಿರ್ತಕ್ಕಂಥ ಪರವಸ್ತುವೇ ನಾವು. ಅಪ್ಪನ ಪಾದವೇ ನಾವು. ಪಾದ ಅಂದ್ರೆ ಇಲ್ಲಿ ಮೂಳೆ ಮಾಂಸ, ನರ ಮಾಂಸದಿಂದ ಕೂಡಿರ್ತಕ್ಕಂಥದ್ದಲ್ಲ, ವಿಶ್ವವನ್ನು ಆವರಿಸ್ಕೊಂಡಿರ್ತಕ್ಕಂಥದ್ಕೆ ಗೌರವಯುತವಾಗಿ ಪಾದ ಅಂತ ಹೇಳಿ ದೊಡ್ಡವರು ನಿಮ್ಮಂತವ್ರು ಹೇಳ್ತಾರೆ. ಈ ತರ ಇದೆ. ಆಮೇಲೆ ಇನ್ನೊಂದು ಹೇಳಿದ್ರು, ನಾವು ಕುಟುಕರಾಗಿದ್ರು ಸಹ ಅದನ್ನ ಅನುಭವಕ್ಕೆ ತಗೋಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ, ಭಕ್ತಿ ಅಂತಕ್ಕಂಥದ್ದು ಬೇಕು. ಏನ್ ಭಕ್ತಿ ಮಾಡೋದು? ಭಕ್ತಿ ಅಂದ್ರೆ ಏನು? ಪ್ರೇಮ ಪೂರ್ವಕವಾಗಿ ನನಗೆ ಎದುರಿಗೆ ಇರ್ತಕ್ಕಂಥ ಲಿಂಗವೇ ಇರ್ಬೋದು, ಫೋಟೋ ಇರ್ಬೋದು, ಅದೇನು ಅಂತೇಳಿ ಅರ್ಥೈಸ್ಕೊಂಡು ಅದರಲ್ಲಿ ಪ್ರೇಮ ಇಡೋದು, ಶ್ರದ್ಧೆಯನ್ನ ಇಡೋದು, ಅದೇ ಬ್ರಹ್ಮ ಅಂತೇಳಿ ಭಾವಿಸೋದು. ಅದು ನಿರಾಕಾರ ವಸ್ತು ಆಕಾರದಲ್ಲಿದೆ. ಅದಕ್ಕೆ ಹೆಸರು ಕೊಟ್ಟದ್ದು ನಾನೇ. ಆ ಹೆಸರು ಎಂದು ಸಹ ಇದಲ್ಲ, ಅಂತಕ್ಕಂಥದ್ದು ಜ್ಞಾನಿಗಳು ಕೆಲವರೆಲ್ಲ ಹೇಳ್ತಾರೆ. ಸೊ
ನಾವು ಐಡೆಂಟಿಫಿಕೇಶನ್ ಮಾಡಕ್ಕಂತ ಹೊರಟಿದ್ದೀವಿ. ಆಲ್ ಆಭಾಸಗಳೆಲ್ಲ ಐಡೆಂಟಿಫೈಡ್, ಗುರುತಿಸ್ಕೊಳ್ಳೋ. ನಾನಿಂತವನು ಹೆಸರು ಬೇಕು. ವ್ಯವಹಾರಕ್ಕೆ ಒಂದು ವ್ಯವಹಾರ ಸತ್ಯತೆ ಎಲ್ಲ ಹೇಳಿದ್ರು. ಮತ್ತೆ ಹೇಳಿದ್ರು ಆ ಸತ್ಯದಲ್ಲಿ, ವ್ಯವಹಾರ ಸತ್ಯದಲ್ಲಿ ಅದು ಇದ್ದೇ ಇರುತ್ತೆ ಅಂತಕ್ಕನ್ನ. ಆದ್ರೂ ಅದನ್ನ ನೋಡುವಾಗ ಈ ಮನಸ್ಸು ಆ ನಿಜ ತತ್ವದಲ್ಲಿ, ನಿಜ ಸ್ವರೂಪದಲ್ಲಿ, ನಿಜ ವಸ್ತುವಿನಲ್ಲಿ ಇದು ಆ ಕಾರಣವಾಗಿರ್ತಕ್ಕಂಥ ಕಾರಣ ಶರೀರವನ್ನ, ಆ ಕಾರಣವಾಗಿರ್ತಕ್ಕಂಥ ವಸ್ತುವನ್ನ ಅಪ್ಪರು ಹೇಳಿದ್ರು. ಈಗ ಶಬ್ದನ ಆಭಾಸ ಮತ್ತೆ ಇನ್ನೊಂದು ಏನಂದ್ರೆ ಕೂಟಸ್ಥ ಅಂತ ಹೇಳ್ತಿದೀವಲ್ಲ ನಾವು, ಆಭಾಸ ಅಂತ ಹೇಳ್ತಿದೀವಿ. ಎಲ್ಲಿಂದ ಇದು ಉತ್ಪತ್ತಿ ಆಗ್ತಾ ಇದೆ? ಯಾಕೆ ಭಾವನೆಗಳು, ಏಕೆ ಅನಂತ ಭಾವನೆ ಅನ್ನೋದು ಹೇಳಿದ್ರು. ಅದರಿಂದ ಗುರುವಾಕ್ಯವನ್ನು ನಾನು ಕೊನೆಗೆ ಇದನ್ನೇ ಮಾತು ಹೇಳ್ತೀನಿ. ನಾಳೆ ಇವತ್ತಿಂದ ಅದು ಪ್ರಾರಂಭ ಆಗಿದೆ. ನಾನು ಒಬ್ಬ ನಿಮ್ಮ ಪಾದ ಸೇವಾ ಅಂದ್ರೆ ಸಾಧಕ. ಇನ್ನು ನಮಗೂ ಅದರ ಅನುಭವ ಸಂಪೂರ್ಣ ಇಲ್ಲ. ಯಾಕಂದ್ರೆ ಅದು ನಡ್ತಕ್ಕಂತ ಟ್ರೈನ್ ಇದೆ, ಅದನ್ನ ಹೊತ್ಕೊಂಡು ಹೋಗ್ತಾ ಇದೆ. ಆ ಟ್ರೈನ್ಗೆ ಭಾರ ಹಾಕಿ ಕುತ್ಕೋಬೇಕು ಅಂದ್ರೆ ಗುರು ಪಾದದಲ್ಲಿ ಇರ್ಬೇಕು. ಹಾಗೆ ಆ ಆತ್ಮತತ್ವದಲ್ಲಿ ಆ ನಿರಾಕಾರ, ನಿರ್ಗುಣ, ನಿರಂಜನ, ನಿತ್ಯ ನಿರ್ಮಲವಾಗಿರ್ತಕ್ಕಂಥ ಆ ಪರವಸ್ತುವನ್ನ ನಾವು ಆವಿಸ್ಕೋಬೇಕು. ಅದು ಹೊರಗಡೆ ಇಲ್ಲ, ಹೊರಗಡೆ ಇದೆ, ಹೊರಗೂ ಇದೆ. ಆ ಹೊರಗೊಂಥರ ಕಾಣುತ್ತೆ, ಒಳಗೊಂಥರ ಕಾಣುತ್ತೆ ಅಂತ ಇಲ್ಲ, ಒಂದೇ ತರ ಇದೆ. ಆದ್ರೆ ಒಂದೊಂದೇ ಮೆಟ್ಲು ಹತ್ಕೊಂಡು ನೆಕ್ಸ್ಟ್ ವೈರಾಗ್ಯ, ಆಮೇಲೆ ಸಾಂಖ್ಯ, ತಾರಕ, ಈಗ ಅಪ್ಪರು ಹೇಳಿದಂಗೆ ಪೂಜೆ, ಪುನಃ ಸುಖಾದಿಗಳನ್ನ ಈ ಮಕ್ಳು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ 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 ದೋಣಿಯನ್ನ ನದಿ ದಾಟುವವರೆಗೆ ಇಟ್ಕೋಬೇಕು. ಅದನ್ನೇ ಉತ್ಕೊಂಡು ಹೋಗ್ಬೇಕಾಗಿಲ್ಲ, ಆದ್ರೆ ಬೇಕು ದಿನನಿತ್ಯ ಸಾಯುವವರೆಗೂ ಅದನ್ನು ಮಾಡ್ಬೇಕು. ಈಗ ಸ್ನಾನ ಮಾಡಿದಂಗೆ ನಮ್ಗೆ ಎಷ್ಟು ಸ್ನಾನ ಮಾಡ್ತೀವಿ, ಬಟ್ಟೆ ಹಾಕ್ತೀವಿ, ಊಟ ಮಾಡ್ತೀವಿ, ಎಷ್ಟು ಅವಶ್ಯಕತೆಯೋ ಹಾಗೆ ಸಹ ಅವಶ್ಯಕತೆ ಇದೆ. ಇಲ್ಲಿವರೆಗೆ ಅವಧೂತ ಸ್ಥಿತಿ, ಆರೂಢ ಸ್ಥಿತಿ ಬರುವವರೆಗೂ ಅಂತ ಪದಗಳನ್ನು ಬಳಸ್ತೀವಿ. ರೂಢ ಅಂತ ಹೇಳುವುದು ಸುಲಭವಾಗಿ, ಅದರ ಅನುಭವ ಆನಂದ ಸಾಗರ. ಅದು ಹೊರಗಡೆ ಇಲ್ಲ. ತಿಳಿಯುವೊಳಕ್ಕೆ ವಿವೇಕ, ಆನಂದ, ವಿವೇಕ ಇದ್ರೆ ಆನಂದ ಪ್ರಾಪ್ತಿಯಾಗ್ತದೆ. ವಿವೇಕಾನಂದರಾಗಬಹುದು. ನಾವು ದುರ್ಬಲರಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕ್ಷಣಕ್ಕೂ ಕೊಡ್ತಿದ್ದಾರೆ. ಆದ್ರೂ ಕೊನೆಯದು ಒಂದು ಮಾತನ್ನ ಹೇಳ್ತಿದ್ದೀನಲ್ಲ, ಗುರುವಾಕ್ಯವನ್ನು ಮಂತ್ರವಾಗಿ ತೆಗೆದುಕೊಂಡು ಸದಾ ಮಂತ್ರವನ್ನು ಪಠಿಸಿದ್ದಾರೆ. ಕೂಟಸ್ಥ ಮತ್ತು ಆಭಾಸ, ಇದೇ ಮಂತ್ರ. ಈ ಮಂತ್ರವನ್ನು ಕೂಟಸ್ಥ ಆಭಾಸ ಯಾರಿರ್ಬೋದು, ಅದು ಹೆಂಗಿರ್ಬೋದು ಅನ್ನನ್ನ ವಿಚಾರ ಮಾಡ್ತಾ ಹೋಗತ್ರಪ್ಪ ಅಂತ ಹೇಳುತ್ತಾ ತಮ್ಮೆಲ್ಲರ ಪಾದಗಳಿಗೆ ಅನಂತ ಕೋಟಿ ಶರಣ ಆಗ್ತದೆ. पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. शान्ति शान्ति शान्तिः. परमानंद प्राप्ति भव, सर्वदुःख निवृत्ति भव, इष्टार्थ सिद्धिरस्तु, यशस्वी भव. ओम शांति शांति शांति. ಎಲ್ಲ ಗುರುಗಳಿಗೆ ಶರಣಾರ್ಥಿ. ಎಲ್ಲ ಸಿದ್ಧ ಬ್ರಹ್ಮರಿಗೆ ಶರಣಾರ್ಥಿ.
ಒಂದು ಸ್ವಲ್ಪ ಬಟ್ಟೆ ಹಾಕಿ ಹೋಗ್ಬರೋಣ.